ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ನಾವೆಲ್ಲರೂ ಒಂದು ಚಿಕ್ಕ ಪ್ರಾರ್ಥನೆಯಿಂದ ಕರ್ತನಿಂದ ಸಹಾಯವನ್ನು ಬೇಡ್ಕೊಳ್ಳುವ. ಸ್ವಾಮಿ, ಈ ಸಾಯಂಕಾಲದ ಸಮಯದಲ್ಲಿ ಒಂದು ಚಿಕ್ಕ ಹಿಂಡಾಗಿ ಸುರಕ್ಷಿತವಾಗಿ ನಮ್ಮೆಲ್ಲರನ್ನ ನಿನ್ನ ಪಾದ ಸಾನ್ನಿಧ್ಯಕ್ಕೆ ಬಂದು ಸೇರುವಂತೆ ಸಹಾಯ ಮಾಡಿದ್ದಿ. ನಮ್ಮನ್ನು ಕಾದು ಕಾಪಾಡಿದ್ದಿ. ಸ್ವಾಮಿ, ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಚನಗಳನ್ನು ಕೇಳುವಂಥ ಸಮಯದಲ್ಲಿ, ವಚನಗಳನ್ನು ಓದುವಂಥ ಸಮಯದಲ್ಲಿ ವಚನಗಳ ಗೂಢಾರ್ಥಗಳನ್ನು ನಾವು ಗ್ರಹಿಸುವಂತೆ ಪರಲೋಕದ ಸಾಮರ್ಥ್ಯವನ್ನು, ಬಲವನ್ನು ನಮ್ಮೆಲ್ಲರಿಗೂ ನೀಡು ಸ್ವಾಮಿ. ವಚನಗಳನ್ನು ಕದಿಯುವಂಥ, ವಚನಗಳನ್ನು ಗ್ರಹಿಸಲಿಕ್ಕೆ ಅಡೆತಡೆ ಮಾಡುವಂಥ ಸೈತಾನ ಮತ್ತು ಆತನ ದೂತರ ಸಾಮರ್ಥ್ಯಗಳನ್ನು ನೀನು ನಮ್ಮೆಲ್ಲರಿಗೂ ದಯಪಾಲಿಸಿದ್ದಕ್ಕೆ ಆ ಸಾಮರ್ಥ್ಯದಿಂದ ಆತನ ಸಾಮರ್ಥ್ಯಗಳನ್ನು ಮುರಿತಾ ಇದ್ದಾವೆ, ನಿಷ್ಕ್ರಿಯಗೊಳಿಸ್ತಾ ಇದ್ದಾವೆ. ಈ ಅಧಿಕಾರ ನಮ್ಮೆಲ್ಲರಿಗೂ ದಯಪಾಲಿಸಿದಕ್ಕೋಸ್ಕರ ನಿನಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ತಂದೆ, ಚಿಕ್ಕ ಮಕ್ಕಳನ್ನು, ಬಾಲೆಗಳನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇವೆ. ಸೈತಾನ ಮತ್ತು ಆತನ ದೂತರು ಅವರನ್ನು ಮುಟ್ಟದಂತೆ ಪರಿಶುದ್ಧಾತ್ಮನ ಬೆಂಕಿಯ ಬೇಲಿಯನ್ನು ಅವರ ಸುತ್ತಲಿರಿಸು ಸ್ವಾಮಿ. ಸೈತಾನ ಅವರನ್ನು ಉಪಯೋಗಿಸದಂತೆ ನಿನ್ನ ಸಾಮರ್ಥ್ಯ ಹಸ್ತದಿಂದ ನಡೆಸು ಸ್ವಾಮಿ. ಈ ಸಭೆಯನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ. ನೀನೇ ಎಲ್ಲವನ್ನು ನಿಯಂತ್ರಿಸು ಸ್ವಾಮಿ. ಈ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಹೇಳ್ತವೆ ಸ್ವಾಮಿ. ಆಮೇನ್. ರೋಮಾಪುರದ ಪತ್ರಕ್ಕೆ 4ನೇ ಅಧ್ಯಾಯ 13ನೇ ವಚನದಿಂದ, ನಂಬಿಕೆಯಿಂದ ನಾವು ದೇವರು ನಮಗೋಸ್ಕರ ಇಟ್ಟಂಥ ಎಲ್ಲ ವಾಗ್ದಾನಗಳನ್ನು, ಲಾಭಗಳನ್ನು ಹೊಂದ್ಕೊಳ್ಳಿಕ್ಕೆ ಸಮರ್ಥರಾಗ್ತೀವಿ ಅಂತ ಬಿಟ್ಟು ದೇವ್ರ ವಚನದಲ್ಲಿ ನುಡಿದಿದ್ದನ್ನು ನಾವು ವಚನಗಳ ಮೂಲಕ ತಿಳ್ಕೊಳ್ಳುವ. ಸಿದ್ಧರಾಗಿದ್ದೀರಾ? ನೀನು ಲೋಕಕ್ಕೆ ಬಾಧ್ಯನಾಗುವಿ ಎಂಬ ವಾಗ್ದಾನವು ಅಬ್ರಾಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ. ನಂಬಿಕೆ ಎಂಬ ನೀತಿಯಿಂದ ಆದದ್ದೇ. ಧರ್ಮಶಾಸ್ತ್ರದವರು ಬಾಧ್ಯರಾಗಿದ್ದಾರೆ, ನಂಬಿಕೆಯು ವ್ಯರ್ಥವಾಯಿತು. ಒಂದು ವೇಳೆ ಧರ್ಮಶಾಸ್ತ್ರದವರು ಬಾಧ್ಯರಾಗಿದ್ದರೆ, ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಯಾರ ಮೂಲಕ ಕೊಟ್ಟ? ಮೋಶೆ ಮೂಲಕ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟ. ಆ ಧರ್ಮಶಾಸ್ತ್ರವನ್ನು ಅನುಸರಿಸುವುದರಿಂದ ಅಬ್ರಾಮನು ಬಾಧ್ಯ ಆಗಲಿ. ಯಾಕೆಂದರೆ ಅಬ್ರಾಮನು ಆ ಧರ್ಮಶಾಸ್ತ್ರ ಕೊಡೋಕ್ಕಿಂತ ಮುಂಚೆ ಇದ್ದಂಥ ವ್ಯಕ್ತಿ. ಧರ್ಮಶಾಸ್ತ್ರ ಕೊಡುವಂಥ ಸಮಯದಲ್ಲಿ ಅಬ್ರಾಮ ಇಲ್ಲ. ಆ ವಾಗ್ದಾನ ಅಬ್ರಾಮನಿಗೆ ದೇವರು ಮಾಡಿದ್ದು ನಂಬಿಕೆಯಿಂದಲೇ. ಆತನು ನಂಬಿದ್ದರಿಂದ ಆತನು ನೀತಿವಂತನಾದ. ಆ ನಂಬಿಕೆಯಿಂದಲೇ ಆತನು ದೇವರಿಂದ ಎಲ್ಲವನ್ನು ಹೊಂದ್ಕೊಂಡ. ಆಮೇನ್. 14ನೇ ವಚನದಲ್ಲಿ ನಾವು ನೋಡ್ತೇವೆ, ಧರ್ಮಶಾಸ್ತ್ರದವರು ಬಾಧ್ಯರಾಗಿದ್ದರೆ ನಂಬಿಕೆಯು ವ್ಯರ್ಥವಾಯಿತು, ವಾಗ್ದಾನವು ಬರಿದಾಯಿತು. ಯಾಕೆಂದರೆ ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು. ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರಣವೆಂಬುದು ಇಲ್ಲ. ಆದ ಕಾರಣ ಆ ಬಾಧ್ಯತೆಯು ಕೃಪೆಯಿಂದಲೇ ದೊರೆಯುವಂಥದ್ದಾಗಿರುವುದಂತೆ ಅದು ನಂಬಿಕೆಯ ಮೂಲಕ ಸಿಕ್ಕುತ್ತದೆ. ಹೀಗೆ ಆ ವಾಗ್ದಾನವು ಅಬ್ರಾಮನ ಸಂತತಿಯವರೆಲ್ಲರಿಗೂ, ಅಂದರೆ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡವರಿಗೆ ಮಾತ್ರವಲ್ಲದೆ ಅಬ್ರಾಮನಲ್ಲಿದ್ದಂಥ ನಂಬಿಕೆಯುಳ್ಳವರಿಗೆ ಸಹ ಸ್ಥಿರವಾಗಿ ನಿಲ್ಲುವುದು. ಆಮೇನ್. ನಂಬಿಕೆಯ ಮೂಲಕ ನಾವು ನೀತಿವಂತರಾಗ್ತೇವೆ ಅನ್ನುವಂಥ ಸಿದ್ಧಾಂತಗಳನ್ನು ಯಾವ ರೀತಿ ಒಬ್ಬ ಅಡ್ವೊಕೇಟ್, ಒಬ್ಬ ವಕೀಲ ಕೋರ್ಟಲ್ಲಿ ನಿಂತುಕೊಂಡು ವಾದ ಮಾಡ್ತಾನೆ, ಆ ರೀತಿಯಲ್ಲಿ ಪೌಲ ಇಲ್ಲಿ ವಿವರಿಸ್ತಾ ಇದ್ದಾನೆ. ಹಳೆ ಒಡಂಬಡಿಕೆಯನ್ನು, ಧರ್ಮಶಾಸ್ತ್ರವನ್ನು ಅನುಸರಿಸುವುದರಿಂದ ನಾವು ನೀತಿವಂತರಾಗುವುದಿಲ್ಲ, ಅದನ್ನು ನಂಬಿಕೆಯಿಂದ ನಾವು ನೀತಿವಂತರಾಗ್ತೀವಿ ಅನ್ನುವಂಥ ಸಿದ್ಧಾಂತಗಳನ್ನು ಆತನಲ್ಲಿ ಹೇಳ್ತಾ ಇದ್ದಾನೆ. ಅಬ್ರಾಮನಲ್ಲಿದ್ದಂಥ ನಂಬಿಕೆಯುಳ್ಳವರಿಗೆ ಸಹ ಈ ನೀತಿ ದೊರಕ್ತದ ಅಂತ ಹೇಳ್ತಾನೆ. ಆಮೇನ್. ನಾ ಹೇಳಿದ ಅರ್ಥ ಆಯ್ತಾ? ನಂಬಿಕೆಯನ್ನು ನೋಡಿ, ದೇವರನ್ನು ಯಾವ ರೀತಿ ನಂಬಬೇಕು, ಅಬ್ರಾಮ ಹೆಂಗೆ ನಂಬಿದ್ದ ಅದೇ ರೀತಿಯಿಂದ ನಂಬುವುದರಿಂದ, ಅಬ್ರಾಮನು ನಂಬಿದಂತೆ ಯಾರು ನಂಬ್ತಾರೆ ಅವ್ರಿಗೆ ಎಲ್ಲ ದೇವರ ವಾಗ್ದಾನಗಳು ನಮಗೆ ಬಂದ್ಬಿಡ್ತವೆ ಆಟೋಮೆಟಿಕಲಿ. ಆಮೇನ್.
17ನೇ ವಚನದಲ್ಲಿ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತ್ರವಾಗಿ ನೇಮಿಸಿದ್ದನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲಪಿತ್ರವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರಗಳಾಗುವಷ್ಟು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲಪಿತ್ರನಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಆಮೇನ್. ಕಣ್ಣಿಗೆ ಕಾಣಿದ್ದನ್ನು ಆತನು ನಂಬಲಿಲ್ಲ. ಅಬ್ರಹಾಮ್ ಡಿಡ್ ನಾಟ್ ಬಿಲೀವ್ ದ ಥಿಂಗ್ಸ್ ವಿಚ್ ಹಿ ಸಾ. ಹೌದಾ? ಆತನು, ನಾವು ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ತೇವ? ಅಬ್ರಹಾಮನು ಕೂಡ ತನ್ನ ಮುಖ ನೋಡಿದ್ದ. ತನಗೆ 100 ವರ್ಷ ಆಗಿದೆ, ನನಗೀಗ ಮಕ್ಕಳು ಹುಟ್ಟೋದಿಲ್ಲ. ಆತನ ಹೆಂಡತಿ ಕೂಡ 90 ವರ್ಷ ಆಗಿತ್ತು. ಇಸಾಕನು ಹುಟ್ಟುವಂಥ ಸಮಯದಲ್ಲಿ ಅವಳ ವಯಸ್ಸು 90 ವಚನದಲ್ಲಿದೆ. ಅದು ಅಬ್ರಹಾಮನು ಹೊಂದ್ಕೊಂಡಿದ್ದು, ಆತನು ನೋಡಿದ್ದನ್ನು ನಂಬಲಿಲ್ಲ. ನಾನು ಹೇಳಿದ ಅರ್ಥ ಆಯ್ತಾ? ಕಣ್ಣಿಗೆ ಕಾಣಿದ್ದನ್ನು, ವಾಟ್ ಹಿ ಸಾ ವಿತ್ ಹಿಸ್ ಓನ್ ಐಸ್, ಹಿ ಡಿಡ್ ನಾಟ್ ಬಿಲೀವ್ ಇನ್ ದ್ಯಾಟ್. ತನ್ನ ಹೆಂಡತಿಯ ವಯಸ್ಸು ಮೀರಿ ಹೋಗಿದೆ, ನನಗೂ ಮಕ್ಕಳಾಗುವ ನಿರೀಕ್ಷೆ ಇಲ್ಲ ಈಗ ಅಂತ ಹೇಳ್ಬಿಟ್ಟು ಅದನ್ನು ನಂಬಲಿಲ್ಲ. ಅವನು ನಂಬಿದ್ದೇನು? ಯಾ 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 No, law was not given during Abraham's time. People who didn't follow some laws, even if they walk by faith, are they given this grace? Yeah, it's a very good question. ಅವ್ರು ಕೇಳ್ತಾ ಇರೋ ಪ್ರಶ್ನೆ ಎಲ್ಲರೂ ಅರ್ಥ ಮಾಡ್ಕೊಡ್ರಿ. ಒಳ್ಳೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. The answer is in this book only. The answer in this chapter only. Okay? ಇಲ್ಲಿ ಏನಂತಂದರೆ, ನಾವು ತಿಳ್ಕೊಳ್ಳೋದು ಏನಂತಂದರೆ, ಇಲ್ಲಿ ಪೌಲ ಏನು ಹೇಳ್ತಾ ಇದ್ದಾನೆ? ಧರ್ಮಶಾಸ್ತ್ರ ಇರುವುದಕ್ಕಿಂತ ಮುಂಚೆ ಪಾಪ ಲೋಕದಲ್ಲಿತ್ತು. ಓಕೆ, ಸೊ ವಿ ಸಿ ಇನ್ ದ 5th chapter, ವಿ ಸಿ ದಟ್ ಇನ್ ದ 5th chapter, 5ನೇ ಅಧ್ಯಾಯ 13ನೇ ವಚನ. ಯು ಕ್ಯಾನ್ ರೀಡ್ ಇಟ್. For before the law was given, sin was in the world. Yeah. But sin is not taken into account when there's no law. Yeah, this is the rule applicable now also. ಈ ಆಜ್ಞೆ, ಈ ರೂಲ್ ಇದೆ ಅಲ್ಲ, ಇದು ಈಗಲೂ ಅನ್ವಯಿಸ್ತದೆ. ಧರ್ಮಶಾಸ್ತ್ರ ಯಾರ ಮೂಲಕ ಉಂಟಾಯಿತು? ಮೋಶೆ ಮೂಲಕ ಉಂಟಾಯಿತು. ಧರ್ಮಶಾಸ್ತ್ರ ಉಂಟಾದಕ್ಕೆ ಮುಂಚೆ ಪಾಪವು ಲೋಕದಲ್ಲಿತ್ತು. ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಹಾಕಲ್ಪಡಲಿಲ್ಲ, ಅಥವಾ ಬರುವುದಿಲ್ಲ ಅಂದರೆ ಲೆಕ್ಕಕ್ಕೆ ಹಾಕಲಿಲ್ಲ. ಅಬ್ರಾಮನ ಸಮಯದಲ್ಲಿ ಧರ್ಮಶಾಸ್ತ್ರ ಇರಲಿಲ್ಲ. ಅಬ್ರಾಮ್, ಇಸಾಕ್ ಮತ್ತು ಯಾಕೋಬನ ಸಮಯದಲ್ಲಿ ಧರ್ಮಶಾಸ್ತ್ರ ಇರಲಿಲ್ಲ. ದೇರ್ ವಾಸ್ ನೋ ಲಾ. Law came after 430 years through the Moses. God gave the law to the people of Israel after 430 years. ಸೊ ಅದಕ್ಕಿಂತ ಮುಂಚೆ ಆಗ ಧರ್ಮಶಾಸ್ತ್ರ ಅನುಸರಿಸಲಿಲ್ಲ ಅವರು. ಅದಕ್ಕೆ ದೇವರು, ಪಾಪ ಲೋಕದಲ್ಲಿತ್ತು, ಆ ಪಾಪವನ್ನು ಅವರು ಲೆಕ್ಕಕ್ಕೆ ಹಾಕಲಿಲ್ಲ. ನಾ ಹೇಳಿದ ಅರ್ಥ ಆಯ್ತಾ? ನೀವು ಅಬ್ರಾಮನ ವಿಷಯದಲ್ಲಿ ನೋಡುವುದಾದರೆ, ಅಬ್ರಾಮನು ಕೆಲವೊಂದು ತಪ್ಪುಗಳನ್ನು ಮಾಡಿದ್ದಾನೆ. ಆದರೆ ಧರ್ಮಶಾಸ್ತ್ರ ಇಲ್ಲದೇ ಇರುವಾಗ ದೇವರು ಅದನ್ನು ಲೆಕ್ಕಕ್ಕೆ ಹಾಕಲಿಲ್ಲ. ಬಿಕಾಸ್ ಲಾ ವಾಸ್ ನಾಟ್ ದೇರ್. ಇವನ್ ಟುಡೇ ಆಲ್ಸೋ ಹೌ ಇಟ್ ಈಸ್ ಅಪ್ಲಿಕೇಬಲ್? ಹೇಗೆ ಗೊತ್ತಾಗ್ತದೆ ನಿಮಗೆ? ಈಗ ಸಭೆಯಲ್ಲಿ ನಾವು ಹೇಳ್ತೇವಲ್ಲ, ಅಶುದ್ಧ ವಸ್ತುಗಳು, ಶಾಪಗ್ರಸ್ತ ವಸ್ತುಗಳು ನಿಮ್ಮಿಂದ ತೆಗೆದುಹಾಕುವವರಿಗೆ ದೇವರು ನಿಮ್ಮ ಸಂಗಡ ಬರುವುದಿಲ್ಲ. ಈ ವಚನ ಕೊಡೋಕ್ಕಿಂತ ಮುಂಚೆ ಶಾಪಗ್ರಸ್ತ ವಸ್ತುಗಳು ನಿಮ್ಮಲ್ಲಿತ್ತ? Do you agree that the accursed things were there? When you got the scripture, ದೇವರ ವಚನಗಳು ನೀವು ಕಿವಿಯಲ್ಲಿ ಕೇಳಿದಾಗ ಏನಾಯಿತು? ಧರ್ಮಶಾಸ್ತ್ರ ನಿಮ್ಗೆ ಗೊತ್ತಾಯಿತು. ಈ ವಚನದಲ್ಲಿ ಇರುವಂಥ ಸತ್ಯ ನಿಮ್ಗೆ ಗೊತ್ತಾದ ಮೇಲೆ ಆಗ ನೀವು ಇಟ್ಕೊಂಡ್ರೆ ಏನಾಗ್ತದೆ? ಅಶುದ್ಧ ವಸ್ತುಗಳು ಮನೆಯಲ್ಲಿ ಇಟ್ಕೊಂಡಿದ್ರಿ. ವಿಗ್ರಹ ಆರಾಧನೆಗೆ ಬಳಸಿದಂಥ ವಸ್ತುಗಳು ಮನೆಯಲ್ಲಿದ್ದಾಗ ನಿಮ್ಗೇನಾಗಲಿಲ್ಲ ಗೊತ್ತಾಗೋಕ್ಕಿಂತ ಮುಂಚೆ. ಯಾವಾಗ ವಚನ ಕೊಟ್ಟ ಮೇಲೆ ನೀವು ತೆಗೆದ್ರಿ, ನಿಮ್ಗೆ ಬಿಡುಗಡೆ ಆಯ್ತು. ಯಾರು ತೆಗಿಲಿಲ್ಲ?
ಹಿಂದೆ ನಾವು ಇಟ್ಟಿದ್ವಲ್ಲ, ನಮಗೇನಾಗಲಿಲ್ಲ. ಯಾಕೆ? ಎಷ್ಟೋ ಸಮಯದಿಂದ ನಾವು ಇಟ್ಟಿದ್ವಿ, ನಮ್ಗೆ ಅವಾಗ ಏನಾಗಲಿಲ್ಲ. ಯಾಕೆ? ಧರ್ಮಶಾಸ್ತ್ರವು ನಿಮಗೆ ಕಿವಿಗೆ ಬೀಳಲಿಲ್ಲ, ದೇವ್ರ ವಚನ ಕಿವಿಗೆ ಬೀಳಲಿಲ್ಲ. ಬಿದ್ದ ಮೇಲೆ ನೀವು ಅಲ್ಲಿಟ್ರಿ, ಶುರು ಆಗ್ತದೆ. ಅರ್ಥ ಆಯ್ತಾ? ಹೊಸ ಒಡಂಬಡಿಕೆಯಲ್ಲಿ ಕಾರ್ಯರೂಪದಲ್ಲಿ ಬರ್ತದೆ. ದೇವ್ರ ವಾಕ್ಯಗಳನ್ನು ನೀವು ಕೇಳ್ತೀರಿ. ಹಾಗಂದ್ಬಿಟ್ಟು ಸಭೆಗೆ ಹೋಗದೇ ಇದ್ರೆ ಒಳ್ಳೇದಲ್ಲ. ಧರ್ಮಶಾಸ್ತ್ರನೂ ಬೇಡ, ಬಂಧನದಲ್ಲೇ ಇರೋಣ ಅಂತ ತಿಳ್ಕೊಬೇಡ್ರಿ. ಯಾಕೆಂದರೆ ದೇವ್ರ ವಚನ ಇವತ್ತಿಗೂ ಅಷ್ಟೇ. ದೇವ್ರ ವಚನ ನಿಮ್ಮ ಕಿವಿಗೆ ಬಿತ್ತು, ದೇವ್ರ ವಾಕ್ಯ ಇದೆಲ್ಲ ದೇವ್ರ ವಚನನೇ. ಇದರಲ್ಲಿ ಬರೆದಿರುವಂಥದ್ದು ದೇವ್ರ ವಚನನ. ಪ್ರತಿಯೊಂದು ಧರ್ಮಶಾಸ್ತ್ರವು, ಪ್ರತಿಯೊಂದು ದೇವರ ವಾಕ್ಯವು ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಸಲ್ಪಟ್ಟಿದೆ. ಹೌದಾ? ಹಿಂದೆ ನಮ್ಗೆ ಗೊತ್ತಿರಲಿಲ್ಲ. ಈಗ ನೀವು ಆ ವಚನಗಳನ್ನು ಕೇಳಿದಾಗ ಬೇಕಂತಾನೆ ಮತ್ತೆ ಏನಾಗ್ತದೆ ಬಿಡಿ, ಇಷ್ಟು ವರ್ಷ ನಾನು ಆ ಸಭೆಗೆ ಹೋದಾಗ ನಮ್ಗೆ ತೆಗಿ ಅಂತ ಹೇಳಿಲ್ಲ. ಹಿಂದೆ ನಾವು ಅನ್ಯ ಜನರಿದ್ದಾಗ ಅದನ್ನು ಮನೆಯಲ್ಲೇ ಇಟ್ಕೊಂಡಿದ್ದೇವೆ, ಏನಾಗಿಲ್ಲಲ್ಲ. ದೇವ್ರ ವಾಕ್ಯ ಕೇಳಿದ ಮೇಲೆ ನಿಮ್ಗೆ ಆಗ್ತದೆ. ದೇವ್ರ ವಾಕ್ಯ ಕೇಳಿದ್ದಕ್ಕೆ ನಿಮಗೆ ಜ್ಞಾನ ಸಿಕ್ತು. ಇದು ಅಶುದ್ಧ ವಸ್ತು ಅಂತ ಗೊತ್ತಾಯ್ತಾ? ಆ ಅಶುದ್ಧ ವಸ್ತುಗಳು ನೀವು ತೆಗೆದು ಹಾಕಿದ ಮೇಲೆ ನಿಮ್ಗೆ ಬಿಡುಗಡೆ ಅನುಭವಿಸಿದ್ದೀರಾ? ಈ ವಚನದ ಅರ್ಥ ಗೊತ್ತಾಯ್ತಾ? 5ನೇ ಅಧ್ಯಾಯ 13ನೇ ವಚನದ ಅರ್ಥ ಗೊತ್ತಾಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಅಂಟಿಲ್ ದ ಲಾ, ಹೌ ದ ಲಾ ಇಸ್ ಗಿವನ್. ಮೋಶೆ ಇಸ್ರಾಯೇಲ್ ಜನರಿಗೆ ಹೇಗೆ ಕೊಟ್ಟ? ಓದುವುದರ ಮೂಲಕ. ಹಿ ಗೇವ್ ದ ಲಾ ಥ್ರೂ ರೀಡಿಂಗ್. ಲಾ ವಾಸ್ ರಿಟರ್ನ್. ಮೋಶೆಯ ಸಮಯದಲ್ಲಿ ಧರ್ಮಶಾಸ್ತ್ರವು ಬರೆಯಲ್ಪಟ್ಟಿತ್ತು. ಬರೆದಿದ್ದನ್ನು ಅವರು ಓದ್ತಿದ್ರು. ದೇ ವರ್ ರೀಡಿಂಗ್. ಇಫ್ ಯು ರೀಡ್ ದ ಓಲ್ಡ್ ಟೆಸ್ಟಿಮೆಂಟ್, ದೇ ವರ್ ರೀಡಿಂಗ್ ಬಿಫೋರ್ ದ ಕಾಂಗ್ರಿಗೇಷನ್. ದಿಸ್ ಇಸ್ ದ ಲಾ ಆಫ್ ದ ಗಾಡ್. ಆ್ಯಂಡ್ ವೆನ್ ಯು ಹಿಯರ್ ಇಟ್ ಫಾರ್ ದ ಫಸ್ಟ್ ಟೈಮ್, ಮೊದಲನೇ ಬಾರಿ ಆ ವಚನ ನಿಮ್ಮ ಕಿವಿಗೆ ಬಿದ್ದಾಗ ಏನಾಯಿತು? ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ವೈ ಪೌಲ್ ಇಸ್ ಟೆಲ್ಲಿಂಗ್ ದ ವರ್ಡ್ ಆಫ್ ಗಾಡ್ ಈಸ್ ಅ ಲಿವಿಂಗ್. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯ ಕತ್ತಿಗಿಂತಲೂ ಹದವಾದದ್ದು, ಆತ್ಮ ಮತ್ತು ಪ್ರಾಣವನ್ನು ವಿಭಜಿಸುವಂಥದ್ದು, ಕೀಲು ಮಜ್ಜೆಗಳಲ್ಲಿ ತೂರಿ ಹೋಗುವಂಥದ್ದು. ಎಮರೈ 4:12 ಯಾಕೆ ಹೇಳ್ತಾ ಇದ್ದಾನೆ? ದೇವ್ರ ವಾಕ್ಯಕ್ಕೆ ಜೀವ ಬಂತು ನೀವು ಕೇಳಿದ್ದಕ್ಕೆ. ಆಮೇನ್. ನೀವು ಲಕ್ಷ್ಯವಿಟ್ಟು ಕೇಳುವುದರಿಂದ ಆ ವಾಕ್ಯಕ್ಕೆ ಜೀವ ಬಂತು, ಅದು ನಿಮ್ಮ ಜೀವನದಲ್ಲಿ ಅನ್ವಯಿಸ್ತದೆ. ಆಮೇನ್. ಅದೇ ರೀತಿಯಲ್ಲಿ ದೇವರಿಗೆ ವಾಗ್ದಾನ ಮಾಡಿದ್ದಾನೆ, ರೋಗರಹಿತ ಜೀವಿತ ವಾಗ್ದಾನ ಮಾಡಿದ್ದಾನೆ. ಹೌದಾ? ಇಸ್ರೇಲರ ಹಕ್ಕಿನಲ್ಲಿ ನಾವು ಪಾಲುಗಾರರಾಗಿದ್ದೇವೆ ಅಂತ ಬಿಟ್ಟು ವಚನದಲ್ಲಿ ಓದಿದಾಗ ಅದು ನಮ್ಗೆ ಅನ್ವಯಿಸ್ತು. ಯಾಕೆಂದ್ರೆ ನಾವು ಕಿವಿಗೆ ಬಿತ್ತು, ನಮಗೆ ವಚನ ಕಿವಿಗೆ ಬಿತ್ತು. ಆ ವಚನ ನಿಮಗೆ ಅನ್ವಯಿಸ್ತದೆ, ಆ ವಾಗ್ದಾನ ನಿಮ್ಗೆ ಅನ್ವಯಿಸ್ತದೆ. ಆರ್ ಯು ಗೆಟಿಂಗ್ ಇಟ್? ಡಿಡ್ ಐ ಕ್ಲಿಯರ್ ಯುವರ್ ಕ್ವಶನ್? ಆರ್ ಯು ಸ್ಯಾಟಿಸ್ಫೈಡ್? ಎಲ್ಲರಿಗೂ ಉತ್ತರ ಸಿಗ್ತಾ? ಆ ಸಹೋದರಿ, ಶಿ ಆಸ್ಕ್ಡ್ ದ ಕ್ವಶನ್ ಬಟ್ ಎವ್ರಿಬಡಿ ವಾಂಟೆಡ್ ಇಟ್. ಎಷ್ಟೋ ಜನಕ್ಕೆ ನೀವು ಪ್ರಶ್ನೆ ಕೇಳದೇ ಇದ್ರೆ ಉತ್ತರ ಸಿಗುತ್ತಿಲ್ಲ. ಕಲಿತಾ ಇದ್ದೀರಾ? ನೋಡಿ, ಪ್ರತಿಯೊಂದು ವಾಗ್ದಾನವೂ ಹಾಗೆ. ನಮಗೆ ರೋಗರಹಿತ ಜೀವಿತ ದೇವರು ವಾಗ್ದಾನ ಮಾಡಿದ್ದೇನಂತ ನಾವು ಓದದೇ ಇದ್ರೆ, ಇಫ್ ಗಾಡ್ ಸೇಸ್ ದಟ್ ಐ ವಿಲ್ ಟೇಕ್ ಅವೇ ಸಿಕ್ನೆಸ್ ಫ್ರಮ್ ಯು ಅಂಟಿಲ್ ಯು ಹಿಯರ್ ದಿಸ್ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಗ್ದಾನಗಳನ್ನು ನೀನು ನಿನ್ನ ಕಿವಿಯಿಂದ ಕೇಳುವವರೆಗೆ ಕೇಳ್ತಾ ಇದ್ದೀರಲ್ಲ, ಸೇವಕರ ಬಾಯಿಂದ ನೀವು ಕೇಳ್ತಾ ಇದ್ದೀರಿ. ಸೇವಕ ಏನು ನುಡಿತಾ ಇದ್ದಾನೆ? ದೇವರ ವಚನಗಳನ್ನು ನುಡಿತಾ ಇದ್ದಾನೆ. ಆ ವಾಗ್ದಾನಗಳನ್ನು ನೀವು ನುಡಿದಾಗ, ಹೌದಲ್ಲ, ದೇವ್ರ ವಚನದಲ್ಲಿ ಹಿಂಗೆ ಬರೆದಿದೆ, ಇದು ನನಗೆ ಅನ್ವಯಿಸ್ತದೆ ಅಂತ ಬಿಟ್ಟು ನೀನು ಹೃದಯದಲ್ಲಿ ನೀನು ನಂಬಿದಾಗ ಆ ರೋಗಗಳು ಬಿಟ್ಟು ಹೋಗ್ತವೆ. ಆಮೇನ್. ನಾ ಹೇಳಿದ ಅರ್ಥ ಆಯ್ತಾ? ವಾಗ್ದಾನಗಳನ್ನು ಹೆಂಗೆ ಪಡ್ಕೊಳ್ಳೋದು? ಹೌದಾ? ಈಗ ರಹಸ್ಯಗಳು ಯೇಸು ಸ್ವಾಮಿ ಸಾಮ್ಯದಲ್ಲಿ ಮಾತಾಡಿದ್ದಾನೆ, ಯೇಸು ಕ್ರಿಸ್ತನು ಸಾಮ್ಯದಲ್ಲಿ ಮಾತಾಡಿದ್ದಾನೆ. ಹಿಂದೆ ಕೊಟ್ಟಿದ್ದೇನೆ, ಮತ್ತೊಮ್ಮೆ ಕೊಡ್ತೇನೆ. ಇಲ್ಲಿ ವಚನಗಳನ್ನು ತಿಳ್ಕೊರಿ. ಯಾಕೆಂದರೆ ಇಲ್ಲಿ ದಿಸ್ ಇಸ್ ಅ ವೆರಿ ಪವರ್ಫುಲ್, ದಿಸ್ ಇಸ್ ಅ ಲಾಟ್ ಆಫ್ ಮಿಸ್ಟ್ರಿ ಇನ್ ದಿಸ್ 4th and 5th ಚಾಪ್ಟರ್. ಅದಕ್ಕೆ ನನಗೆ ಗೊತ್ತಿಲ್ಲ, ದೇವರ ಆತ್ಮನು ಇಲ್ಲಿಗೆ ಬಂದಾಗ ಅದು ಮುಂದೆ ತೆರೆದಾಗ ನಾನು ಶುರು ಮಾಡಿದೆ. ಇಲ್ಲಿ ಏನಿದೆ ಅಂತಂದರೆ, ನಿಜವಾಗಲೂ ಇದು ದೇವ್ರ ವಚನಗಳು. ದೇವರು ಏನು ವಾಗ್ದಾನ ಮಾಡಿದ್ದಾನೆ? ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದಾನ. ಯಾಕೆ ವಾಗ್ದಾನ ಮಾಡಿದ? ಆತನು ನಂಬಿಕೆಯನ್ನು ತೋರಿಸಿದ್ರಿಂದ. ಹಿ ಶೋಡ್ ಹಿಸ್ ಫೇತ್ ಬೈ ಆ್ಯಕ್ಷನ್. ಅಬ್ರಾಮ್ ಶೋಡ್ ದ ಫೇತ್ ಬೈ ಆ್ಯಕ್ಷನ್. ನಾ ಹೇಳಿದ ಅರ್ಥ ಆಯ್ತಾ? ನೋಡಿ, ಒಂದು ರಹಸ್ಯಗಳನ್ನು ನಾನು ತಿಳಿಸ್ತೇನೆ ನಿಮಗೆ. ಇಲ್ಲಿ ರಿಬ್ಬನ್ ಹಾಕ್ರಿ, ಇಲ್ಲಿ ತಿರುಗಿ ಬರಬೇಕು. ಯು ಹ್ಯಾವ್ ಟು ಕಮ್ ಬ್ಯಾಕ್ ಹಿಯರ್. ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದ 4th chapter and 5th chapter.
ಕಮ್ ಟು ದ ಜೇಮ್ಸ್, ಯಾಕೋಬನ ಪತ್ರಿಕೆ. ಯಾರು ಹೇಳ್ತೀರಿ ವಚನ? ಯಾವ ವಚನ ಹೇಳ್ಬೇಕಂತ ಮಾಡಿದ್ದೇನೆ ನಾನು? 2ನೇ ಅಧ್ಯಾಯ 14ನೇ ವಚನ, 14 to 26. ಇದನ್ನು ಹಿಂದೆ ಹೋಮ್ವರ್ಕ್ ಅಂತಾನು ಕೊಟ್ಟಿದ್ದೆ ನಾನು. ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸುವುದು ಹೇಗೆ? ಹೌ ಟು ಶೋ ಯುವರ್ ಫೇತ್ ಬೈ ಆ್ಯಕ್ಷನ್, ಬೈ ಡೀಡ್ಸ್. ಹೌದಾ? ಇಫ್ ಯು ಸೇ ಐ ಬಿಲೀವ್ ಇನ್ ಜೀಸಸ್, ನಾ ಹೇಳಿದ್ದು ಕೇಳ್ತಾ ಇದ್ದೀರಾ? ನೀವು ನಿಮ್ಮ ಬಾಯಿಂದ ನಾನು ಯೇಸುವನ್ನು ನಂಬ್ತೇನೆ ಅಂತಂದರೆ ನಿಮಗೇನು ಸಿಗೋದಿಲ್ಲ. ಏನು ಬೇಕು? ಆ ನಂಬಿಕೆಗೆ ಕಾರ್ಯರೂಪದಲ್ಲಿ ತೋರಿಸ್ಬೇಕು. ಯು ಹ್ಯಾವ್ ಟು ಶೋ ಇಟ್ ಬೈ ಫೇತ್. ವೆನ್ ಯು ಪ್ರೇ, ನಿಮ್ಗೇನು ಬೇಕು ಅಂತ ನೀವು ದೇವರಿಂದ ಕೇಳ್ಕೊಂಡಾಗ ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಯು ಹ್ಯಾವ್ ಟು ಪ್ರಿಪೇರ್. ನಾ ಹೇಳಿದ್ದು ಅರ್ಥ ಆಯ್ತಾ? ಇಲ್ಲಿ ನೋಡಿ ವಚನ ನೋಡುವ. ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆ ಇಲ್ಲದವನಾಗಿದ್ದರೆ ಪ್ರಯೋಜನವೇನು? ಎ ವೆರಿ ಪವರ್ಫುಲ್ ಸ್ಟೇಟ್ಮೆಂಟ್. ಜೇಮ್ಸ್ ವಾಸ್ ಅ ಟೀಚರ್. he had a gift of teaching. ಬೋಧಕವನು. ವಾಟ್ ಗುಡ್ is it, my brothers, if someone says he has a faith but does not have works? The faith should include the work. ಆ ನಂಬಿಕೆಗೆ ನಾವು ಕ್ರಿಯೆಯನ್ನು ತುಂಬಬೇಕು. ನಂಬ್ತೀರಾ ಎಲ್ಲರೂ? ಇಲ್ಲೇ ಇದ್ದೀರಾ? ಆರ್ ಯು ಹಿಯರ್? ನೀವು ಏನು ನಂಬ್ತೀರಿ ಅದಕ್ಕೆ ಕಾರ್ಯರೂಪದಲ್ಲಿ ತೋರಿಸ್ಬೇಕು. ಅದನ್ನು ಹೇಳ್ತಾನೆ. ನನ್ನ ಸಹೋದರರು, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ಆ ನಂಬಿಕೆಗೆ ತಕ್ಕ ಕ್ರಿಯೆಗಳಿರಬೇಕು. ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಅಂಥ ನಂಬಿಕೆಯನ್ನು ಇವನನ್ನು ರಕ್ಷಿಸುವುದು. ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವು ಇಲ್ಲದೇ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಹಾಗೆ ಅದರಂತೆ he is giving an example. If somebody, your brother or sister who is in a need, ಅವಶ್ಯಕತೆ, ಅವನಿಗೆ ನೀಡಿದೆ, ಹೌದಾ? ಸಭೆಯಲ್ಲಿ ಅವಶ್ಯಕತೆ ಇದೆ, ಅವನ ಕೊರತೆಯಲ್ಲಿದ್ದಾನೆ, ಅವ್ನಿಗೆ ಬಟ್ಟೆ ಬೇಕು, ಆಹಾರ ಬೇಕು. ಆದರೆ ನೀವು ಅದನ್ನು ಕೊಡೋದು ಬಿಟ್ಟು ಬರೀ ಬಾಯಿ ಉಪಚಾರದಿಂದ ದೇವರಿದ್ದಾನೆ ಭಯಪಡಬೇಡ್ರಿ ಅಂತ ಹೇಳಿದರೆ ಅದು ಏನು ಅಂತ ನಂಬಿಕೆ ಏನು ಉಪಯೋಗ ಮಾಡ್ತದೆ? ಅದು ಏನೂ ಕಾರ್ಯ ಮಾಡೋದಿಲ್ಲ, ಅದೇನು ಉಪಯೋಗ ಇಲ್ಲ ಅಂತ ಹೇಳ್ತಾನೆ. ಅಂಥ ಮಾತು ಬಾಯಿ ಉಪಚಾರ. ಅದಕ್ಕೆ ನಾನು ನಂಬ್ತೇನೆ ಅನ್ನೋದು ಒಂದು ಬಾಯಿಂದ ಹೇಳುವಂಥದ್ದು, ಅದನ್ನು ಕಾರ್ಯರೂಪದಲ್ಲಿ ತೋರಿಸು ಅಂತ ಹೇಳ್ತಾನೆ. ಅಬ್ರಾಮ ಅದನ್ನು ತೋರಿಸಿದ. ಅದಕ್ಕೆ ಅಬ್ರಾಮನ ವಿಷಯದಲ್ಲಿ ಮತ್ತೆ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ. ಆಮೇನ್. ಇಲ್ಲಿ ನೋಡಿ, ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿರಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಹಾಗೆ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದು. ಇಟ್ ಈಸ್ ಅ ಡೆಡ್ ಫೇತ್. ಇಟ್ ಈಸ್ ಅ ಫೇತ್ ವಿದೌಟ್ ಲೈಫ್. ಆ ನಂಬಿಕೆ ಜೀವ ಇಲ್ಲದ್ದು ನಂಬಿಕೆ ಅಂತ ಹೇಳ್ತಾನೆ, ಹೌದಾ? ಹೀಗಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆ ಉಂಟು. If somebody, he is giving an example, someone will come and show me, he will say, I will show my faith by my act. By my act. ನೀನು ನಿನ್ನ ಕ್ರಿಯೆಗಳಿಲ್ಲದ ನಂಬಿಕೆಯನ್ನು ತೋರಿಸು ಅಂತ ಹೇಳ್ತಾನೆ. ಶೋ ಮಿ ಯುವರ್ ಫೇತ್, ಐ ವಿಲ್ ಶೋ ಮೈ ಫೇತ್ ಬೈ ಮೈ ಆ್ಯಕ್ಟ್. ಹೌದಾ? ಹಾಗೆ ಹೇಳ್ತಾನೆ. ಹೀಗಲ್ಲವಾದರೆ ಒಬ್ಬ ಮನುಷ್ಯನು ನಿನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ. ಹೀಗೆ ಕ್ರಿಯೆಗಳಿಲ್ಲದೆ ನನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವನಲ್ಲವೇ? ನೀನು ಕ್ರಿಯೆಗಳಿಲ್ಲದ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವನಲ್ಲವೇ? ದೇವರು ಒಬ್ಬನೇ ಎಂದು ನೀನು ನಂಬುವುದು, ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆ ನಂಬಿ ಹೆದರಿ ನಡುಗುತ್ತವೆ.
ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ. ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥ ಅಂತ ಹೇಳ್ತಾನೆ. ಇಟ್ ಡಸಂಟ್ ಹೆಲ್ಪ್ ಯು ಎಟ್ ಆಲ್. ಸೊ ಇಫ್ ಯು ಗೋ ಟು ದ ಚರ್ಚ್, ವಿಲ್ ಇಟ್ ಹೆಲ್ಪ್ ಯು? ಸಭೆಗೆ ಬರುವುದರಿಂದ ನಿಮ್ಗೆ ಲಾಭ ಆಗ್ತಾ ಇದೆಯಾ? ಏನು ಮಾಡಿದರೆ ಲಾಭ ಆಗ್ತದೆ? ದೇವರ ವಾಕ್ಯಗಳನ್ನು ಕೇಳಿ ಅದನ್ನು ನಂಬುವುದರಿಂದ ನಿಮ್ಗೆ ಲಾಭ ಆಗ್ತದೆ. ಯಾಕೊಬ್ಬ ಏನು ಹೇಳ್ತಾ ಇದ್ದಾನೆ? ಸುಮ್ಮನೆ ಹೋಗಿ ವಚನ ಕೇಳಿಕೊಂಡು ಬರೋದರಿಂದ ನಿಮ್ಗೇನು ಲಾಭ ಆಗೋದಿಲ್ಲ. ಆ ವಚನಗಳು, ದೇವರ ವಾಗ್ದಾನಗಳನ್ನು ನಂಬಿ, ಹೌದಾ, ನಂಬಿಕೆ, ಅದನ್ನು ಸಿದ್ಧತೆಗಳನ್ನು ಕ್ರಿಯೆಯಲ್ಲಿ ಅದಕ್ಕೆ ಜೀವ ತುಂಬಬೇಕು. ಅಬ್ರಾಮ ಹೇಗೆ ಜೀವ ತುಂಬಿದ ಅದನ್ನು ಮುಂದಿನ ಭಾಗದಲ್ಲಿ ಆತನು ಹೇಳ್ತಾ ಇದ್ದಾನೆ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು. ಡು ಯು ನೀಡ್ ಅನ್ ಎಕ್ಸಾಂಪಲ್? ಏನು ಹೇಳ್ತಾ ಇದ್ದಾನೆ 20ನೇ ವಚನದಲ್ಲಿ? ಡು ಯು ವಾಂಟ್ ಟು ಬಿ ಶೋನ್, ಯು ಫುಲಿಶ್ ಪರ್ಸನ್, ದಟ್ ಫೇತ್ ಅಪಾರ್ಟ್ ಫ್ರಮ್ ವರ್ಕ್ಸ್ ಈಸ್ ಯೂಸ್ಲೆಸ್. ಇಫ್ ದೆರ್ ಇಸ್ ನೋ ವರ್ಕ್, ಬರೀ ನಂಬಿಕೆ, ನನಗೆ ನಂಬಿಕೆ ಉಂಟಂತ ಬಾಯಿಂದ ಹೇಳಿ ಕ್ರಿಯೆಗಳಿಲ್ಲ ಅಂತಂದರೆ ಅದು ವ್ಯರ್ಥ. ಅದು ನಿನಗೇನು ಲಾಭ ಆಗೋದಿಲ್ಲ, ನೀನೇನು ದೇವರಿಂದ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅಬ್ರಾಮ ಪಡ್ಕೊಂಡಿದ್ದು ಹೇಗೆ? ದೇವರು ಅಬ್ರಾಮನಿಗೆ ವಾಗ್ದಾನ ಯಾಕೆ ಮಾಡಿದ? ಮುಂದೆ ನೋಡಿ, ಹಿ ಈಸ್ ಟಾಕಿಂಗ್ ಅಬೌಟ್ ಅಬ್ರಾಮ್ ಇನ್ ವರ್ಸ್ 21. ನಮ್ಮ ಪಿತೃವಾದ ಅಬ್ರಾಮನು ಇಸ್ಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿ ಮೇಲೆ ಅರ್ಪಿಸಿದಾಗ ನೀತಿವಂತನೆಂದು ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಆಮೇನ್. ನೋಡಿ, ಅಬ್ರಾಮ ಏನು ಮಾಡಿದ? ಹಳೆ ಒಡಂಬಡಿಕೆ ಓದಿದ್ದೀರಾ? ಅಬ್ರಾಮನು ಏನು ಮಾಡಿದ? ದೇವರು ಇವನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ. ಅಬ್ರಾಮನಿಗೆ, ನಿನ್ನ ಒಬ್ಬನೇ ಮಗನಾದ ಇಸ್ಸಾಕನನ್ನು, ಯುವರ್ ಓನ್ಲಿ ಸನ್, ಆಫರ್ ಮೀ, ನನಗೆ ಯಜ್ಞವಾಗಿ ಸಮರ್ಪಣೆ ಮಾಡು ಅಂದಾಗ ಆತನೇನು ಮಾಡಿದ? ಗಲಿಬಲಿ ಆದ್ನ. ತಕ್ಷಣ ದೇವರು ಕರೆದ ತಕ್ಷಣ ಆತನ ಮಗನನ್ನು, ಒಬ್ಬನೇ ಮಗನನ್ನು 100 ವರ್ಷ ಆದಮೇಲೆ ಸಿಕ್ಕನ್. ಹಿ ಪ್ರಾಮಿಸ್ ದೆಮ್ ವೆನ್ ಹಿ ವಾಸ್ 75. ಅಬ್ರಾಮನಿಗೆ ದೇವರು ಮಗನನ್ನು ವಾಗ್ದಾನ ಮಾಡಿದ್ದು ಯಾವಾಗ? 75 ವರ್ಷ. ಈಗ ಅಬ್ರಾಮನಿಗೆ 100 ವರ್ಷ. ಈಗ ಅವನಿಗೆ ಒಬ್ಬ ಮಗ ಹುಟ್ಟಿದ್ದಾನೆ ಸಾರಳಿಂದ. ಓಕೆ, ನೌ ಈಸ್ 100 years old. ನೌ ಗಾಡ್ ಈಸ್ ಕಾಲಿಂಗ್ ಹಿಮ್, ಆಫರ್ ಯುವರ್ ಓನ್ಲಿ ಸನ್ ಐಸಾಕ್. ಇಷ್ಮಾಯಿಲಿಗೆ ಇರಲಿಲ್ಲ. ಇಷ್ಮಾಯಿಲ್ ವಾಸ್ ಹಿ ಹ್ಯಾಡ್ ಅ ಸನ್ ಥ್ರೂ ಅದರ್ ವುಮನ್, ಬಾಂಡ್ ವುಮನ್. ಓಕೆ, ಈಗೇನಾಗಿದೆ? ದೇವರು ಅಬ್ರಾಮನಿಗೆ ಕೇಳಿದ ಪರೀಕ್ಷೆ ಮಾಡ್ತಾ ಇದ್ದಾನೆ. ಪರೀಕ್ಷೆ ಸಮಯದಲ್ಲಿ ದೇವರು ನನ್ನನ್ನು ಪರೀಕ್ಷೆ ಮಾಡ್ತಾನಂತ ಅಬ್ರಾಮನಿಗೆ ಗೊತ್ತಿತ್ತು. ತನ್ನ ನಂಬಿಕೆಯನ್ನು ವ್ಯಕ್ತಪಡಿಸ್ತಾನೀಗ. ಹೌದಾ? ಆತನು ಇಸ್ಸಾಕನನ್ನು ಕರ್ಕೊಂಡು ಹೋಗಿ ಯಜ್ಞವನ್ನು ಕೊಡಲಿಕ್ಕೆ ಯಜ್ಞವೇದಿ ಮೇಲೆ ಇಟ್ಟಲ್ಲ, ಅದು ಅವನ ನಂಬಿಕೆ. ಗಾಡ್ ಡಿಡ್ ನಾಟ್ ಟೇಕ್ ದಟ್ ಆಫರಿಂಗ್. ಹಿ ಪ್ರಿವೆಂಟೆಡ್ ಹಿಮ್. ಎಮ್ ಆರ್ ರೈಟ್? ದಟ್ ಈಸ್ ದ ಆಕ್ಟ್ ಆಫ್ ಫೇತ್. ಅಬ್ರಾಮನು ತನ್ನ ಮಗನನ್ನ, ಇಸ್ಸಾಕನನ್ನ ಯಜ್ಞವೇದಿ ಮೇಲೆ ಇಟ್ಟು ತನ್ನ ನಂಬಿಕೆಯನ್ನ ಕಾರ್ಯರೂಪದಲ್ಲಿ ತೋರಿಸಿದ. ಗ್ರಹಿಸ್ತಾ ಇದ್ದೀರಾ? ಅದೇ ರೀತಿ ಅದಕ್ಕೆ ಅವನು ನೀತಿವಂತನೆಂದು ಅನಿಸ್ಕೊಂಡಿದ್ದು ಯಾಕೆ? ಮನಸ್ಸಲ್ಲೇ ಮಾಡಲಿಲ್ಲ. ನಾನು ಕೊಡ್ತೇನೆ ದೇವರೇ, ನಿನ್ಗೇನು ಬೇಕಾದ್ರೆ ಮಾಡ್ತೇನೆ, ನಿನಗೋಸ್ಕರ. ಪೇತ್ರ ಹೇಳಿದಲ್ಲ, ಸ್ವಾಮಿ ನಿನಗೋಸ್ಕರ ಪ್ರಾಣ ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ ಅಂತ. ಹಂಗೆ ಭಾಳ ಜನ ಹೇಳ್ತಾರೆ. ನಿನ್ನ ನಂಬಿಕೆಯನ್ನು ಕಾರ್ಯರೂಪದಲ್ಲಿ ಹೆಂಗೆ ತೋರಿಸ್ತೀರಿ? ಕಾರ್ಯರೂಪದಲ್ಲಿ ನೀನು ಪ್ರಾಣ ಕೊಡು ಅಂತ ಹೇಳು, ಆವಾಗ ನಾನು ಪ್ರಾಣ ಕೊಡ್ತೇನೆ. ಯೇಸುವೆ ನೀನು ಪ್ರಾಣ ಕೊಡು ಅಂತ ಹೇಳು, ನಿನಗೋಸ್ಕರ ನಾನು ಪ್ರಾಣ ಕೊಡ್ತೇನೆ. ಅದು ನಂಬಿಕೆ ಅಲ್ಲ. ಹೌದಾ? ಆ ಪ್ರಾಣ ಕೊಡಲಿಕ್ಕೆ ಅಂದರೆ ನೀನು ಸರ್ವಸ್ವವನ್ನು ಬಿಟ್ಟು ಬರಲಿಕ್ಕೆ ಸಿದ್ಧ ಮಾಡ್ತೀಯಲ್ಲ, ಸರ್ವಸ್ವವನ್ನು ಬಿಟ್ಟು ಸಿದ್ಧನಾಗ್ತೀಯಲ್ಲ, ಸರ್ವಸ್ವವನ್ನು ಬಿಟ್ಟು ದೇವರನ್ನು ನಂಬಿದ್ದರಿಂದ ದೇವ್ರು ನಿನ್ನ ಜೊತೆಯಲ್ಲಿರ್ತಾನೆ. ನಾಳೆ ಅರ್ಥ ಆಯ್ತಾ? ದೇವರಿಂದ ಲಾಭಗಳನ್ನು ಹೇಗೆ ಪಡ್ಕೋಬೇಕು? ದೇವ್ರು ನಮಗೋಸ್ಕರ ಇಟ್ಟಂತ ನಿನ್ನ ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸು ಅಂತಾನೆ. ಅಬ್ರಾಮನು ತನ್ನ ನಂಬಿಕೆಯನ್ನು ತನ್ನ ಮಗನನ್ನು ಯಜ್ಞವೇದಿ ಮೇಲೆ ಇಟ್ಟು ಮೇಲೆ ನೋಡಿ, ವಚನ ನೋಡಿ, ನಮ್ಮ ಪಿತೃವಾದ ಅಬ್ರಾಮನು ಇಸ್ಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿ ಮೇಲೆ ಅರ್ಪಿಸಿದಾಗ ನೀತಿವಂತ. ಬರೀ ಅವನು ಇಟ್ಟಾಗ ಇನ್ನೂ ಬಲಿ ಕೊಡಲಿಲ್ಲ. ಅವನು ಆ ಯಜ್ಞವೇದಿ ಮೇಲೆ ಇಟ್ಟಾಗ, ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ.
ಅಬ್ರಾಮನು ದೇವರನ್ನ ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಅವನು ನೀತಿವಂತನಾಗಿದ್ದು ಹೇಗೆ? ಕ್ರಿಯೆಗಳಿಂದ, ನಂಬಿಕೆಯಿಂದ. ಆ ನಂಬಿಕೆಗೆ ಜೀವ ತುಂಬಿದ್ರಿಂದ ಆತನು ಅಲ್ಲಿವರೆಗೆ ಅವನು ನೀತಿವಂತನಂತ ಎಣಿಸ್ಕೊಳ್ಳಿಲ್ಲ. ಗ್ರಹಿಸ್ತಾ ಇದ್ದೀರಾ? ಯೇಸು ಸ್ವಾಮಿಯನ್ನೇ ನಂಬ್ತೇನೆ ಅಂತ ನೀವು ಹೇಳುವುದರಿಂದ ನೀತಿವಂತರಾಗುವುದಿಲ್ಲ. ನೀವು ಕರ್ತನ ಕಡೆಯಿಂದ ಪ್ರಾರ್ಥನೆ ಮಾಡಿದಾಗ ನಿಮಗೆ ಉತ್ತರ ಸಿಗುವುದಿಲ್ಲ. ಏನು ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ? ನೀವು ಪ್ರಾರ್ಥನೆಗೆ ನಿಂತಾಗ, ನೀವು ಪ್ರಾರ್ಥನೆ ಮಾಡಿದಾಗ, ಪ್ರಾರ್ಥನೆ ಮಾಡಿದ್ದನ್ನು ಹೊಂದಿದ್ದೇವೆ ಅಂತ ಬಿಟ್ಟು ನೀವು ನಂಬಿದರೆ ಅದು ನಿಂದಾಗ್ತದೆ. ಆಮೇಲೆ ಈ ನಂಬಿಕೆಯಲ್ಲಿ ಏನುಂಟು? ಕ್ರಿಯೆ. ಪ್ರತಿಯೊಂದರಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು ನಾವು. ದೇವರು ನಮಗೆ ನೋಡಿ, ಅಬ್ರಾಹ್ಮನಿಗೆ ಏನು ತೋರಿಸ್ಕೊಟ್ಟ? ಮನುಷ್ಯನ ಬಲಿಗೆ ನಾನು ಒಪ್ಪುವುದಿಲ್ಲ. ಆತನಿಗೆ ಪರೀಕ್ಷೆ ಆಗಿತ್ತು. ನಾನು ಕೊಟ್ಟಂತ ನೋಡಿ ವಯಸ್ಸು ಮೀರಿ ಹೋಗಿತ್ತು. ಎಲ್ಲರೂ ಕೇಳ್ತಾ ಇದ್ದೀರಾ? ಅಬ್ರಾಹ್ಮನ ಮತ್ತು ಸಾರಳ ವಯಸ್ಸು ಮೀರಿ ಹೋಗಿತ್ತು. ದೇರ್ ವಾಸ್ ನೋ ಪಾಸಿಬಿಲಿಟೀಸ್ ದಟ್ ಇನ್ ಎನಿ ವೇ ದೇ ಕ್ಯಾನ್ ಕನ್ಸೀವ್, ದೇ ಕ್ಯಾನ್ ಹ್ಯಾವ್ ಚಿಲ್ಡ್ರನ್. ವಯಸ್ಸು ಮೀರಿ ಹೋಗಿತ್ತು. ಅವನಿಗೆ 100 ವರ್ಷ ಆಗಿತ್ತು, ಇವಳಿಗೆ 90 ವರ್ಷ ಆಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಆತನ ಆ ಪರಿಸ್ಥಿತಿಯನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನು. ಆತನು ಸತ್ತವರನ್ನು ಎಬ್ಬಿಸಲಿಕ್ಕೆ ಸಮರ್ಥನಾಗಿದ್ದಾನೆ. ಇಲ್ಲದನ್ನು, ಗರ್ಭ ಇಲ್ಲ, ಅಲ್ಲಿ ಗರ್ಭ ಒಣಗಿ ಹೋಗಿದೆ, ಮಕ್ಕಳನ್ನು ಕೊಡಲಿಕ್ಕೆ ದೇವರು ಸಮರ್ಥನಾಗಿದ್ದೇನಂತ ನಂಬಿದ. ಅಂಥ ನಂಬಿಕೆ ಯಾರಲ್ಲಿರ್ತದೆ? ಅವರು ಅಬ್ರಾಹ್ಮನ ಸಂತತಿಯವರು ಮತ್ತು ಅಬ್ರಾಹ್ಮನ ಎಲ್ಲ ವಾಗ್ದಾನಗಳು ಅವ್ರಿಗೆ ಸಿಗ್ತದೆ ಅಂತ ಹೇಳ್ತಾನೆ. ಆಮೇಲೆ ಹೇಳಿದ್ರ ಯಾಕೆ ಕೆಲವೊಬ್ರಿಗೆ ಸಿಗ್ತದೆ, ಕೆಲವೊಬ್ರಿಗೆ ಸಿಗೋದಿಲ್ಲ? ನಂಬುವರಿಗೆ ಎಲ್ಲವೂ ಸಾಧ್ಯ ಅಂತ ಹೇಳಿದ್ದಾನೆ. ದೃಢವಾದ ನಂಬಿಕೆ. ಈಗ ನೀವು ದೃಢವಾದ ನಂಬಿಕೆ ಏನು ತೋರಿಸ್ತೀರಿ? ಹೌದಾ? ದೃಢವಾದ ನಂಬಿಕೆ ಹೇಗೆ ತೋರಿಸ್ತೀರಿ? ಕಾರ್ಯರೂಪದಲ್ಲಿ ತೋರಿಸ್ತೀರಿ. ಈಗ ನಿಮಗೆ ಒಂದು ವೆಹಿಕಲ್ ಬೇಕು, ಹೌದಾ? ಈಗ ಬೇರೆಯವ್ರ ಸಂಬಂಧ ಕಾಯ್ಬೇಕಾಗ್ತದ. ನಿಮ್ಗೊಂದು ವೆಹಿಕಲ್ ಬೇಕು ಅಂದಾಗ ನೀವು ಅದಕ್ಕೆ ಸಿದ್ಧತೆಗಳನ್ನು ಮಾಡ್ತೀರಿ. ದೇವ್ರ ಹತ್ರ ಬೇಡ್ಕೊಂಡ್ರಿ. ಆ ಸ್ಕೂಟಿ ಆಗಲಿ, ಆ ಬೈಕ್ ಆಗಲಿ ಪಾರ್ಕ್ ಮಾಡಲಿಕ್ಕೆ ಒಂದು ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದೆ. ಎಲ್ಲರೂ ಕೇಳ್ತಾರೆ, ನೀವು ಏನು ಮಾಡತ್ತಿ ಅಂತ. ಸ್ಕೂಟಿ ಬರತ್ತೈತಿ, ಬೈಕ್ ಬರತ್ತೈತೆ, ಅದಕ್ಕೆ ಅಲ್ಲಿ ಕಾಂಕ್ರೀಟ್ ಹಾಕಿ ಸಿಮೆಂಟ್ ಹಾಕಿ ನಾನು ಅದಕ್ಕೆ ಸ್ಥಳ ಮಾಡ್ತಾ ಇದ್ದೇನೆ. ಎಲ್ಲಿಂದ ಬರ್ತದ? ನಿನ್ನ ಕಡೆ ರೊಕ್ಕ ಅದಾವೇನು? ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ನಾ ಹೇಳಿದ ಅರ್ಥ ಆಯ್ತಾ? ಅದು ಸ್ಟ್ಯಾಂಡು, ಅಲ್ಲಿ ಆ ವೆಹಿಕಲು, ಆ ವಾಹನಕ್ಕೆ ನೀವು ಸ್ಥಳ ಮಾಡಿಕೊಂಡ್ರಲ್ಲ, ಅದು ನಿಮ್ಮ ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸಿದ್ದು ಅವ್ರಿಗೆ ಖಂಡಿತವಾಗಿ ಸಿಗ್ತದೆ. ನಾನು ಹೇಳಿದ ಅರ್ಥ ಆಯ್ತಾ? ದೇವ್ರ ವಚನ ಹೇಳ್ತದೆ, ನಿನ್ನ ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸು. ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೋಬೇಕು. ನಾನೀಗ ಬೇಡ್ಕೊಂಡಿದ್ದೇನೆ, ಅದು ನಂಗೆ ಸಿಗ್ತದೆ ಅಂತ ದೃಢವಾಗಿ ನಂಬು ಅಂತ ಹೇಳ್ತಾನೆ. ಯೇಸು ಸ್ವಾಮಿ ಹೆಂಗೆ ಹೇಳಿದಾನ? ಹಾಗೆ ಹೇಳಿದಾನ ನೋಡಿ, ವಚನ ನೋಡಿ 22. ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ಅಬ್ರಾಮನು ದೇವರನ್ನ ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ನಮಗೂ ಅದೇ ವಾಗ್ದಾನಕ್ಕಿದ್ದೇವೆ. ನಮಗೂ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನನ್ನನ್ನು ಪ್ರೀತಿಸೋನು ನನ್ನ ಆಜ್ಞೆಗಳನ್ನು ಕೈಕೊಂಡವನಾಗಿದ್ದಾನೆ, ನನ್ನ ಆಜ್ಞೆಗಳನ್ನು ಕೈಕೊಳ್ಳೋನು ನನ್ನ ಸ್ನೇಹಿತನು ಅಂತ ಯೇಸು ಸ್ವಾಮಿ ಹೇಳಿದ್ದಾನೆ. ಅಬ್ರಾಮನು ನೀತಿವಂತನಾಗಿದ್ದು ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸಿದ. ದೇವರು ಅಂತ ಅಬ್ರಾಮನಂತ ದೊಡ್ಡ ಪರೀಕ್ಷೆ ಮಾಡೋದಲ್ಲ ನಮಗೆ, ಆದರೂ ಕೂಡ ನಾವು ಸಿದ್ಧರಾಗಿರ್ಬೇಕು. ಕ್ರಿಸ್ತನಿಗೋಸ್ಕರ ಸಿದ್ಧ, ಎಲ್ಲವನ್ನು ಬಿಟ್ಟು ಬರಲಿಕ್ಕೆ ಸಿದ್ಧ. ಅದು ನಮ್ಮ ನಂಬಿಕೆ. ನಾವು ನೀತಿವಂತರ ಆಗೋದು ಯಾವಾಗ? ನಾವು ಯಾವಾಗ ನೀತಿವಂತರಾಗ್ತೇವೆ? ಬಾಯಿಂದ ಹೇಳುವುದರಿಂದಲ್ಲ, ಹೌದಾ? ನಾವು ನೀತಿವಂತರಾಗುವುದು ನಂಬಿಕೆಯಿಂದಲೇ. ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸ್ಬೇಕು. ಮಾಡ್ತೀರಾ? ಮುಂದೆ ನೋಡಿ, ವಚನ ನೋಡಿ, 24ನೇ ವಚನ. ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೇನೆ. ಕ್ರಿಯೆಗಳು, ಆ ನಂಬಿಕೆಗೆ ಜೀವ ಬೇಕು. ಆ ನಂಬಿಕೆಗೆ ಜೀವ ಹಾಕೋದು ಹೆಂಗೆ? ಇತ್ತಾಗ ಪ್ರಾರ್ಥನೆ ಮಾಡಿದೆ, ಇಲ್ಲಿ ರೆಡಿ ಮಾಡ್ಕೊಳತ್ತೆ, ಯಾಕಂದ್ರೆ ದೇವ್ರಿಗೆ ನಂಗೆ ಕೊಡ್ತಾನೆ.
ಅದರಲ್ಲಿ ಮಧ್ಯ ಸೈತಾನ ಬರ್ತಾನೆ ನಡಕ್ಕೆ. ನಿನ್ನ ಬ್ಯಾಂಕ್ನೊಳಗೆ ಎಷ್ಟು ರೊಕ್ಕ ಐತಿ? 1 ಲಕ್ಷದ ಗಾಡಿ ಬೇಡಾಕತಿ, ಸೆಕೆಂಡ್ ಹ್ಯಾಂಡು ಸೈಕಲು ಸಿಗೋದಿಲ್ಲ ನಿಂಗೆ. ಏನು ಹುಚ್ಚರಂಗೆ ಮಾಡಾಕತ್ತಿ, ಸುಮ್ಮನೆ ಬಿಡೋದು. ಅದಕ್ಕೆ ಯಾಕೆ ಕಾಂಕ್ರೀಟ್ ಹಾಡಾತಾರ? ಆಜು ಬಾಜು ಮನೆಯವ್ರು ಕೇಳಿದ್ರೆ ಏನು ಉತ್ತರ ಹೇಳಿ? ಬರ್ತದ? ಸೈತಾನ ನಿಮ್ಮ ಆಶೀರ್ವಾದಗಳನ್ನು ಕದಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ದೇವ್ರ ವಚನ ಹೇಳ್ತದ, ನಿಮ್ಮ ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸ್ರಿ, ಅದು ಕಾರ್ಯದಲ್ಲಿ ಸಿದ್ಧ ಮಾಡ್ರಿ. ಪೇತ್ರ ಡೋಣಿಯಿಂದ ಇಳ್ದ. ಯೇಸು ಸ್ವಾಮಿ ಹೇಳಿದಾಗ, ಸ್ವಾಮಿ ನೀನೇ ಆಗಿದ್ದರೆ ನನಗೆ ಅಪ್ಪಣೆ ಕೊಡು ನಡಿಲಿಕ್ಕೆ ಅಂತ. ಸಮುದ್ರದಲ್ಲಿ ನೀರಲ್ಲಿ ನಿನ್ನ ಹತ್ರ ಬರಲಿಕ್ಕೆ ನನಗೆ ಅಪ್ಪಣೆ ಕೊಡು. ಯೇಸು ಸ್ವಾಮಿ ಬಾ ಅಂತ ಹೇಳಿದ. ಹೌದಾ, ಬಂದ. ಪೇತ್ರ ಬಂದ. ಎಲ್ಲಿ ನಡೀತಾ ಇದ್ದಾನೆ? ಯಾವ ನೀರಲ್ಲಿ? ಇಲ್ಲ, ಟ್ಯಾಂಕ್ ಇರ್ಬೇಕು ನೋಡು. ಸಮುದ್ರದಲ್ಲಿ ಪೇತ್ರ ನಂಬಿಕೆ ನಮ್ಗಿಂತ ಜಾಸ್ತಿನ ಕಡಿಮೆ? ಆ ಸಮುದ್ರದಲ್ಲಿ ತನ್ನ 2 ಕಾಲನ್ನು ದೋಣಿಯನ್ನು ಇಳಿದು ಆತನು ನಡೆಯುವುದು ಆತನ ನಂಬಿಕೆ. ಆತನು ಯೇಸು ಸ್ವಾಮಿಯನ್ನು ದೃಷ್ಟಿಸುವವರೆಗೆ ಆತನು ನಡ್ಕೊಂಡು ಹೋದ. ಯೇಸು ಸ್ವಾಮಿ ಇನ್ನು ಸ್ವಲ್ಪ ಹತ್ತಿರ ಇದ್ದಾನೆ, ಕೈ ಚಾಚಿದ್ರೆ ಸಿಗ್ತಾನೆ. ಆತನು ಏನು ನೋಡಿದ? ಬಿರುಗಾಳಿ ನೋಡಿದಾಗ ಬೀಸುವಂಥ ಅಲ್ಲಿ ಆದಂಥ ಅಲೆಗಳು ಮತ್ತು ಬಿರುಗಾಳಿಯನ್ನು ನೋಡಿಕೊಂಡು ಭಯಪಟ್ಟ. ಏನಾಗ್ಲಿಕ್ಕೆ ಶುರು ಆಯಿತು? ಮುಳುಗ್ಲಿಕ್ಕೆ ಶುರು ಮಾಡಿದ. ಯೇಸು ಸ್ವಾಮಿ ಅವನಿಗೆ ಹೇಳ್ತಾನೆ, ಸ್ವಾಮಿ ನನ್ನನ್ನು ಕಾಪಾಡು ಅಂದಾಗ ಯೇಸು ಸ್ವಾಮಿ ಅವನಿಗೆ ಕೈ ಚಾಚಿ ಅವನನ್ನು ಎಳಿತಾನೆ. ಎಲೆ ಅಲ್ಪ ವಿಶ್ವಾಸಿ, ಏನಂತ ಹೇಳ್ದ? ಬಿರುದು, ನಿನ್ನ ನಂಬಿಕೆ ಇದೆ, ನಿನಗೆ ನಂಬಿಕೆ ಕಡಿಮೆ ಇದೆ. ಎಲೆ ಅಲ್ಪ ವಿಶ್ವಾಸಿ, ಯಾಕೆ ನಂಬದೇ ಹೋದೆ? ಮುಳುಗ್ಲಿಕ್ಕೆ ಕಾರಣ ಹೇಳ್ದ. ನಮ್ಮ ಜೀವನದಲ್ಲೂ ಅಷ್ಟೇ, ನಮ್ಗೆ ಯಾಕೆ ಸಿಗೋದಿಲ್ಲ ಅಂದರೆ ನಮ್ಮ ನಂಬಿಕೆ ಇಲ್ಲಿದ್ದಾಗ ಫುಲ್ಲು ನಾವು ಬಲೂನ್ ಊದ್ಕೊಂಡು ಬಿಟ್ಟಿರ್ತೇವೆ ಸಭೆಯಿಂದ. ಅಲ್ಲಿಗೆ ಹೋದ ತಕ್ಷಣ ಮತ್ತೆ ನಾವು ಚರ್ಚೆ ಮಾಡ್ತೇವೆ. ಕೆಲವೊಂದು ವಿಷಯಗಳನ್ನು ವಿಚಾರ ಮಾಡಿರಿ. ಯಾರ ಜೊತೆಗೆ ಮಾತಾಡಬೇಕು? ನಿಮ್ಮ ಪವಿತ್ರವಾದದ್ದನ್ನು ನಾಯಿಗಳ ಮುಂದೆ ಹಾಕಬೇಡ್ರಿ, ನಿನ್ನ ಮುತ್ತುಗಳನ್ನು ಹಂದಿ ಮುಂದೆ ಚೆಲ್ಲಬೇಡ್ರಿ ಅಂತ ಹೇಳ್ತಾನೆ. ಹೇಳಿದಾನ? ಸೊ ನಿನ್ನ ನಂಬಿಕೆ ವಿಷಯದಲ್ಲಿ ಅನ್ಯ ಮನುಷ್ಯನಿಗೆ ನಂಬಿಕೆ ಇಲ್ಲದವ್ರ ಜೊತೆಗೆ ಹಂಚ್ಕೋಬಾರ್ದು. ನಿಮ್ಮ ಜೊತೆಗೆ ಒಬ್ಬ ತೋಮ ಇದ್ದರೆ ಸತ್ತವ್ರು ಹೇಳೋದಿಲ್ಲ, ಯಾಕಂದ್ರೆ ಅವ್ನು ಹೊರಗಾಕಂತಂದೇವ್ರು. ಅರ್ಥ ಆಯ್ತಾ? ತೋಮನಂತವ್ರು ನಿಮ್ಮ ಜೊತೆಯಲ್ಲಿ ಇದ್ಕೊಂಡು ನೀನು ದೊಡ್ಡ ಯಾರಿಗೋ ಏನೋ ಅದ್ಭುತ ಮಾಡ್ತೇನೆ ಅವ್ನ ಪಾರ್ಟ್ನರ್ ಅಂತ ತಗೋಬೇಡ್ರಿ. ಸೇವೆಗೆ ಹೋಗ್ಬೇಕಾದ್ರೆ ಅವ್ರ ಪಾರ್ಟ್ನರನ್ನು ತಗೋಬೇಡ್ರಿ, ನಂಬಿಕಸ್ಥರನ್ನ ತೆಗೆದುಕೊಂಡು ಹೋಗ್ರಿ. ಹೌದಾ? ಅವಾಗ ನೀವು ಸತ್ತವ್ರನ್ನ ಎಬ್ಬಿಸ್ತೀರಿ. ಯೇಸು ಸ್ವಾಮಿ ಪೇತ್ರ, ಯೋಹಾನ, ಯಾಕೋಬ 3 ಜನಕ್ಕೆ ವಿಂಗಡಿಸಿ 3 ಜನಕ್ಕೆ ಮಾತ್ರ ಒಳಗಡೆ ಬರ್ಲಿಕ್ಕೆ ಕೊಟ್ಟ. ಬಾಕಿಯವ್ರನ್ನ ಬೇರೆಯವ್ರು ಇಲ್ಲಲ್ಲಿ, ಯಾರ್ದು ಹೆಸರು ಹೇಳಲಿಲ್ಲ. ಅಲ್ಲಿ ಬೇರೆ ಶಿಷ್ಯರಿದ್ದರು, ಅಪೊಸ್ತಲರಿದ್ದರು, ಆದರೆ ಯೇಸು ಸ್ವಾಮಿ ಅವ್ರನ್ನ ಒಳಗಡೆ ತೆಗೆದುಕೊಳ್ಳಲಿಲ್ಲ. ನಂಬಿಕೆ ಯಾವ ರೀತಿ ಕಾರ್ಯ ಮಾಡ್ತದಂಥ ವಚನಗಳು ಮಾತಾಡ್ತಾ ಇದ್ದಾವೆ. ಹೌದಾ? ದೇವ್ರ ವಾಕ್ಯ ಏನು ಹೇಳ್ತಾ ಇದೆ? ನಂಬಿಕೆಗೆ ಜೀವ ತುಂಬುವುದು ಹೇಗೆ ಅಂತ ಹೇಳ್ತಾ ಇದ್ದಾನೆ. ಯಾವ ರೀತಿ ಅಬ್ರಾಮನು ತುಂಬಿದ ಅದೇ ರೀತಿಯಲ್ಲಿ ನಾವು ತುಂಬಬೇಕು. 24ನೇ ವಚನ ಎಷ್ಟು ಪವರ್ಫುಲ್ ಆಗಿದೆ ನೋಡ್ರಿ. ಹೌ ಪವರ್ಫುಲ್ ದ ವರ್ಸ್ 24 ಇಸ್. ಎಲ್ಲ ಭಾಷೆಗಳಲ್ಲಿ ಓದ್ಕೊಳ್ಳುವ. ಯು ಸಿ ದ್ಯಾಟ್ ಎ ಪರ್ಸನ್ ಈಸ್ ಜಸ್ಟಿಫೈಡ್ ಬೈ ವರ್ಕ್ಸ್. ಜಸ್ಟಿಫೈಡ್ ಬೈ ವರ್ಕ್. ಜಸ್ಟಿಫೈಡ್ ಅಂತಂದರೆ ನೀತಿವಂತರಾಗೋದು ಕಾರ್ಯದಿಂದ. ಆ ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತರುವುದರಿಂದ ನೀವು ನೀತಿವಂತರಾಗ್ತೇವೆ. ಯು ಸಿ ದಟ್ ಎ ಪರ್ಸನ್ ಇಸ್ ಜಸ್ಟಿಫೈಡ್ ಬೈ ವರ್ಕ್ಸ್ ಆ್ಯಂಡ್ ನಾಟ್ ಬೈ ಫೇತ್ ಅಲೋನ್. ನಾಟ್ ಬೈ ಫೇತ್ ಅಲೋನ್. ಇದನ್ನು ನಿಮ್ಮ ಹೃದಯದ ಹಲಿಗೆ ಮೇಲೆ ನಾನು ನಂಬ್ತೇನೆ ಅಂತ ಭಾಳ ಜನ ಹೇಳ್ತಾರೆ. ಎಷ್ಟು ನಂಬ್ತಿದ್ದಿ? ಬಂತು ಪ್ರಶ್ನೆ. ಎಷ್ಟು ನಂಬ್ತಿದ್ದೆ ಯೇಸು ಸ್ವಾಮಿನ? ಯೇಸು ಸ್ವಾಮಿ ಸಮುದ್ರದಲ್ಲಿ ನಡಿ ಅಂದ್ರೆ ನಡಿತೀಯ? ಪೇತ್ರ ನಡೆದ ಎಲ್ಲಿವರೆಗೆ ನಡೆದ? ಎಲ್ಲಿವರೆಗೆ ಅವನು ಸ್ವಾಭಾವಿಕ ವಿಷಯಗಳು ಅಲ್ಲಿ ನೋಡಿ. ಅಬ್ರಾಹ್ಮನಿಗೂ ಕೂಡ ಅಂಥ ಪರೀಕ್ಷೆ ಇತ್ತು. ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡಿದಾಗ ಅಬ್ರಾಹ್ಮನಿಗೆ ಆ ಪರೀಕ್ಷೆ ಇತ್ತು. ಯಾಕೆಂದರೆ ಅವು ಕನ್ನಡಗೆ ಹೋಗಿ ನೋಡಿರ್ಬೇಕು. ಆ ಸಮಯದಲ್ಲಿ ಕನ್ನಡ ಇತ್ತೋ ಗೊತ್ತಿಲ್ಲ ನನಗೆ. ಆ ಸಮಯದಲ್ಲಿ ಆತನು ತನ್ನ ಮುಖ, ತನ್ನ ವಯಸ್ಸು ಗೊತ್ತಾಗ್ತದಲ್ಲ. ಕನ್ನಡಿ ನೋಡಿದರೆ ನಿಮ್ಮ ವಯಸ್ಸು ಗೊತ್ತಾಗ್ತದೆ. ನಿಮ್ಮ ವಯಸ್ಸು ಗೊತ್ತಾಗಲಿಕ್ಕೆ ನಿಮಗೆ ಕನ್ನಡಿ ಬೇಕಾ? ನಿಮ್ಮ ಕೈ ನೋಡಿದ್ರೆ ಗೊತ್ತಾಗ್ತದೆ. ನಿಮ್ಮ ಮುಖದ ಇದುಗಳನ್ನು, ಕೈಕಾಲುಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಹೌದಾ? ಸೊ ಆ ರೀತಿ ಅಂಥ ವಯಸ್ಸು ಮೀರುವಂಥ ಸಮಯದಲ್ಲಿ 100 ವರ್ಷ ಇದ್ದಾಗ ಅಬ್ರಾಹ್ಮನು ನಂಬಿದ್ದೆ ಕ್ರಿಯೆಗಳಿಂದ. ಆತನು ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ದ. ಹೌದಾ? ದೇವರು ಅದನ್ನು ತೋರಿಸ್ತಾ ಇದ್ದಾನೆ. ಅಬ್ರಾಹ್ಮನ ಮೂಲಕ ನಂಬಿಕೆ ಅಂಥದ್ದು ಬೇಕಂತ. ಎಂಥ ನಂಬಿಕೆ ಬೇಕು?
ದೇವ್ರ ವಚನದ ಮೂಲಕ ನಮ್ಗೆ ಎಂಥ ನಂಬಿಕೆ ಬೇಕು ಅಂತ ಕೇಳ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ ದೇವರು. ಆ ನಂಬಿಕೆಗೆ ಕ್ರಿಯೆಯನ್ನು ತುಂಬ್ರಿ ಅಂತ ಹೇಳ್ತಾನೆ. ಯಾಕಂದ್ರೆ ದೇವ್ರು ನಿಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಆದರೆ ಎಂಥ ನಂಬಿಕೆ ಬೇಕು? ನನ್ನ ನೋವು, ನನ್ನ ರೋಗಗಳು, ನನ್ನ ಶರೀರದಲ್ಲಿರುವಂಥ ಗಂಟುಗಳು ಕರಿಗಿ ಹೋಗ್ತವೆ. ನನ್ನ ಶರೀರದಲ್ಲಿರುವಂಥ ಕ್ಯಾನ್ಸರ್ ಗಂಟು ಕರಿಗಿ ಹೋಗ್ತದೆ. ಇದನ್ನು ನಂಬಿ ನೀನು ಬಲವಾಗಿ ನಂಬಿದಾಗ ಕ್ಯಾನ್ಸರ್ ಗಂಟೆ ಇರುವುದಿಲ್ಲ. ಯಾಕೆಂದರೆ ನಿನ್ನ ನಂಬಿಕೆ ಕಾರ್ಯರೂಪದಲ್ಲಿ ಬಂತು. ಹೋಗಿ ಮತ್ತೆ ಮನೆಗೆ ಹೋಗ್ಬಿಟ್ಟು ಗುಳಿಗೆ ತಗೋ, ಸಭೆಯಿಂದ ಹೋದ್ಕೊಳ್ಳಿ, ಮತ್ತೆ ಮನೆಗೆ ಹೋಗಿ ಟ್ಯಾಬ್ಲೆಟ್ ಕೊಡು, ಅದು ಬೇರೆ ಇದು ಬೇರೆ. ಹೌದಾ? ನಂಬಿಕೆ, ನೀವು ಔಷಧಿಯನ್ನು ನಂಬಿಕೆಯಿಂದ ಬಿಡೋದು. ಹೌದಾ? ನಿಮ್ಮ ನಂಬಿಕೆಗೆ ಒಂದು ಹೆಜ್ಜೆ ಅದು. ಅಭಿಷೇಕ್ ತಾಯಿ ಭಾರತೀಯ ಸಿಸ್ಟರ್ ಅದೇ ಮಾಡಿದ್ದು. ನಾ ಹೇಳಿದೆ ಏನು ಮಾಡ್ಬೇಕು ನಾನು ಅಂತ ಹೇಳಿದೆ. ನಿಮ್ಮ ನಂಬಿಕೆನ ಕಾರ್ಯರೂಪದಲ್ಲಿ ತೋರಿಸಿರಿ. ಏನಿದೆ ನಿಮ್ಮ ಹತ್ರ? ಟ್ಯಾಬ್ಲೆಟ್ಸ್ ಇದೆ. ಒಂದು ಟ್ಯಾಬ್ಲೆಟ್, ಈಚ್ ಟ್ಯಾಬ್ಲೆಟ್ ವಾಸ್ ಕಾಸ್ಟಿಂಗ್ 6000 rupees. ಅವ್ರು ಹೇಳಿದರು 6000. ಆಯಿತು, ಡಾಕ್ಟರ್ ಏನು ಹೇಳಿದ್ದಾರೆ? ಟ್ಯಾಬ್ಲೆಟ್ ತೊಗೊಂಡ್ರೆ ಉಳಿತಾನ ನಿನ್ನ ಮಗ? ಇಲ್ಲ ಅಂತ ಹೇಳಿದ್ದಾರೆ. ಮತ್ತು ಟ್ಯಾಬ್ಲೆಟ್ ತೊಗೊಂಡು ಏನು ಮಾಡ್ತೀವಿ? ಈಗ ನೀನು ಆ ಔಷಧಿಯನ್ನು ಚೆಲ್ಲು. ಯು ಥ್ರೋ ದ ಟ್ಯಾಬ್ಲೆಟ್ ಆ್ಯಂಡ್ ಬಿಲೀವ್ ಇನ್ ಜೀಸಸ್. ಆ್ಯಂಡ್ ಶಿ ಹ್ಯಾಡ್ ನೋ ಆಪ್ಷನ್. ಅವ್ರಿಗೆ ಬೇರೆ ಮಾರ್ಗ ಇರಲಿಲ್ಲ. ಹೌದು, ಇಷ್ಟೆಲ್ಲ ಮಾಡಿದ್ದೇನೆ, ಇಷ್ಟೆಲ್ಲ ಖರ್ಚು ಮಾಡಿದ್ದೇವೆ, ಡಾಕ್ಟ್ರು ನಮ್ಗೆ ಹೇಳಿದ್ದಾರೆ ನಮ್ಮ ಮಗ ಉಳಿದಿಲ್ಲ ಅಂತ. ಹಾಗಾದರೆ ದೇವ್ರು ಮಾತ್ರ ಉಳಿಸ್ಲಿಕ್ಕೆ ಸಾಧ್ಯ. ಎಲ್ಲ ದೇವ್ರು ಮಾಡಿದ್ದೇನೆ. ಆಲ್ ಡೋರ್ಸ್, ಸಿ ಟ್ರೈಡ್ ಆಲ್ ದ ಆಪ್ಷನ್ಸ್, ಸಿ ಹ್ಯಾಡ್ ಓನ್ಲಿ ಒನ್ ಆಪ್ಷನ್. ಅವ್ರು ಹೇಳಿದ್ದೇನಂತಂದರೆ, ಒಂದು ವೇಳೆ, ಆ ಸಮಯದಲ್ಲಿ ಹೇಳಿದ್ದು, ಒಂದು ವೇಳೆ ನಿಮ್ಮ ದೇವರು, ನನಗೆ ಹೇಳ್ತಾ ಇದ್ದಾರೆ, ಒಂದು ವೇಳೆ ನಿಮ್ಮ ದೇವರು ನನ್ನ ಮಗನನ್ನು ಬದುಕಿಸಿದರೆ ಈ ಎಲ್ಲ ಸುಳ್ಳು ದೇವ್ರನ್ನ, ಗೊಂಬೆ ದೇವ್ರನ್ನ ಚೆಲ್ಲಿ ಆ ದೇವ್ರನ್ನ ನಾನು ಹಿಂಬಾಲಿಸ್ತೇನೆ ಅಂತಂದು ಅದು ಬಲವಾಗಿ ಅವಳು ನಂಬಿದಳು. ಅದನ್ನು ಕಾರ್ಯರೂಪಕ್ಕೆ ತಂದು. ಅರ್ಥ ಆಯ್ತಾ? ಇಟ್ ಈಸ್ ಆಲ್ಮೋಸ್ಟ್ 4 years ದಟ್ ಹಿ ಈಸ್ ಲಿವಿಂಗ್. ಎಲ್ಲರೂ ನೋಡಿದ್ದೀರಿ, ಅಭಿಷೇಕಿಗೆ ನೋಡಿದ್ದೀರಿ. 4 years ವಿತ್ ಅ ಮೇಜರ್ 7 diseases. ಅದರಲ್ಲಿ ಒಂದು ರೋಗ ಇದ್ರೂ ಕೂಡ ಸಾಯ್ತಾನೆ ಮನುಷ್ಯ. 7 ಮುಖ್ಯವಾದ ಅತಿ ಗಂಭೀರವಾದಂಥ ರೋಗಗಳು, ಡ್ರೆಡ್ಫುಲ್ ಡಿಸೀಸಸ್. ಅದನ್ನು ಇದ್ರೂ ಕೂಡ ಅವನು ಬದುಕಿದ್ದು ಹೇಗೆ? ನಂಬಿಕೆಯನ್ನು ಕಾರ್ಯರೂಪದಲ್ಲಿ ಹೇಗೆ ತೋರಿಸಿದ್ರು? ಔಷಧಿಯನ್ನು ಚೆಲ್ಲಿ. ಸಣ್ಣ ವಿಷಯಗಳು. ನಾವು ಏನು ಮಾಡ್ತೇವೆ, ಇಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಗುಳಿಗೆ ಪಾಸ್ಟರ್ ಚೆಲ್ಲರ್, ಮತ್ತು ನಡರಾತ್ರಿ ಮೆಡಿಕಲ್ ಶಾಪ್ ಎಲ್ಲ ಕ್ಲೋಸ್ ಇರ್ತವೆ, ಎಲ್ಲಿ ಸುತ್ತಾಡೋಕೆ ಹೋಗಿ. ಹೌದಾ? ಅಂಥ ನಂಬಿಕೆ ಏನದು? ಸತ್ತ ನಂಬಿಕೆ. ಅದು ನಿಮ್ಮನ್ನು ಉಳಿಸೋದಲ್ಲ ಅಂತ ಹೇಳ್ತಾನೆ ದೇವರು. ಯಾಕೊಬ್ಬ ಹೇಳ್ತಾನೆ, ಅದು ನಿಮಗೆ ಏನೂ ಲಾಭ ಇಲ್ಲ ಅಂತ ಹೇಳ್ತಾನೆ. ಅಂಥ ನಂಬಿಕೆ ನಿಮ್ಮನ್ನು ಉಳಿಸೋದಾ, ರಕ್ಷಿಸುವುದಾ? ಅದು ಸತ್ತ ನಂಬಿಕೆ. ನೋಡಿ ಮುಂದಿನ ವಚನ ನೋಡಿ, 25ನೇ. ಅದೇ ರೀತಿಯಾಗಿ ಸೂಳೆಯಾದ ರಹಾಬಳು ಗೂಢಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳಿಸಿದರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತ. ಶಿ ಈಸ್ ಅ ಪ್ರಾಸ್ಟಿಟ್ಯೂಟ್. ಶಿ ಬಿಕೇಮ್ ರೈಚಿಯಸ್ ಬೈ ಸೇವಿಂಗ್ ಗಾಡ್ಸ್ ಸರ್ವೆಂಟ್. ಅವಳು ಸೂಳೆಯಾಗಿದ್ದಳು. ರಹಾಬಳು ಸೂಳೆಯಾಗಿದ್ದಳು. ನೀತಿವಂತಳು ಹೇಗಾದ್ಲು? ಇಸ್ರಾಯೇಲ್ ಜನರಿಗೆ ಆ ಕಾನಾನ್ ದೇಶದಲ್ಲಿ ಸಂಚರಿಸುವಂಥ ಸಮಯದಲ್ಲಿ ಅವರು ಗೂಢಚಾರರಾಗಿ ಹೋದಂಥ ಆ 12 ಜನರಲ್ಲಿ ಅವರನ್ನು ಉಳಿಸ್ಕೊಂಡ್ಲು, ಅಡಗಿಸ್ಕೊಂಡ್ಲು. ಯಾಕೆಂದರೆ ಅವರು ಕೊಲ್ಲಿಕ್ಕೆ ಬಂದಿದ್ದರು ಸೈನಿಕರು ಆ ದೇಶದ. ಅವರನ್ನು ಯಹೂದ್ಯರು ದೇವರ ಸೇವಕರಂತೆ ಬಿಟ್ಟು ಅವಳು ಅಡಗಿಸಿಟ್ಲು ಅವ್ರನ್ನ. ನೋಡಿ ವಚನ ನೋಡಿ, ಎಲ್ಲರೂ ಓದ್ತೀರಾ? ಕ್ಯಾನ್ ಯು ರೀಡ್ ಇಟ್? ಅದೇ ರೀತಿಯಾಗಿ ಸೂಳೆಯಾದ ರಹಾಬಳು ಗೂಢಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳಿಸಿದರಲ್ಲಿ ಕ್ರಿಯೆಗಳಿಂದಲೇ ನೀತಿವಂತಳೆಂದು ನಿರ್ಣಯವನ್ನು ಹೊಂದಿದಲ್ಲವೇ? ಅಲ್ಲಿ ಏನಾಯಿತು? ಅಲ್ಲಿ ಯೋಶ್ವ ಹೇಳ್ತಾ ಇದ್ದಾನೆ. ಯೋಶ್ವಾಗೆ ರಿಪೋರ್ಟ್ ಬಂತು. ಈಗ ಆ ದೇಶದಲ್ಲಿ ವಾಸ ಮಾಡ್ತಿದ್ದಂಥ ಎರಿಕೋ ದೇಶದಲ್ಲಿ ವಾಸ ಮಾಡುವಂಥ ಆ ಸೂಳೆ, ಅವಳು ನೀತಿವಂತಳಾಗಿದ್ದು ದೇವರು ಅವಳನ್ನು ನೀತಿವಂತಳಂತಾನೆ. ಯಾಕಂದರೆ ದೇವರ ಸೇವಕರನ್ನು ನೀನು ಕೊಲ್ಲಿಕ್ಕೆ ಕೊಡಲಿಲ್ಲ, ಅವ್ರನ್ನ ತಪ್ಪಿಸಿ ಕಾಪಾಡಿದ್ದಕ್ಕೋಸ್ಕರ ಆ ಕ್ರಿಯೆಗಳಿಂದ, ನೀನು ಮಾಡಿದಂಥ ಒಳ್ಳೆಯ ಕಾರ್ಯಗಳಿಂದ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟು. ಆಮೇನ್. ಆರ್ ಯು ಗೆಟಿಂಗ್ ದಿಸ್? ವೆರಿ ಇಂಪಾರ್ಟೆಂಟ್. ಅದನ್ನು ಓದಬೇಕು. ಹಳೆ ಒಡಂಬಡಿಕೆಯಲ್ಲಿ 26ನೇ ವಚನ. ಆತ್ಮವಿಲ್ಲದ ದೇಹವು ಸತ್ತದ್ದಾಗಿ ಪ್ರಕಾರ ಕ್ರಿಯೆಗಳಲ್ಲಿದ್ದ ನಂಬಿಕೆಯು ಸತ್ತದ್ದೇ. ಆಮೇನ್. ಗ್ರಹಿಸ್ತಾ ಇದ್ದೀರಾ? ಎಲ್ಲರೂ ಹೇಳ್ತಾರೆ ಯೇಸು ಸ್ವಾಮಿನ ನಂಬ್ತೇವೆ, ಯೇಸು ಸ್ವಾಮಿನ ನಂಬ್ತೇವೆ. ಯೇಸು ಸ್ವಾಮಿನ ಏನು ನಂಬ್ತೀರಿ? ಏನಂತ ನಂಬ್ತೀರಿ? ಆತ್ಮ
ಒಂದು ಶರೀರದಲ್ಲಿ ಆತ್ಮ ಇಲ್ಲ ಅಂದರೆ ಏನಂತಾರೆ ಅದಕ್ಕೆ? ಆತ್ಮ ಇಲ್ಲದ ಶರೀರಕ್ಕೆ ಏನಂತೇವೆ? ಶವ ಅಂತೇವೆ, ಡೆಡ್ ಅಂತ ಹೇಳ್ತಾನೆ. ಎ ಬಾಡಿ, ಫಾರ್ ಆಸ್ ದ ಬಾಡಿ ಅಪಾರ್ಟ್ ಫ್ರಮ್ ದ ಸ್ಪಿರಿಟ್ ಈಸ್ ಡೆಡ್. ಅದಕ್ಕೆ ಡೆಡ್ ಬಾಡಿ ಅಂತೇವೆ, ಯಾಕಂದ್ರೆ ಅದರಲ್ಲಿ ಆತ್ಮ ಇಲ್ಲ. ಶರೀರದಲ್ಲಿ ಆತ್ಮ ಇಲ್ಲ ಅಂದ್ರೆ ಏನಂತಾರೆ ಅದಕ್ಕೆ? ಡೆಡ್ ಬಾಡಿ ಅಂತೇವೆ, ಶವ ಅಂತೇವೆ. ಅದೇ ರೀತಿಯಲ್ಲಿ ನಿಮ್ಮಲ್ಲಿ ನಂಬಿಕೆ ಇದೆ, ಕ್ರಿಯೆ ಇಲ್ಲ ಅಂತಂದರೆ ಅದು ಸತ್ತ ನಂಬಿಕೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಬಿಡೆ ಇಲ್ಲದೆ ಮಾತಾಡ್ತಾ ಇದ್ದಾನೆ, ನಿಜವಾಗ್ಲೂ ಅರ್ಥಪೂರ್ಣ. ಯಾಕೊಬ್ಬ ಏನು ಹೇಳ್ತಾ ಇದ್ದಾನೆ? ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದು. ಆಮೇನ್. ಅದಕ್ಕೆ ಏನು ಹೇಳ್ತಾ ಇದ್ದಾನೆ? ದೇವ್ರು ಮಾತಾಡ್ತಾ ಇದ್ದಾನ, ನಿಮ್ಮ ನಂಬಿಕೆಗೆ ಕ್ರಿಯೆ ಬೇಕು. ದೇವರಿಗೆ ನಿಮ್ಮ ನಂಬಿಕೆ, ನೀವು ನಂಬ್ತೀರಿ ಅನ್ನೋದಕ್ಕೆ ಕ್ರಿಯೆಯಲ್ಲಿ ತೋರಿಸ್ರಿ, ಇಲ್ಲಾಂದ್ರೆ ಲಾಭ ಇಲ್ಲ. ಏನು ಮಾತಾಡ್ತಾ ಇದ್ದಾನೆ ದೇವರು? ನಿಮ್ಮ ನಂಬಿಕೆಗೆ ಕಾರ್ಯರೂಪದಲ್ಲಿ ತೋರಿಸ್ರಿ, ಕಾರ್ಯದಲ್ಲಿ ತೋರಿಸ್ರಿ. ಅದನ್ನು ಕ್ರಿಯೆಯಿಂದ ನಿಮ್ಮ ನಂಬಿಕೆಯನ್ನು ದೇವರು ತೋರಿಸ್ರಿ. ದೇವರು ಖಂಡಿತವಾಗಿ ನೀವೇನು ಬೇಡ್ತೀರಿ, ನೀವೇನು ನಿರೀಕ್ಷೆ ಮಾಡ್ತೀರಿ ಅದನ್ನು ಸಿಗೋದೆ. ದೇವರಿಂದ ಉತ್ತರ ಪಡ್ಕೊಳ್ಳುವಂಥ ಮಾರ್ಗ ಇದು. ಇದು ಒಂದಕ್ಕೆ ಮಾತ್ರ ಅಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ. ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸ್ತಾನೆ. ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವುದಂದ್ರೆ ಏನು? ಕೊರತೆಗಳು ಇರುವುದಿಲ್ಲ. ಐ ವಿಲ್ ಬ್ಲೆಸ್ ಯುವರ್ ಫುಡ್ ಆ್ಯಂಡ್ ವಾಟರ್. ನಿಮಗೆ ಅನ್ನಪಾನಗಳ ಕೊರತೆಗಳು ಇರುವುದಿಲ್ಲ. ಹೌದಾ? ಎರಡನೇದೇನು ಹೇಳಿದಾನೆ? ನಿಮ್ಮಲ್ಲಿ ಯಾವ ವ್ಯಾಧಿಗಳು ಇಲ್ಲದಂತೆ ನಾನು ಮಾಡ್ತೇನೆ. ನೋಡಿ ವಚನ ನೋಡುವ, ಲೆಟ್ಸ್ ಗೋ. ವಿಮೋಚನ ಕಾಂಡ, ಎಕ್ಸಡಸ್ 23:24 ವಚನದಿಂದ ಹೇಳ್ತಾ ಇದ್ದಾನೆ, ಇಸ್ರಾಯೇಲರಿಗೆ ದೇವರು ಮಾಡಿದಂಥ ವಾಗ್ದಾನಗಳು. ಕಂಡೀಷನ್ಸ್ ಇದ್ದಾವೆ ಅಲ್ಲಿ. ದೇವರಿಂದ ನಾವು ಪಡ್ಕೋಬೇಕಂತಂದರೆ, ದೇವರಿಂದ ಇದನ್ನೆಲ್ಲ ಪಡ್ಕೋಬೇಕಂದ್ರೆ ಕೆಲವೊಂದು ದೇವರ ಆಜ್ಞೆಗಳನ್ನು ಅನುಸರಿಸಬೇಕು. ಅವರ ದೇವತೆಗಳನ್ನು ನೀವು ನಮಸ್ಕರಿಸಲು ಬಾರದು. ಅನ್ಯ ಜನರ ದೇವತೆಗಳನ್ನು ಹಿಂದೆ ನಾವು ಮಾಡಿದಂಥ ಎಲ್ಲ ನಮಸ್ಕರಿಸಲು ಮಾಡದು, ಪೂಜಿಸಲು ಬಾರದು. ಅವರ ಆಚರಣೆಗಳನ್ನು, ಅನ್ಯ ಜನರ ಆಚರಣೆಗಳನ್ನು ಅನುಸರಿಸಲೇಬಾರದು. ಆ ಜನಗಳನ್ನು ನಿರ್ಮೂಲ ಮಾಡಿ ವಿಗ್ರಹ ಸ್ತಂಭಗಳನ್ನು ನಾಶ ಮಾಡಬೇಕು. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ, ಸೃಷ್ಟಿಕರ್ತನೊಬ್ಬನನ್ನೇ ಆರಾಧಿಸಬೇಕು. ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ನಾವು ಇದು ಮಾಡ್ತೇವೆ, ಅದು ಮಾಡ್ತೇವೆ, ಜಾತ್ರೆಗೆ ಹೋಗ್ತೇವೆ, ಊರ ಹಬ್ಬ, ಊರ ಜಾತ್ರೆ ಇದ್ದಾಗ ಎಲ್ಲಿಂದ ಕರೆಸ್ತಾರೆ. ಊರಾಗ ಜಾತ್ರೆ ಐತೆ ಅಂದಾಗ, ಹೌದಾ? ಬರ್ತಾರೆ ಇಲ್ಲ? ಯಾಕೆ ಅಂತಂದರೆ ಊರ ಜಾತ್ರೆ ಐತ್ರಿ. ಆ ರೀತಿ ನಡ್ಕೊಳ್ಳೋದಲ್ಲ. ನೋಡಿ, ಅದನ್ನು ಮಾಡಿಕೊಳ್ಳದೆ ಅವರ ಆಚರಣೆಗಳನ್ನು ನಡೆಸಲೇಬಾರ್ದು. ಅವರ ಆಚರಣೆಗಳನ್ನು ನಡೆಸಬಾರ್ದು. ಕುಪ್ಸಕ್ಕೆ ಹೋಗ್ತೀರಿ? ಮೊನ್ನೆ ಒಂದು ಸ್ಪೆಷಲ್ ಕೇಸ್ ಕೇಳಿದೆ ನಾನು. ಸಭೆಯವರೆಲ್ಲರೂ ಕುಪ್ಸಕ್ಕೆ ಹೋಗ್ಯಾರ, ಪಾಸ್ಟರ್ ಸಹಿತ ಸಭೆಯಲ್ಲಿ. ಹೊರಗಿನವರಲ್ಲ, ಅನ್ಯ ಜನರಲ್ಲ, ಸಭೆಯವರು. ಬೆಳಗಾವಿಂದಲೇ ಕುಪ್ಸ ಅಂದರೆ ಹೇರಿಪ್ಪ. ಕುಪ್ಸ ಅಂದರೆ ಬ್ಲೌಸು. ಬ್ಲೌಸು ಸೀರೆ ಮತ್ತು ಬ್ಲೌಸ್ ಕೊಡ್ತಾರೆ. ಗರ್ಭವತಿ ಫಸ್ಟ್ ಡೆಲಿವರಿಗೆ ಕೊಡ್ತಾರೆ. ಹೌದಲ್ಲ? ಕರೆಕ್ಟಾ? ತಾಯಿ ಮನೆಗೆ ಕರೆಸಿ ಸೀರೆ ಮತ್ತು ಕುಪ್ಸ ಉಡಿಸ್ತಾರೆ. ಅದಕ್ಕೆ ಶಾರ್ಟಲ್ಲಿ ಕುಪ್ಸ ಅಂತಾರೆ. ಕುಪ್ಸ ಅಂದ ತಕ್ಷಣ ಎಲ್ಲರಿಗೂ ಬ್ಲೌಸ್ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದು ಹಳೆ ಸಂಪ್ರದಾಯಗಳು. ಅದನ್ನು ಬಿಡಬೇಕಲ್ಲ. ಹಳೆ ಸಂಪ್ರದಾಯಗಳನ್ನು, ಲೋಕದ ಸಂಪ್ರದಾಯಗಳನ್ನು ಅನುಸರಿಸಿ. ಇದು ಸಭೆಯವರೆಲ್ಲ ಪಾಸ್ಟರ್ ಸೇರಿಕೊಂಡು ಪಾಸ್ಟರಲ್ಲಿ ಪ್ರೇಯರ್ ಮಾಡ್ತಾರೆ ಕುಪ್ಸ ಮಾಡೋ ಟೈಮಲ್ಲಿ. ಹೌದಾ? ಅಂಥ ವಿಷಯಗಳನ್ನು ನಮ್ಮಲ್ಲಿ ಇರಬಾರ್ದು. ಇದನ್ನೆಲ್ಲ ಮಾಡ್ತಾ ನೀವು ದೇವರಿಂದ ಏನಾದರೂ ಪಡ್ಕೋತೀವಿ ಅಂದರೆ ಆಗೋದಿಲ್ಲ. ಹೌದಾ? ದೇವ್ರ Before they get married, even Christians have so many different traditions. ಹಲ್ದಿ ಗಿಲ್ದಿ ಅದೆಲ್ಲ ಮಾಡಬಾರ್ದು. ಬಿಕಾಸ್ ಇಲ್ಲ, ವಾಟ್ ಈಸ್ ದ್ಯಾಟ್? ವಾಟ್ ಇಟ್ ಸಿಂಬಲೈಸಸ್ ಸಮಥಿಂಗ್ ವಿ ಡೋಂಟ್ ನೋ. ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಮಾಡಿದ್ರು, ಹಳದಿ ಹಚ್ಚಿದ್ರೆ ನಾವು ಹಳದಿ ಹಚ್ತೀವಿ. ಅವ್ರು ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ ಅವ್ರಿಗೆ. ದೇ ಡೋಂಟ್ ನೋ ವೈ ದೇ ಡಿಡ್ ಇಟ್. ಬಟ್ ದೆರ್ ಇಸ್ ಸಮಥಿಂಗ್ ಬಿಹೈಂಡ್
ದ ಸ್ಕ್ರಿಪ್ಚರ್ ಸೇಸ್ ಎಲ್ಲ ವಚನಗಳು ಹೌದಾ, ವಚನಗಳು ಇಹಲೋಕದ ಸಂಪ್ರದಾಯಗಳನ್ನು ಅನುಸರಿಸಬೇಡ್ರಿ. ಯಾಕೆಂದರೆ ಅದು ಯಾರಿಂದ ಪ್ರೇರೇಪಣೆ ಆಗಿದ್ದು? ದ ಹಲ್ದಿ ಈಸ್ ಇನ್ಸ್ಪೈರ್ಡ್ ಬೈ ಹೂಮ್? Is it come from God? Whatever is not from the God is from the evil one, because he is there. He is the one who inspires. The scripture says, it is the 2nd chapter, Ephesians 2nd chapter verse 2. ಎರಡನೇ ವಚನ. ಇದನ್ನು ಓದ್ಕೊಂಡು ಹೋಗೋ, ಇದನ್ನು ಮುಗಿಸ್ಕೊಂಡು ಹೋಗ. ನೋಡಿ, ವಾಟ್ ಗಾಡ್ ಹ್ಯಾಸ್ ಪ್ರಾಮಿಸ್ಡ್, ವಿ ಹ್ಯಾವ್ ಟು ಫುಲ್ಫಿಲ್ ಸರ್ಟನ್ ಕಂಡೀಷನ್ಸ್. ದೇವರು ನಮ್ಮ ಆಜ್ಞೆಗಳನ್ನು ಕೈಕೊಂಡಾನೆ, ಅದನ್ನು ಆ ಆಜ್ಞೆಗಳನ್ನು ಕೈಕೊಂಡಾಗ ನಮಗಿದೆಲ್ಲ ಸಿಗೋದು. ಏನು ಮಾಡಿದಾಗ ಸಿಗ್ತದೆ ನೋಡಿ, ನಿಮ್ಮ ದೇವರಾದ, ಎಲ್ಲರೂ ಕೂಡಿ ಓದುವ, ಶಾಲ್ ವಿ ರೀಡ್ ಟುಗೆದರ್ ವರ್ಸ್ 25 and 26. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವನು. ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದಂತೆ ಮಾಡುವೆನು. ನಿಮ್ಮ ದೇಶದಲ್ಲಿ ಗರ್ಭಸ್ರಾವಾಗಲಿ ಬಂಜತನವಾಗಲಿ ಇರುವುದೇ ಇಲ್ಲ. ನಿಮಗೆ ಸಂಪೂರ್ಣವಾದ ಆಯುಷ್ಯನ್ನು ಕೊಡುವೆನು. ಫುಲ್ ಆಫ್ ಏಜ್, ಯು ವಿಲ್ ಲಿವ್ 120 years. ನಿನ್ನ ಯೆಹೋವ ದೇವರನ್ನ ಒಬ್ಬನನ್ನೇ ನೀನು ಆರಾಧಿಸಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಿಂದ ಇದು ದೇವ ಜನರಿಗೆ ವಾಗ್ದಾನ ಮಾಡಿದ್ದಾನೆ. ನಮ್ಗೆ ಅನ್ವಯಿಸ್ತದ ಇದು? ಈಗ ವಚನದ ಅಬ್ರಾಮನು ನಮಗೆ ಮೂಲಪುತ್ರವಾಗಿದ್ದಾನೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನ ನಂಬುವುದರಿಂದ ನಾವು ಅಬ್ರಾಮನ ಸಂತತಿಯವರಾದ್ವಿ, ಯಹೂದ್ಯರಾದ್ವಿ. ನಾವು ಯಾರು? ದೇವ್ರ ವಚನ ಹೇಳ್ತದೆ, ನಾವು ಯೇಸು ಸ್ವಾಮಿನ ನಂಬಿದ್ದರಿಂದ ಅಬ್ರಾಮನ ಸಂತತಿಯವರು. ವಾಟ್ ಎವರ್ ಗಾಡ್ ಹ್ಯಾಸ್ ಪ್ರಾಮಿಸ್ಡ್ ಟು ದ ಜ್ಯೂಸ್ ಈಸ್ ಅಪ್ಲಿಕೇಬಲ್ ಟು ಅಸ್ ಥ್ರೂ ದ ಕ್ರೈಸ್ಟ್. ಯೇಸು ಕ್ರಿಸ್ತನ ಮೂಲಕ ನಾವು ಯಹೂದ್ಯರಾಗಿದ್ದೇವೆ. ಯಹೂದ್ಯರಿಗೆ ದೇವರು ಏನೇನು ವಾಗ್ದಾನ ಮಾಡಿದ್ದಾನೆ ಅದೆಲ್ಲ ನಮಗೆ ಸಿಗ್ತದೆ ನಂಬಿಕೆಯಿಂದ. ಹೌದಾ? ಯೇಸು ಸ್ವಾಮಿನ ನೀನು ಬಲವಾಗಿ ನಂಬಿ ಆತನ ಆಜ್ಞೆಗಳನ್ನು ಕೈಕೊಳ್ಳೋದ್ರಿಂದ ನೀನು ರೋಗಗ್ರಸ್ತನಾಗಿ ಬೀಳೋದಿಲ್ಲ. ಕೆಲವೊಮ್ಮೆ ನಮಗೆ ಪರೀಕ್ಷೆ ಆಗ್ತದಂತ ದೇವ್ರ ವಚನ ಇದೆ, ಹೌದಾ? ಹೊಟ್ಟೆ ನೋವು ಕೊಟ್ಟ ಮೇಲೆ ನಾವೇನು ಮಾಡ್ತೇವೆ? ತಕ್ಷಣ ಈ ವಾಗ್ದಾನ ನೆನಪಿಗೆ ಬರ್ತದೆ ನಮ್ಗೆ ವಚನ. ಇದ್ಯಾಕೆ ಬಂತು? ಗದರಿಸಬೇಕು. ಬಾಧೆಗಳನ್ನು ನೋವುಗಳನ್ನು ತಂದು ಹಾಕೋನು ಯಾರು? ದೇವ್ರ ವಚನ ಇರ್ತದ. ಜನರನ್ನ ಯೇಸು ಸ್ವಾಮಿ ಸೈತಾನಿಂದ ಬಾಧಿತರಾದವರನ್ನ ಗುಣಪಡಿಸುತ್ತಾ ಸಂಚರಿಸಿದನು, ಹೌದಾ? ಬಾಧೆ ನಿಮ್ಗೆ ಬಂದಾಗ ಏನು ಮಾಡಬೇಕು? ಸೈತಾನಿಗೆ ಎದುರಿಸ್ಬೇಕು, ತಲೆ ಜಜ್ಜಬೇಕು. ನೆಗಡಿ ಆಯಿತು, ನೆಗಡಿ ತಂದು ಹಾಕಿದ. ಕ್ರೋಸಿನ್ ಇದು ಕೋಲ್ಡ್ ಡ್ರಿಂಕ್ ತೊಗೊಳಕ್ಕಾಗೋದಿಲ್ಲ, ಈಗ ಟ್ಯಾಬ್ಲೆಟ್ ತೊಗೊಳಕ್ಕಾಗೋದಿಲ್ಲ. ಏನು ಮಾಡೋದು? ಹೋಗಿ ಸ್ಟೀಮ್ ತೊಗೊಂಡು, ಹೌದಾ, ಶುರು ಮಾಡ್ತೇವೆ ನಾವು. ಐಸ್ ಕ್ರೀಮ್ ತಿನ್ರಿ, ತಲೆ ಜಜ್ರಿ ಸೈತಾನಂದ ತಲೆ ಜಜ್ರಿ. ನಾ ಹೇಳಿದ್ದು ಹೌದು ಅಲ್ಲ ಮಾಡ್ರಿ. ತಗೊಂಡು ಕೋಲ್ಡ್ ಡ್ರಿಂಕ್ ಕೊಡ್ರಿ, ನಂಬ್ರಿ ಸೈತಾನಿಗೆ. ಮಗನೇ, ನೀನು ಓಡಿಸ್ತಾ ಇದ್ದಾನೆ, ಗದರಿಸ್ತಾ ಇದ್ದಾನೆ, ನಾ ಐಸ್ ಕ್ರೀಮ್ ತಿಂತೇನೆ, ಏನಾಗೋದಿಲ್ಲ ನನಗೆ. ಸೈತಾನನ್ನ ನೀನು ಜಜ್ಜದೇ ಇದ್ರೆ ನಿನ್ನ ಕಾಲ ಹಿಮ್ಮಡಿಯನ್ನು ಅಂತನೂ ಕಚ್ಚುತ್ತಾನೆ. ನಾವು ಇದನ್ನು ಮಾಡ್ತಾ ಇದ್ದೇವೆ. ತಲೆ ಜಜ್ಜು ಕೆಲಸ ಮಾಡ್ತಾ ಇದ್ದೇವೆ ನಾವು, ಪ್ರತಿ ದಿವಸ ಮಾಡ್ತೇವೆ. ಅವ್ನು ಭಯ ಹುಟ್ಟಿಸ್ತಾನೆ. ಅವಾಗ ಏನು ಮಾಡಬೇಕು? ಅರ್ಭಟಿಸ್ಬೇಕು. ಯಾಕೆಂದರೆ ನೀವು ಸಿಂಹದ ಮರಿಗಳು. ಯಹೂದದ ಸಿಂಹನು ಯಾರು? ಆತನ ಮಕ್ಕಳಾಗಿದ್ದೇವಾ? ಸಿಂಹದ ಮಕ್ಕಳು. ಸಿಂಹನೋ ನಾಯಿ? ಸಿಂಹ ಗರ್ಜಿಸ್ತದ ಅಥವಾ ಮೇವು ಅಂತದ? ಬೌ ಅನ್ನೋದಿಲ್ಲ, ಅರ್ಭಟಿಸ್ತದ. ನಾ ಹೇಳಿದ ಅರ್ಥ ಆಯ್ತಾ? ಇದು ಹಾಸ್ಯಾಸ್ಪದ ಅಲ್ಲ, ಇದು ಸುಮ್ಮನೆ ಮಾತಾಡುವಂಥ ಒಂದು ಸತ್ಸಂಗ ಅಲ್ಲ. ಇದನ್ನು ನೀವು ಕಾರ್ಯರೂಪದಲ್ಲಿ ತೋರಿಸ್ರಿ. ಹೋಮ್ವರ್ಕ್ ಮಾಡ್ರಿ, ನೀವು ಮಾಡ್ರಿ, ಅದನ್ನು ಅರ್ಭಟಿಸ್ರಿ. ಸೈತಾನನೇ ಕುಟುಂಬದಲ್ಲಿ ಗಲಿಬಿಲಿ ಆದರೆ ಯಾರು ಮಾಡ್ತಾನೆ? ಜಗಳಕ್ಕೆ ಕುಟುಂಬದಲ್ಲಿ ಗಲಿಬಿಲಿ ಮಾಡೋನು ಯಾರು? ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳನ್ನು ತರೋನು ಯಾರು? ದೇವರು ಗಲಿಬಿಲಿಗೆ ಕಾರಣ ಅಲ್ಲ. ಗಲಿಬಿಲಿಗೆ ಕಾರಣ ಯಾರು? ಸೈತಾನನು, ಹೌದಾ? ಗಲಿಬಿಲಿ ಮಾಡಿದಾಗ ನಾವೇನು ಮಾಡಬೇಕು? ಸೈತಾನಿಗೆ ಓಡಿಸ್ಬೇಕಾ ಅಥವಾ ನಾವು ಜಗಳ ಮಾಡಬೇಕು? ಸೈತಾನನಿಗೆ ಹೇಳಬೇಕು, ನೀನು ಏನು ತಂದು ಹಾಕಿದ್ರು ನಾನು ಜಗಳ ಮಾಡೋದಿಲ್ಲ.
ಯಾಕಂದರೆ ದೇವ್ರು ನನ್ನನ್ನು ಪ್ರೀತಿಸು ಅಂತ ಹೇಳಿದಾನೆ. ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡು ಅಂತ ಹೇಳಿದಾನೆ. ನಾನು ಇನ್ನೊಂದು 2 ಮುತ್ತು ಕೊಡ್ತೇನೆ, ಆ ವ್ಯಕ್ತಿಗೆ ಹೋಗಿ ತಪ್ಕೋತೇನೆ. ನೀನು ಬೇಕಾದ್ರೆ ಜಗಳ ಹಾಕು, ಅವನು ಹೋಗಿ ಕಿವಿ ಊತ್ತಾರೆ, ಅವನು ಹಿಂಗಳಾಗತ್ತಿದ್ದಾನೆ ನನ್ನ ಸಂಬಂಧ, ನಾವು ಹೋಗಿ ಜಗಳ ಮಾಡಬಾರ್ದು, ಹಿಂಗೆ ಯಾಕಂದೆ ಅಂತ ಹೇಳ್ಬಿಟ್ಟು. ನಿನ್ನ ಕೆಟ್ಟತನವನ್ನು ಒಳ್ಳೆತನದಿಂದ ಗೆಲ್ಲು ಅಂತ ಹೇಳ್ತಾನೆ. ಯಾಕೆಂದರೆ ಸೈತಾನ ಇದಕ್ಕೆಲ್ಲ ಕಾರಣ. ನೋಡಿ, ದೇವರು ಯಾಕೆ 20ನೇ ಅಧ್ಯಾಯ ಪ್ರಕಟಣೆ ಗ್ರಂಥ ಬರೆಸಿದ್ದಾನೆ? ಸೈತಾನ 1000 ವರ್ಷ ಬಂಧನದಲ್ಲಿ ಇಟ್ಟು ತೋರಿಸಿದಾನೆ ನಮಗೆ. 1000 ವರ್ಷ ಸೈತಾನನು ಸೆರೆಮನೆಯಲ್ಲಿದ್ದಾಗ ಭೂಲೋಕದಲ್ಲಿ ಶಾಂತಿ, ಸಮಾಧಾನ, ಜಗಳಗಳು ಇಲ್ಲ. ಭೂಲೋಕವನ್ನು ಮರಳುಗೊಳಿಸೋನು ಯಾರು? ಮರಳುಗೊಳಿಸೋ ಸೈತಾನ ಒಳಗಿದ್ದಾನೆ. ಈಗ ಜೈಲಲ್ಲಿ ಇದ್ದಾನೆ, ಸೆರೆಮನೆಯಲ್ಲಿದ್ದಾನೆ. 1000 ವರ್ಷ ಅವನಿಗೆ ಬಂಧನ ಇಟ್ಟು ದೇವ್ರೇನು ತೋರಿಸಿದ್ದಾನೆ? ಅವನಿಲ್ಲದೆ ಇದ್ದಾಗ ಭೂಲೋಕದಲ್ಲಿ ಶಾಂತಿ, ಮನೆಯಲ್ಲಿ ಗಲಾಟೆ ಇಲ್ಲ, ರೋಗಗಳು ಇಲ್ಲ, ಜಗಳಗಳು ಇಲ್ಲ, ಯುದ್ಧಗಳು ಇಲ್ಲ. ಅದಕ್ಕೋಸ್ಕರ ನಮಗೋಸ್ಕರ ಬರೆಯಲ್ಪಟ್ಟಿದೆ ಅದು. ಸುಮ್ಮನೆ ನಾವು ಓದಿ ಕಾದಂಬರಿ ಅಲ್ಲ ಇದು. ಈ ಪುಸ್ತಕ ಕಾದಂಬರಿ ಅಲ್ಲ, ದೇವರ ವಾಕ್ಯಗಳು ಪವಿತ್ರಾತ್ಮನ ಪ್ರೇರಣೆಯಿಂದ ನಮಗೋಸ್ಕರ ಅದನ್ನು ಪ್ರಕಟಿಸಿದ್ದಾನೆ. ಅದನ್ನು ನಾವು ಹುಡುಕಿ ಅದರಲ್ಲಿರುವಂಥ ಎಲ್ಲ ರಹಸ್ಯಗಳನ್ನು ಹಿಂಡಿ ತೆಗಿಬೇಕು. ಕಬ್ಬಿನ ಗಾಣ ನೋಡಿದ್ದೀರಾ? ಹೆಂಗೆ ಹಿಂಡುತ್ತಾನೋ ಅವನು? ಲಾಸ್ಟಿಗೆ ಏನೂ ಸಿಗೋದಿಲ್ಲ ಅಲ್ಲಿ ಇರಬೇಕು, ಏನೂ ಇರೋದಿಲ್ಲ ಅದರಲ್ಲಿ. ಇರುವೆ ಕೂಡ ಏನಪ್ಪ ನಾನು ಬರೋಕ್ಕಿಂತ ಬೇರೆ ಇರುವೆ ತಿಂದು ಹೋಗ್ಯಾವ ಅಂತಾವ. ಹೌದಾ? ನಾವು ಕೂಡ ಕೆಲವೊಮ್ಮೆ ಎಲುಬು ಕಚ್ತೀರಿ, ಚೆನ್ನಾಗಿ ಕಚ್ಚಿತೀರಿ, ಹಲ್ಲಿದ್ದವ್ರು ಚೆನ್ನಾಗಿ ಕಚ್ತಾರೆ. ಆ ಎಲುಬು ಕಚ್ಚಿ ಚೆಲ್ಲಿದಾಗ ನಾಯಿ ನೋಡ್ತದೆ, ನನಗಿಂತ ಮೊದಲು ಒಂದು ನಾಯಿ ಬಂದು ಹೋಗ್ತಂತೆ. ಅಷ್ಟು ಚೆನ್ನಾಗಿ ನಾವು ಅದನ್ನು ಹೀರ್ಬಿಟ್ಟಿರ್ತೇವೆ. ಹೌದಾ? ಆ ರೀತಿ ದೇವರ ವಾಕ್ಯಗಳನ್ನು ಹಿಂಡಿ ನೀವು ಅದರ ಲಾಭಗಳನ್ನು ಪಡ್ಕೋಬೇಕು. ದೇವ್ರ ವಾಕ್ಯದಲ್ಲಿ ಎಷ್ಟು ವಾಗ್ದಾನಗಳಿದ್ದಾವೆ. ರೋಗರಹಿತ ಜೀವಿತ ಜೀವಿಸಬೇಕು. ಸೈತಾನ ನಮ್ಮ ಹತ್ತಿರ ಬರದಂತೆ ಆತನಿಗೆ ದೂರ ಇಡಲಿಕ್ಕೆ ನಾವು ಸಮರ್ಥರಾಗಿದ್ದೀವಿ. ಗ್ರಹಿಸ್ತಾ ಇದ್ದೀರಾ ವಚನಗಳು? ದೇವ್ರು ಮಾತಾಡ್ತಾ ಇದ್ದಾನೆ ನಿಮ್ಮ ಜೊತೆಗೆ. ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನಗಳನ್ನು, ಇದನ್ನು ದೇವರು ಪ್ರಾರ್ಥನೆಯಲ್ಲಿ ಅಳವಡಿಸ್ಕೊಡ್ರಿ. ಸ್ವೀಕಾರ ಮಾಡಬೇಡ್ರಿ. ಏನೇ ಇರಲಿ, ನೀವು ಹುಟ್ಟಿದಾಗಲೂ ಅಂಗವಿಕಲ ಹುಟ್ಟಿದ್ರು ಕೂಡ ಅದನ್ನು ದೇವರು ಕೊಡ್ತಾನೆ ಅಂತ ಬಿಟ್ಟು ಮೊನ್ನೆ ವಚನ ಕೊಟ್ಟಿದ್ದೆ ನಿಮಗೆ ನಿನ್ನೆ ದಿವಸ. ಹೌದಾ? ಪೇತ್ರನು ಸುಂದರವಾದ ದೇವಾಲಯದಲ್ಲಿ ಬೆಳೆದಿದ್ದ, ಎಂದಿಗೂ ನಡೆಯದಿಂತ ತಾಯಿ ಗರ್ಭದಿಂದ ಹುಟ್ಟು ಕುಂಟನಾಗಿ, ತಾಯಿ ಗರ್ಭದಿಂದನೇ ಹುಟ್ಟು ಕುಂಟ, ಅವನನ್ನು ದೇವರು ಯೇಸು ಸ್ವಾಮಿ ಎಬ್ಸಿದಾನ. ಆ ಹೆಸರಲ್ಲಿ ಸಾಮರ್ಥ್ಯ ಇದೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಹೇಳ್ತೇನೆ ಅಂತ ಬಿಟ್ಟು ನೀವು ಬಲವಾಗಿ ಸಿದ್ಧತೆಗಳನ್ನು ಮಾಡಬೇಕು. ನೀವು ರೆಡಿ ಮಾಡ್ಕೋಬೇಕು. ಏನು ಮಾಡ್ತೀರಿ? ಹೋಗಿ ಶೂಸ್ ರೆಡಿ ಮಾಡಿರಿ. ಇನ್ನು ನಾನು 2 ಕಾಲುಗಳಿಂದ ನಡಿತೇನೆ. ಯಾಕೆಂದರೆ ನನಗೆ ವಚನ ಸಿಕ್ಕಿದೆ, ದೇವ್ರ ವಾಕ್ಯ ಸಿಕ್ಕಿದೆ. ಪರಲೋಕದಿಂದ ಸಾಮರ್ಥ್ಯ, ಬೆಂಕಿ ಮತ್ತು ಆ ಬಲ ಮತ್ತು ಸಾಮರ್ಥ್ಯ ಎಲ್ಲಿಂದ ಬಂತು? ಕಾಲುಗಳಿಗೆ, ನನ್ನ ಕಾಲುಗಳಿಗೆ, ಹರಡುಗಳಿಗೆ ದೇವರು ಬಲ ನೀಡಲಿಕ್ಕೆ ಸಮರ್ಥನಾಗಿದ್ದಾನೆ. ನನ್ನ ದೇವರು ಜೀವಿಸುವ ದೇವರು. ಬಾಯಿಂದ ಅರಿಕೆ ಮಾಡ್ರಿ, ಎದೆ ತಟ್ಟಿ ಹೇಳ್ರಿ, ಉಚ್ಚರಿಸ್ರಿ. ಸೈತಾನ ಓಡೋಗ್ತಾನೆ ನಿಮ್ಮನಿಂದ. ಜ್ವರ ಎಲ್ಲ ಬಿಟ್ಟು ಹೋಗ್ತಾವೆ. ತಲೆ ಜಜ್ಜುವುದಂದ್ರೆ ಹೆಂಗೆ? ನಂಬಿಕೆಯಿಂದ. ಈ ಮನೆಯಲ್ಲಿ ನೆಗಡಿಯಾಗಿ ಬರೋದಿಲ್ಲ, ಕೆಮ್ಮುನು ಬರೋದಿಲ್ಲ, ಜ್ವರನೂ ಬರೋದಿಲ್ಲ. ಯಾಕೆಂದರೆ ಈ ಮನೆಯನ್ನು ಆಳುವನು ನನ್ನ ಜೀವ ಸ್ವರೂಪನಾದ ಯೇಸು ಕ್ರಿಸ್ತನು ನನ್ನ ಒಡೆಯನಾಗಿದ್ದಾನೆ. ಆತನೇ ನನಗೆ ಶಿರಸ್ಸು. ಈ ಮನೆಯನ್ನು ಆಳುವಂಥ ದೇವರು. ಸೈತಾನ ಈ ಮನೆಯಲ್ಲಿ ಆಳುವುದಿಲ್ಲ. ಸೈತಾನೇ ನಿನ್ನ ಆಳ್ವಿಕೆ ಮುಕ್ತಾಯ. ನೆಗಡಿ, ಕೆಮ್ಮು, ಜ್ವರ ಈ ಮನೆಯಲ್ಲಿ ಬರುವುದಿಲ್ಲ. ಇದನ್ನು ನೀವು ಉಚ್ಚರಿಸ್ಬೇಕು, ಅರ್ಭಟಿಸ್ಬೇಕು. ಹೆಂಗೆ? ಯಾರಿಗೂ ಕೇಳ್ದಂಗೆ, ಯಾರಿಗೂ ಕೇಳಬಾರ್ದು. ಅರ್ಭಟಿಸೋದಂದ್ರೇನು? ಅರ್ಭಟಿಸ್ರಿ. ಏನು ತಪ್ಪಾಗೋದಿಲ್ಲ. ಯಾರು ಬಾಜು ಮನೆಯವ್ರು ನಗ್ತಾರ? ಇಲ್ಲ ನನ್ನ ಗಂಡು ನಗ್ತಾನೆ, ನಕ್ಕ ಹೋಗಲಿ, ಹಲ್ಲು ಕಾಣ್ತಾವೆ. ಹೌದಾ? ಯಾರು ನಗ್ತಾರೆ ಅವ್ರು ಹಲ್ಲು ಕಾಣ್ತದೆ. ಸೈತಾನಿಗೆ ಕೆಣಕ್ತಾನೆ. ಸೈತಾನಿಗೆ ಓಡಿಸೋದು ಕೆಲಸ ಮಾಡ್ರಿ. ಮನೆಯಲ್ಲಿ ನಿಮ್ಮ ಸುತ್ತಲೂ ಬೇಲಿ ಹಾಕ್ರಿ. ಪರಲೋಕದಿಂದ ಬೆಂಕಿ ಬೇಲಿ ಹಾಕಿಸ್ರಿ. ಹಾಕೋಕ್ಕಾಗೋದಿಲ್ಲ ನಿಮಗೆ. ಬೆಂಕಿ ಬಾ ಅಂದ್ರೆ ನೋಡಿದಿರಿ? ನಿನ್ನೆ ದಿವಸ ನೋಡಿದಿರಿ? ಬೆಂಕಿ ಅಂದ ತಕ್ಷಣ ಬರ್ತದ, ಕಿರ್ಚಾಡ್ತದ. ಹೆಂಗೆ ಕೂಡಾಡ್ತಿತ್ತು? ಬೆಂಕಿ ಅಂತ ಹೇಳಿದ ತಕ್ಷಣ ಕಿರ್ಚಾಡ್ತಿತ್ತು ಸೈತಾನ. ಅದಕ್ಕೆ ಬೆಂಕಿ, ಪರಲೋಕದಿಂದ ಪವಿತ್ರಾತ್ಮನ ಬೆಂಕಿಯ ಬೇಲಿಯನ್ನು ಹಾಕು ಸ್ವಾಮಿ. ಉಚ್ಚರಿಸೋಕ್ಕಾಗೋದಿಲ್ಲ. ನಾವು ಏನು ಮಾಡ್ತೇವೆ? ಬಲಹೀನರಾಗಿ ಬರ್ತೇವೆ. ಭಾಳ ಅತಿ ಸೌಮ್ಯತೆ ಒಳ್ಳೆಯದಲ್ಲ ವಿಶ್ವಾಸಿಗಳಿಗೆ. ಸೈತಾನನಿಗೆ ವಿನಯತೆ ತೋರಿಸ್ಬೇಡ್ರಿ. ಅವನ ಮುಂದೆ ಕಿರ್ಚಾಡ್ರಿ, ಗರ್ಜಿಸ್ರಿ, ಬಿಟ್ಟು ಹೋಗ್ತಾನೆ. ವಚನದಲ್ಲಿದೆ, ನಂಬಿಕೆಯಿಂದ ಆತನನ್ನು ಎದುರಿಸ್ರಿ, ಆತನು ನಿಮ್ಮನ್ನು ಬಿಟ್ಟು ಹೋಗೋನು. ನಿನ್ನ ನಂಬಿಕೆ ಕಾರ್ಯರೂಪದಲ್ಲಿ ಹೆಂಗೆ ತಿಳಿಸಿದೆ?
ಅವನ ಮುಂದೆ ಬಾಟ್ಲಿ ಎತ್ಕೊಂಡು ಕುಡಿ ನೀನು ಕೋಲ್ಡ್ ಡ್ರಿಂಕು, ಅವನು ಓಡೋಗ್ತಾನೆ. ನಾ ಹೇಳಿದ ಅರ್ಥ ಆಯ್ತಾ? ವಚನ ಏನು ಹೇಳ್ತದ? ಮಾಡ್ತೀರಾ? ನಿಮ್ಮ ನೆಗಡಿ ಆದಾಗ ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು, ಬಾಳೆಹಣ್ಣು ತಿನ್ನಬಾರ್ದು, ಮಜ್ಜಿಗೆ ಬ್ಯಾಡ ನನಗೆ. ಸೈತಾನ ಕೇಳ್ಕೊಂಡೇ ಬಿಟ್ಟ. ಮುದ್ದಾಮ ಹೋಗೋದಿಲ್ಲ ಅದು ಒಂದು ವಾರ. ಸೊರ್ರ ಅಂತ ಎರಡೆರಡು ಖರ್ಚು ಇಟ್ಕೊಂಡು ಅಡ್ಡಾಡ್ತೀರಿ. ನಾ ಹೇಳಿದ ಅರ್ಥ ಆಯ್ತಾ? ಸೈತಾನ ಜಜ್ಜಿರಿ, ಇದು ಮಾಡಿತ್ತಂದು ಸಭೆಗೆ ಸಾಕ್ಷಿ ಹೇಳ್ರಿ. ಸುಳ್ಳಲ್ಲ ಇದು ನಾ ಹೇಳಿದ್ದು. ನಾನು ಒಬ್ಬನೇ ಇಲ್ಲ ಮನೆಯಲ್ಲಿ ಸುಳ್ಳು ಹೇಳಿಕೆ. ಅದೇ ಪ್ರವೀಣ್ ಇದ್ದಾರೆ, ಇನ್ನೊಬ್ರು ಯಾರು, ಈ ಹುಡುಗಿ ಅಂತೂ ನನ್ನ ಸುತ್ತಾಡ್ತಿರ್ತೀವಿ. ಪಿಂಕಿ, ಅವಳಿಗೆಲ್ಲ ಗೊತ್ತು. ಅವಳು ಕುಡಿಬೇಡ ಅಂತ ಕುಂತಿಲ್ಲ, ನಾನು ಕುಡಿತೇನೆ ಅಂತ ಕುಡ್ದೆ, ಕಿತ್ಕೊಂಡೇ ಹೋಯ್ತು. ಹೌದಾ? ಸೊ ಆ ರೀತಿ ನೀವು ಸೈತಾನನ್ನು ದೂರ ಇಡಲಿಕ್ಕೆ ಸಮರ್ಥರಾಗಿದ್ದೀರಿ. ನಿಮ್ಮ ನಾಲಿಗೆಗೆ ಸಾಮರ್ಥ್ಯ ಉಂಟು. ಜೀವ ಮರಣ ನಿಮ್ಮ ನಾಲಿಗೆಯಲ್ಲಿದೆ. ನೀವೇನು ವಿಚಾರಿಸ್ತೀರಿ, ಸೈತಾನ ಅದ್ರ ಮೇಲೆ ನಿಮ್ಮ ಮನೆಗೆ ಬರಬೇಕೋ ಬೇಡ ಅಂತ ವಿಚಾರ ಮಾಡಬೇಕು. ಅವನು ಈ ಮನೆಗೆ ಅವರು ಮಾರ್ಕ್ ಮಾಡ್ಕೋತವೆ. ಈ ಮನೆಯವ್ರಿಗೆ ನನ್ನ ಕೆಲಸ ನಡೆಯೋದಿಲ್ಲ, ಸೈತಾನ ಅಲ್ಲಿ ಮಾರ್ಕ್ ಆಡ್ತಾನೆ. ಈ ಮನೆಗೆ ಟ್ರೈ ಮಾಡಬೇಡಪ್ಪ, ಇಲ್ಲಿ ಹೋದರೆ ನೀನು ವ್ಯರ್ಥ, ನನ್ನ ಟೈಮ್ ವೇಸ್ಟ್ ಆಗ್ತದಂತ ನಾವು. ಅರ್ಥ ಆಯ್ತಾ? ಓಡೋಗ್ತಾನ ಸೈತಾನ. ವಚನದಲ್ಲಿದೆ ನಂಬಿಕೆ, ನಿನ್ನ ದೃಢವಾದ ನಂಬಿಕೆಯಿಂದ. ನಂಬಿಕೆ ಏನು? ಗುರಾಣಿ. ಆ ಗುರಾಣಿ ನೋಡ್ಕೊಂಡು ಓಡೋಗ್ತಾನೆ. ನಿಮ್ಮ ದೃಢವಾದ ನಂಬಿಕೆಯನ್ನು ನೋಡಿಕೊಂಡು ಸೈತಾನ ನಿಮ್ಮನ್ನು ಬಿಟ್ಟು ಹೋಗ್ತಾನೆ. ಈ ಸಭೆಯಲ್ಲಿ ಅಂಗವಿಕಲರು, ಬಲಹೀನರು, ರೋಗಗ್ರಸ್ತರು, ಅಕಾಲಿಕ ಮರಣಗಳು ಆಗದಂತೆ ದೇವರು ವಾಗ್ದಾನ ಮಾಡಿದ್ದಾನೆ. ಹೌದಾ? ಏನು ವಾಗ್ದಾನ ಮಾಡಿದೆ? ಇದೇ ಅಲ್ವಾ ನಮಗೆ ವಾಗ್ದಾನ ಮಾಡಿದ್ದು? ಒಬ್ಬನೇ ದೇವರನ್ನು ನಿಮ್ಮಲ್ಲಿ, ನಿಮ್ಮ ದೇಶದಲ್ಲಿ ಗರ್ಭಸ್ರಾವಾಗಲಿ ಬಂಜತನವಾಗಲಿ ಇರುವುದೇ ಇಲ್ಲ. ಈ ಸಭೆಯಲ್ಲಿ ಬಂಜತನ ಇಲ್ಲ. ಪ್ರಾರ್ಥನೆ ಮಾಡ್ಕೊಂಡಾಗ ಏನು ಮಾಡಬೇಕು? ಸ್ವೆಟ್ರ್ ಹೆಣೆಗೆ ಶುರು ಮಾಡ್ರಿ. ಸಾರ ಹಾಗೆ ಪಡ್ಕೊಂಡಿಯಲ್ಲ, ಏನು ಮಾಡಿದ್ದಿ ನೀನು? ಗರ್ಭಧಾರಣೆ ಆಗೋಕ್ಕಿಂತ ಮುಂಚೆ ಏನೇನು ಮಾಡಿದ್ದಿ? ಸಿದ್ಧತೆ, ಕ್ಯಾಪು, ಸಾಕ್ಸ್ ಎಲ್ಲ ಹೊಲಕ್ಕೆ ಚಾಲು ಮಾಡಿದ್ರು. ಅವ್ರ ಗಂಡನೂ ಬಂದು ಕೇಳಿರ್ಬೇಕು. ಇದಾರ ಇಲ್ಲಿ? ಅವರು ಬಂದು ಕೇಳ್ಬೇಕು, ಯಾಕೆ ಹೆಣೆ ಹತ್ತಿ ನೀನು? ದೇವರು ನನಗೆ ಮಗು ಕೊಡ್ತಾನೆ. ಅದನ್ನು ಮಾಡಿದ್ರು ಅವರು. ಇದನ್ನು ಹೇಳಿದ್ದನ್ನು ಮಾಡಿದರು. ಮಾಡಿದ ಮೇಲೆ ಮಗು ಪಡ್ಕೊಂಡು ಸಾಕ್ಷಿ ಇಲ್ಲೇ ಇದ್ದಾಳೆ ನಿಮ್ಮ ಮುಂದೆ. ವೈದ್ಯರು ಆಗೋದಿಲ್ಲ ಅಂತ ಹೇಳಿದ್ರು ಅಲ್ಲ, ವೈದ್ಯರು ಕೈ ಬಿಟ್ಟಿದ್ರು. ಆದರೆ ದೇವರು ಕೈ ಬಿಡಲಿಲ್ಲ. ಯಾಕೆಂದರೆ ನೀನು ಯಾರ ಮೇಲೆ ಭರವಸೆ ಇಟ್ಟಿದ್ರಿಂದ. ದೇವ್ರಿಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನಂಬಿಕೆ ತೋರಿಸಿದಾಗ ಎಷ್ಟು ಖುಷಿ ಆಗ್ತದೆ ದೇವ್ರಿಗೆ. ನಂಬಿದಾಗ ದೇವ್ರಿಗೆ ಎಷ್ಟು ಖುಷಿ ಆಗ್ತದೆ. ವಚನದ ಮೂಲಕ ಯಾರಾದರೂ ಹೇಳ್ತೀರಾ? ಇಪ್ಪತ್ತೆರಡನೇ ಅಧ್ಯಾಯ ಆದಿಕಾಂಡ. ಅಬ್ರಾಮನನ್ನು ನಂಬಿದಾಗ ದೇವ್ರಿಗೆ ಎಷ್ಟು ಖುಷಿ ಆಯಿತು? 22 Genesis 22 ನೋಡಿ. ಈಗ ನಾವು ಓದಿದ್ದೇವೆ, ಈ ಪೂರ್ತಿ ಓದ್ಕೊಳ್ರಿ, ನಾ ಎಲ್ಲ ಓದೋದಲ್ಲ. ಅಬ್ರಾಮನು ನಂಬಿಕೆಯಿಂದ ಇಸಾಕನನ್ನು ಯಜ್ಞವೇದಿ ಮೇಲೆ ಇಟ್ಟಿದ್ದಾನೆ. ಈಗ ಹಿಂದಿಂದ ಓದ್ಕೊಳ್ರಿ, 1ನೇ ವಚನದಿಂದ ಓದ್ಕೊಳ್ರಿ. ಐ ಆಮ್ ನಾಟ್ ಗೋಯಿಂಗ್ ಟು ರೀಡ್ ಫ್ರಮ್ ವರ್ಸ್ 1. 11ನೇ ವಚನದಿಂದ ನಾನು ಓದ್ತೇನೆ. 10 ವಚನ ನೀವು ಓದ್ಕೊಳ್ಳಿ, ಮನೇಲಿ ಓದ್ತೀರಾ? ಅಬ್ರಾಮನು ಹೇಗೆ ದೇವರನ್ನು ಮೆಚ್ಚಿಸಿದ ಅಂತ. ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಾಮನೇ ಅಬ್ರಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಾಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಇಸಾಕನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಅರ್ಪಿಸುವುದಕ್ಕೆ ಹಿಂತೆಗೆದಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂಬುದು ಈಗ ತೋರುಬಂತು ಎಂದು ಹೇಳಿದನು. ಅಬ್ರಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬೆಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು, ಒದಗಿಸುವ ದೇವರು ಅಂತ. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಯೆಹೋವನ ದೂತನು ಆಕಾಶದೊಳಗಿಂದ 2ನೇ ಸಾರಿ ಅಬ್ರಾಮನಿಗೆ ಕರೆದು ಅವನಿಗೆ, ಯೆಹೋವನು ನುಡಿದಿದ್ದನ್ನು ಕೇಳು. ನೀನು ನಿನ್ನ ಒಬ್ಬನೇ ಮಗನನ್ನು ಅರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋಗಿದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆ, ಸಮುದ್ರ ತೀರದಲ್ಲಿರುವಂಥ ಉಸುಬಿನಂತೆಯೂ
ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೆ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ. ಯೆಹೋವ ದೇವರು ಯಾರ ಆಣೆ ಮಾಡಿದ? ತನ್ನ ಆಣೆಯನ್ನು ಮಾಡಿಕೊಂಡು ಹೇಳಿದ್ದಾನೆ. ತರುವಾಯ ಅಬ್ರಹಾಮನು ತನ್ನ ಸೇವಕರ ಬಳಿಗೆ ತಿರುಗಿ ಬಂದನು. ಅವರು ಹೊರಟು ಅವನ ಜೊತೆಯಲ್ಲಿ ಬೆರ್ಷೆಬಕ್ಕೆ ಬಂದರು. ಅಬ್ರಹಾಮನು ಬೆರ್ಷೆಬದಲ್ಲಿ ವಾಸ. ಅಲ್ಲಿಂದ ಶುರು ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ಸ್. ಈಗ ಈ ಟ್ರಾನ್ಸ್ಲೇಷನ್ ಅಷ್ಟು ನಂಗೆ ಖುಷಿ ಆಗಲಿಲ್ಲ. मराठी में पढ़िएगा 15 वचन से. ऐसा नहीं जैसा दूत बोलता है, जैसा परमेश्वर की वाणी बोलते इस तरह से बोलो. परमेश्वराच्या दूताने आकाशातून अब्राहमाला दुसऱ्यांदा हाक मारून म्हटले, परमेश्वर म्हणतो, मी स्वतःची शपथ घेऊन सांगतो की तू हे कृत्य केले. आपल्या मुलास, आपल्या एकुलते एका मुलास माझ्यापासून राखून ठेवले नाही. यास्तव मी तुला आशीर्वाद करीन व वृद्धीस वृद्धी करून तुझी संतती आकाशातील ताऱ्यांइतकी, समुद्रतीरीच्या वाळूइतकी होईल असे करीन. तुझी संतती आपल्या शत्रूची नगरे हस्तगत करीतील. ಆಮೇನ್. ನಂಬೋನಿಗೆ ಎಲ್ಲ ಸಾಧ್ಯ ಅಂತ ಹೇಳಿದಾನೆ ದೇವರು. ಹೌದಾ? ನಂಬೋನಿಗೆ ಎಲ್ಲ ಸಾಧ್ಯ. ಇದು ಆಗೋದಿಲ್ಲ ಅಂತ ದೇವ್ರ ಕಡೆ ಇಲ್ಲ. ಯಾರು ನಂಬ್ತಾರೆ ಅದು ಸಾಧ್ಯ ಅಂತ ಹೇಳಿದಾನೆ. ಈಗ ನೀವು ಏನೇನು ಹೊಂದ್ಕೋಬೇಕಂತ ಆಸೆ ಪಟ್ಟಿದ್ದೀರಿ ಅದನ್ನು ನೀವು ದೃಢಚಿತ್ತವಾಗಿ ಮನಪೂರ್ವಕವಾಗಿ ಕಾರ್ಯರೂಪದಲ್ಲಿ ನೀವು ನಂಬಿದರೆ, ಆ ನಂಬಿಕೆಗೆ ಕಾರ್ಯರೂಪವನ್ನು ತೋರಿಸಿದಾಗ ದೇವ್ರು ಏನು ಮಾಡ್ತಾನೆ? ತನ್ನ ಮೇಲೆ ಆಣೆ ಇಟ್ಕೋತಾನೆ. ಇವನಿಗೆ ನಾನು ಆಶೀರ್ವದಿಸ್ತೇನೆ. ಇವನೇನು ನಿರೀಕ್ಷೆ ಇಟ್ಟಿದ್ದಾನೆ ಅದನ್ನು ಕೊಡ್ತೇನೆ. ದೇವರಿಗೆ ಆಣೆ ಮಾಡುವಂಥ ಸನ್ನಿವೇಶದಲ್ಲಿ ನಾವು ತರಬೇಕು. ನಂಬಿಕೆ ಮೂಲಕ ಮಾತ್ರ ಸಾಧ್ಯ. ಹಣದಿಂದಲ್ಲ, ಬಲದಿಂದಲ್ಲ. ನಂಬ್ತೀರಾ? ಈ ರೀತಿ ನಂಬ್ರಿ. ಇದನ್ನು ಹೊಂದ್ಕೊಳ್ತೇನೆ. ಯಾಕಂದ್ರೆ ನನ್ನ ದೇವರು ವಾಗ್ದಾನ ಮಾಡಿದ್ದ, ನನ್ನ ದೇವರು ನಂಬಿಗಸ್ತನು ಅಂತ ಎದೆ ತಟ್ಟಿ ಹೇಳಬೇಕು. ನಿಮ್ಮ ಪ್ರಾರ್ಥನೆಯಲ್ಲಿ ಎದೆ ತಟ್ಟಿ ಹೇಳಬೇಕು. ಏಕಾಂತದಲ್ಲಿ ಪ್ರಾರ್ಥನೆ ಮಾಡ್ರಿ, ಬಾಗಿಲು ಹಾಕು, ಗರ್ಜಿಸ್ರಿ ಸಿಂಹದಂತೆ. ಆಗ ದೇವರು ತನ್ನ ಆಣೆ ಮಾಡಿಕೊಂಡು ಇವನಿಗೆ ಕೊಟ್ಟೆ, ಇವಳಿಗಂತೂ ಗ್ಯಾರಂಟಿ ಕೊಡ್ತೇನೆ ನಾನು ಅಂತ ದೇವರು ತೀರ್ಮಾನ ಮಾಡ್ತಾನೆ. ದೇವರು ತೀರ್ಮಾನ ಮಾಡಿದಾಗ ಮನಸ್ಸು ಬದಲಾಯಿಸುವುದಲ್ಲ. ಮತ್ತೆ ದೇವರನ್ನು ಮೆಚ್ಚಿಸುವುದು ಹೇಗೆ? ನಂಬಿಕೆಯಿಂದಲೇ. ಐಗುಪ್ತ ದೇಶದಿಂದ ಬಂದಂಥ ಲಕ್ಷಾಂತರ ಜನರಲ್ಲಿ 2 ಮಾತ್ರ ಹೋದರು ವಾಗ್ದಾನಕ್ಕೆ. ದೇವರು ವಾಗ್ದಾನ ಮಾಡಿದ ಕಾಲೇಬನ ವಿಷಯದಲ್ಲಿ, ಯೋಶುವನ ವಿಷಯದಲ್ಲಿ ದೇವರು ವಾಗ್ದಾನ ಮಾಡಿದ. ಅವನ ಸಂತತಿಗೆ ಆ ದೇಶವನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ. ಮಿಕ್ಕವರು ಇಲ್ಲೇ ಸಾಯ್ತಾರೆ. ಯಾಕೆ? ಅಪನಂಬಿಕೆ. ಐಗುಪ್ತ ದೇಶದಿಂದ ಹೊರಟದಂಥ ಲಕ್ಷಾಂತರ ಜನರಲ್ಲಿ ಮೋಶೆಯನ್ನು ಹಿಡಿದು ಅಲ್ಲಿಗೆ ಹೋದಂಥ ಜನರು 2 ಮಾತ್ರ. ಇದು ನಮಗೋಸ್ಕರ ಬರೆಯಲ್ಪಟ್ಟಿದೆ. 2 ಮಾತ್ರ, ಲಕ್ಷಾಂತರ ಜನರಲ್ಲಿ 2 ಮಾತ್ರ ವಾಗ್ದಾನದ ದೇಶ ಕಾನಾನ್ ದೇಶವನ್ನು ಸೇರಿಸಿದ್ರು. ಬಾಕಿ ಅಲ್ಲೇ ಅರಣ್ಯದಲ್ಲಿ ಶಿಕ್ಷೆ ಮೂಲಕ ಹಾದೋದ್ರು. ಕೆಲವರು ಸರ್ಪದಿಂದ ಕಚ್ಚಿಸ್ಕೊಂಡು, ಕೆಲವ್ರಿಗೆ ದೇವರ ಬೆಂಕಿ ಹಿಡಿದು ಬಂತು, ವ್ಯಾಧಿ ಬಂದು ಸಾವಿರಾರು ಜನರನ್ನು ಸಾಯಿಸಿದ್ದ ನೋಡಿದ್ದೇವೆ. ಹೇಳಿದಾನ ವಚನ ಓದಿದ್ದೇವ. ಏನು ಕಾರಣ ಅವ್ರು ಸಾಯಲಿಕ್ಕೆ? ಅಪನಂಬಿಕೆ ವಿಷ. ನಾನು ಎಷ್ಟೋ ಬಾರಿ ಹೇಳ್ತಾ ಇದ್ದೇನೆ, ಅಪನಂಬಿಕೆ ದೇವ ಜನರಿಗೆ, ವಿಶ್ವಾಸಿಗಳಿಗೆ ವಿಷ ಇದ್ದಂಗೆ. ದೇವರನ್ನು ಎಷ್ಟು ನೀವು ಬಲವಾಗಿ ನಂಬಿ ದೃಢವಾಗಿ ಉಚ್ಚರಿಸ್ತೀರಿ, ದೇವರು ತನ್ನ ತಲೆ ಮೇಲೆ ಆಣೆ ಇಟ್ಕೊಂಡು ಇವಳಿಗೆ ಆಶೀರ್ವದಿಸ್ತೇನೆ, ಇವರಲ್ಲಿರುವಂಥ ರೋಗಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕ್ತೇನೆ ಅಂತ ದೇವರು ತನ್ನ ಮೇಲೆ ಆಣೆ ಇಟ್ಟುವಂಗೆ ನಾವು ಮಾಡಲಿಕ್ಕೆ ಅಬ್ರಹಾಮನು ಮಾಡಿದ. ಅಬ್ರಹಾಮನು ಮಾಡಿದ್ದಕ್ಕೆ ದೇವರು ತನ್ನ ಮೇಲೆ ಆಣೆ ಇಟ್ಕೊಂಡು ಅಬ್ರಹಾಮನಿಗೆ ಆಗಲೇ ಆಶೀರ್ವಾದ ಮಾಡಿತ್ತು. 22ನೇ ವಚನದಲ್ಲಿ ದೇವರು ಆಶೀರ್ವಾದ ಮಾಡಲಿಲ್ಲ ಅವನನ್ನು. ನೋಡಿ, ಅದಕ್ಕೆ ನನಗೆ ಅದು ಖುಷಿ ಆಗಲಿಲ್ಲ. ಅವನು ಏನು ಹೇಳ್ತಾ ಇದ್ದಾನೆ ದೇವರು? ಐ ವಿಲ್ ಬ್ಲೆಸ್ ಹಿಸ್ ಬ್ಲೆಸ್ಸಿಂಗ್ಸ್. ನೋಡಿ ವಚನ ಇಂಗ್ಲೀಷಲ್ಲಿ ನೋಡುವ. ಆ್ಯಂಡ್ ದ ಏಂಜಲ್ ಆಫ್ ದ ಲಾರ್ಡ್ ಕಾಲ್ಡ್, 15ನೇ ವಚನ. ದ ಏಂಜಲ್ ಆಫ್ ದ ಲಾರ್ಡ್ ಕಾಲ್ಡ್ ಟು ಅಬ್ರಾಹಂ ಎ ಸೆಕೆಂಡ್ ಟೈಮ್ ಫ್ರಮ್ ಹೆವನ್ ಆ್ಯಂಡ್ ಸೆಡ್, ಬೈ ಮೈಸೆಲ್ಫ್ ಐ ಹ್ಯಾವ್ ಸೋರ್ನ್, ಡಿಕ್ಲೇರ್ಸ್ ದ ಲಾರ್ಡ್, ಬಿಕಾಸ್ ಯು ಹ್ಯಾವ್ ಡನ್ ದಿಸ್ ಆ್ಯಂಡ್ ಹ್ಯಾವ್ ನಾಟ್ ವಿದ್ಹೆಲ್ಡ್ ಯುವರ್ ಸನ್, ಯುವರ್ ಓನ್ಲಿ ಸನ್. ನೋಡಿ, ಇಸಾಕ್ ಇವನಿದ್ದಾನಲ್ಲಿ, ಇಸ್ಮಾಯಿಲ್ ಇದ್ದಾನೆ.
ದೇವರು ಆದರೂ ಕೂಡ ಏನು ಹೇಳ್ತಾ ಇದ್ದಾನೆ? ನೀನು ಒಬ್ಬನೇ ಮಗ ಅಂತ ಹೇಳ್ತಾನೆ. ನೀನು ಒಬ್ಬನೇ ಮಗನನ್ನು ನೀನು ನನಗೆ ಯಜ್ಞವಾಗಿ ಸಮರ್ಪಣೆ ಮಾಡಲಿಕ್ಕೆ ನೀನು ಹಿಂಜರಿದೇ ಇದ್ದದ್ದ ಕಾರಣ ಅವನು ಯಜ್ಞವಾಗಿ ಸಮರ್ಪಣೆ ಮಾಡಲಿಲ್ಲ. ಪರೀಕ್ಷೆ ಅದನ್ನು ಆ ಪರೀಕ್ಷೆಯಲ್ಲಿ ಅವನು ಪಾಸಾದ. ದೇವರು ಏನು ಹೇಳ್ತಾನೆ? ನಂಬಿಕೆ ಪರೀಕ್ಷೆಯಲ್ಲಿ ನೀನು ಪಾಸಾಗಿದ್ದಿ ಮಗನೇ, ನಾನು ನನ್ನ ಆಣೆ, ದೇವರು ತನ್ನ ಆಣೆಯನ್ನು ಇಟ್ಟುಕೊಳ್ತಾ ಇದ್ದಾನೆ. ಇನ್ ದ ವರ್ಸ್ 17, I will surely bless you and I will surely multiply your offspring as the stars of the heaven, as the sand that is on the earth. Actually ಇಲ್ಲಿ ಈ ಟ್ರಾನ್ಸ್ಲೇಷನ್ ನನಗೆ ಸರಿ ಅನ್ನಿಸ್ಲಿಲ್ಲ. Do you have any other translation? The verse 17. I read it. Yeah. I will surely bless you and make your descendants as numerous as the stars in the sky and as the sand on the seashore. Your descendants will take possessions of the cities of their enemies. And through your offsprings and all nations on earth will be blessed because you have obeyed me. This was because ಅಬ್ರಾಮ್ ಇದನ್ನು ಮಾಡಿದ್ದಕ್ಕೆ 18ನೇ ವಚನದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾನೆ? And in your offspring shall all the nations of the earth be blessed because you have obeyed my voice. ಏನದು 18ನೇ ವಚನ ಏನು ಹೇಳ್ತಾರೆ? ನೀನು ನನ್ನ ಮಾತನ್ನು ಕೇಳಿದ್ರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಗಳು ಅಲ್ಲ, ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂದು ಯೆಹೋವನು ತನ್ನ ಆಣೆಯನ್ನು ಇಟ್ಟು ಹೇಳಿದ್ದಾನೆ ಎಂದನು. ಆಮೇಲೆ ಗಲಾತ್ಯ 3ನೇ ಅಧ್ಯಾಯ ನೋಡಿ, 3ನೇ ಅಧ್ಯಾಯ 15ನೇ ವಚನ. ಸಹೋದರರೇ, ಲೋಕದ ವ್ಯವಹಾರಗಳನ್ನು ಹಿಡಿದು ಮಾತಾಡ್ತೇನೆ. ಸ್ಥಿರಪಡಿಸಿದ ಒಂದು ಒಡಂಬಡಿಕೆಯು, ಅಗ್ರಿಮೆಂಟ್, ಬಾಂಡ್, ಸ್ಥಿರಪಡಿಸಿದ ಒಂದು ಒಡಂಬಡಿಕೆಯು ಕೇವಲ ಮನುಷ್ಯನಾಗಿದ್ದರೂ ಅದನ್ನು ಯಾರೂ ರದ್ದು ಮಾಡುವುದಿಲ್ಲ, ಅದಕ್ಕೆ ಹೆಚ್ಚು ಮಾತುಗಳನ್ನು ಸೇರಿಸುವುದಿಲ್ಲ. ನೀವು ಬಾಂಡ್ ಮಾಡಿದ್ದೀರಾ? ಎಂದಾದರೂ ಬಾಂಡ್ ಮಾಡಿದ್ದೀರಾ? ನೀವು ಒಬ್ಬ ವ್ಯಕ್ತಿ ಜೊತೆಗೆ ಬಾಂಡ್ ಮಾಡ್ಕೋತೀರಲ್ಲ, ಆ ಬಾಂಡ್ ಮಾಡಿದಾಗ ಅದು ಒಡಂಬಡಿಕೆ. ಆ ಒಡಂಬಡಿಕೆಯಲ್ಲಿ ಹೆಚ್ಚಿನ ವಿಷಯಗಳನ್ನು ಸೇರಿಸ್ಲಿಕ್ಕೆ ಆಗೋದಿಲ್ಲ ಮತ್ತು ಅದರಲ್ಲಿ ಇರುವುದನ್ನು ತೆಗಿಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ಅದಕ್ಕೆ ಮುದ್ರೆ ಹೊಡೆಯಲ್ಪಟ್ಟಿದೆ. ಆ ವ್ಯಕ್ತಿಗಳು ಯಾರು ಒಡಂಬಡಿಕೆ, ಒಡಂಬಡಿಕೆಗೆ ಎಷ್ಟು ಜನ ಬೇಕು? ಒಬ್ಬಕ್ಕಿಂತ ಒಬ್ಬ ಮನುಷ್ಯ ಒಡಂಬಡಿಕೆ ಮಾಡಿದಂಥ, ಒಡಂಬಡಿಕೆ ಹೊಂದಿದಂಥ ವ್ಯಕ್ತಿ, 2 ಜನರು ಬೇಕು. ಅದು ಲೋಕದ ವ್ಯವಹಾರದಲ್ಲಿ ಆತನು ಹೇಳ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾನೆ, ಅದು ಮನುಷ್ಯರಿಂದ, ಆ ಒಡಂಬಡಿಕೆಯು ಕೇವಲ ಮನುಷ್ಯನದಾಗಿದ್ದರೂ ಅದನ್ನು ಯಾರೂ ರದ್ದು ಮಾಡುವುದಿಲ್ಲ, ಅದಕ್ಕೆ ಹೆಚ್ಚು ಮಾತುಗಳನ್ನು ಕೂಡಿಸುವುದಿಲ್ಲ. ಒಳ್ಳೆಯದು. ದೇವರು ಅಬ್ರಾಮನಿಗೆ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ, ಶಬ್ದ ಬಳಸಿದ್ದೇನು? ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸಿದ್ದಾನೆ. ಆ ಒಬ್ಬನು ಯೇಸು ಕ್ರಿಸ್ತನೇ. ಆಮೇನ್. ಅಬ್ರಾಮ ದೇವರನ್ನು ಮೆಚ್ಚಿಸಿದ್ರಿಂದ ದೇವರು ಏನು ವಾಗ್ದಾನ ಮಾಡಿದ? ನಿನ್ನ ಸಂತತಿ ಅಂದರೆ ನಿನ್ನ ಸಂತತಿಯಲ್ಲಿ ಯೇಸು ಕ್ರಿಸ್ತನು ಹುಡ್ತಾನೆ, ಆತನ ಮೂಲಕ ಲೋಕದ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗ್ತದೆ ಅಂತ ಹೇಳಿದ. ಆಮೇನ್. ಈ ವಾಗ್ದಾನ ಅವನು ಹೊಂದ್ಕೊಂಡಿದ್ದು ಯಾಕೆ ಅಂತಂದರೆ, ತನ್ನ ಒಬ್ಬನೇ ಮಗನನ್ನು ದೇವರಿಗೆ ಅರ್ಪಿಸ್ಲಿಕ್ಕೆ ಆತನು ಹಿಂಜರಿರಲಿಲ್ಲ. ನಂಬಿಕೆಯನ್ನು ಕಾರ್ಯರೂಪದಲ್ಲಿ ತೋರಿಸಿದ, ದೇವರನ್ನು ಮೆಚ್ಚಿಸಿದ. ಯಾಕೆಂದರೆ ಅವನು ನಂಬಿದ್ದೇನು, ಒಂದು ವೇಳೆ ನಾನು ಬಲಿ ಕೊಟ್ಟರೂ ಕೂಡ ಆ ಸತ್ತ ಇಸ್ಸಾಕನನ್ನು ದೇವರು ಎಬ್ಬಿಸಲಿಕ್ಕೆ ಸಮರ್ಥನಾಗಿದ್ದಾನೆ. ಅದು ಅಬ್ರಾಮನ ನಂಬಿಕೆ. ಅದಕ್ಕೆ ಅವನು ಹೋಗಿದ್ದು, ನಾನು ಮಗನಿಗೆ ಬಲಿ ಕೊಟ್ಟರೂ ಕೂಡ ದೇವರು ಸತ್ತವ್ರನ್ನ ಎಬ್ಬಿಸಲಿಕ್ಕೆ ಸಮರ್ಥನಾಗಿದ್ದಾನೆ ಮತ್ತು ಇಲ್ಲದನ್ನು ಇರುವಂತೆ, ಅಲ್ಲಿ ಜೀವಶ್ವಾಸ ಇಲ್ಲ, ಅದರಲ್ಲಿ ಆ ಶವದಲ್ಲಿ ಜೀವಶ್ವಾಸ ಇಲ್ಲ, ಜೀವಶ್ವಾಸ ಬರುವಂತೆ ಮಾಡ್ತಾನೆ ಅನ್ನೋದನ್ನು ನಂಬಿದ್ದ ಅಬ್ರಾಮ. ಈ ಕಾರಣದಿಂದ ಆತನು ನೀತಿವಂತನಾದ. ನಮಗೂ ಕೂಡ ಅದೇ ವಾಗ್ದಾನ ಕರೆದಿದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಈಗ ನಂಬಿಕೆಯ ಮೂಲಕ, ಹಂಗಂದ್ಬಿಟ್ಟು ನಾವು ದಶಾಜ್ಞೆಗಳ ಉಲ್ಲಂಘನೆ ಮಾಡಂತ ಹೇಳ್ತಾ ಇಲ್ಲ. ದೇವರು ನಮ್ಮನ್ನು ಪರಿಶುದ್ಧತೆಗೆ ಕರೆದಿದ್ದಾನೆ. ಡಿಡ್ ಜೀಸಸ್ ಚೋಸ್ ಅಸ್ ಫಾರ್ ಟು ಲಿವ್ ಇನ್ ದ ಹೋಲಿನೆಸ್? ದೇವ್ರ ವಚನ ಹೇಳ್ತದೆ, ಹೊಸ ಒಡಂಬಡಿಕೆ ಆತನು ಪವಿತ್ರನಾಗಿದ್ದರಿಂದ ನಾವು ಕೂಡ ಪವಿತ್ರರಾಗಿರಬೇಕು ಅಂತ. ಹೌದಾ? ಇಲ್ಲ ಅಂತಂದರೆ, ಈ ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಒಬ್ಬ ಸ್ತ್ರೀಯನ್ನು ನೀನು ಮನಸ್ಸಿನಲ್ಲಿ ಮೋಹಿಸಿದರೆ ಆಗಲೇ ನೀನು
ವ್ಯಭಿಚಾರ ಮಾಡ್ದಂಗೆ ಆಯಿತು ಅಂತ ಹೇಳ್ತಿರ್ಲಿಲ್ಲ. ಅರ್ಥ ಆಯ್ತಾ? ಪವಿತ್ರತೆ ಬೇಕು, ಹಂಗನ್ಬಿಟ್ಟು ದಶಾಜ್ಞೆಗಳನ್ನು ಉಲ್ಲಂಘನೆ ಮಾಡೋಂಥ ದೇವ್ರ ಅಪ್ಪಣೆ ಕೊಡಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಏನು ಅನ್ವಯಿಸ್ತದೆ ಏನು ಅನ್ವಯಿಸೋದಲ್ಲ ಅದನ್ನು ನೋಡಬೇಕು ನಾವು. ಹೌದಾ? ವಿಷಯಗಳನ್ನು ನೋಡ್ಕೊಳ್ಳಿ. ನೋಡಿ, ಅಬ್ರಾಹ್ಮನಿಗೆ ನಂಬಿದ್ರಿಂದ, ಆ ರೀತಿ ನಂಬಿದ್ರಿಂದ ಕ್ರಿಸ್ತನೆಂಬ ಆ ಸಂತತಿ, ಕ್ರಿಸ್ತನು ಆತನ ಸಂತತಿಯಲ್ಲಿ ಹುಟ್ಟಲಿಕ್ಕೆ ಕಾರಣ ಏನು? ಅಬ್ರಾಹ್ಮನು ದೇವರನ್ನು ಮೆಚ್ಚಿಸಿದ್ರಿಂದ ನಿನ್ನ ಸಂತತಿ ಮೂಲಕ ಭೂಲೋಕದ ಎಲ್ಲ ಜನಾಂಗಗಳು ಆಶೀರ್ವಾದ ಉಂಟಾಗ್ತದೆ. ಈಗ ಓದಿದ್ರಲ್ಲಿ ಹಾಗೆ ಇದೆ, ಆ ಸಂತತಿ ಅಂತ ಹೇಳಿದಾನೆ ಅಥವಾ ಸಂತತಿಗಳನ್ನಂತ ಒಬ್ಬನನ್ನೇ ಸೂಚಿಸ್ತಾ ಇದೆ. ಅದಕ್ಕೆ ಪೌಲ ನೋಡಿ ಅಷ್ಟು ಡೀಪಾಗಿ ಹೋಗಿ ಅದನ್ನು ತಿಳಿಸಿದಾನೆ. ಇಲ್ಲಿ ಒಬ್ಬನು ಕ್ರಿಸ್ತನೇ. 17ನೇ ವಚನ ನೋಡಿ. ನನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು, ಹೌದಾ, ಅಬ್ರಾಹ್ಮನ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡ, ವಾಗ್ದಾನ ಮಾಡಿದ್ನ. ಅಗ್ರಿಮೆಂಟ್ ಅಲ್ಲ ಅದು, ಬಾಂಡ್ ಅಲ್ಲ. ನಿನ್ನ ಸಂತತಿ, ಅವನು ಮಕ್ಕಳು ಒಬ್ಬನೇ ಇದ್ದಾನೆ, ಇಸಾಕ. ಆ ಸಮಯದಲ್ಲಿ ಮಾಡಿದ್ದು ಇಸಾಕನು ಅವನನ್ನು ಅರ್ಪಿಸಿ ಕೊಟ್ಟಿದ್ದಕ್ಕೆ ದೇವರು ಅಲ್ಲಿ ನುಡಿತಾ ಇದ್ದಾನೆ. ಆ ಒಡಂಬಡಿಕೆ ಅವನು ಮರಿಯುವುದಿಲ್ಲ ಅಂತ ಹೇಳ್ತಾನೆ ದೇವರು ತನ್ನ ಮಾಡಿದಂಥ. ನೋಡಿ, 7ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ 1,44,000 ಜನರಿಗೆ ಅಲ್ಲಿ ಪವಿತ್ರಾತ್ಮನ ಮುದ್ರೆ ಬೀಳ್ತಾ ಇದೆ. ಹೌದಾ? ಓದಿದ್ದೀರಾ? ನಾವೆಲ್ಲರೂ ಓದಿದ್ದೇವೆ. 7ನೇ ಅಧ್ಯಾಯದಲ್ಲಿ 1,44,000 ಯಹೂದ್ಯರವರು, ಯಾಕೋಬನ ಸಂತತಿ 12 ಸಂತತಿಗೆ, ಒಂದು ಸಂತತಿಗೆ 12,000, ಹಾಗೆ 12 ಸಂತತಿಗೆ 1,44,000 ಯಹೂದ್ಯರಿಗೆ ರಕ್ಷಣೆ ಸಿಗ್ತಾ ಇದೆ. ಯೇಸು ಸ್ವಾಮಿಯನ್ನು ನಂಬುವುದರಿಂದ ಅಲ್ಲ, ಒಡಂಬಡಿಕೆ. ದೇವರು ಒಡಂಬಡಿಕೆ ಮರೆಯುವುದಿಲ್ಲ ಅಂತ ತೋರಿಸ್ತಾ ಇದ್ದಾನೆ. ಇಲ್ಲಿ ಕೂಡ 17ನೇ ವಚನದಲ್ಲಿ ಈಗ ಅರ್ಥವಾಗ್ತದೆ ನೋಡಿ. ನನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು, ಅಂದರೆ 430 ವರ್ಷಗಳ ಹಿಂದೆ ಅಬ್ರಾಹ್ಮನ ಜೊತೆಗೆ ಮಾಡಿದಂಥ ಒಡಂಬಡಿಕೆಗಳನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ. ವಾಗ್ದಾನ ಬೇರೆ, ಒಡಂಬಡಿಕೆ ಬೇರೆ. ಧರ್ಮಶಾಸ್ತ್ರ ಬೇರೆ, ಒಡಂಬಡಿಕೆ. ದೇವರು ನಿಮ್ಮ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡ್ರೆ ಅದನ್ನು ನೆರವೇರಿಸ್ತಾನೆ. ಅಲ್ಲಿ ಧರ್ಮಶಾಸ್ತ್ರ ಅನ್ವಯಿಸುವುದಿಲ್ಲ, ಅದು ನಂಬಿಕೆಯ ಮೂಲಕ ನಿಮಗೆ ಸಿಗ್ತದೆ. ಹೌದಾ? ಅದನ್ನೇ ಹೇಳ್ತಾ ಇದ್ದಾನೆ ಪೌಲ ಇಲ್ಲೇ. 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ. ಆ ಬಾಧ್ಯತೆಯು ಕರ್ಮ ಮಾರ್ಗದಿಂದ ದೊರೆಯುವುದಾದರೆ ಅದು ಇನ್ನೂ ವಾಗ್ದಾನದಿಂದ ದೊರೆಯುವುದಲ್ಲವೆಂದಾಯಿತು. ಆದರೆ ದೇವರು ಅದನ್ನು ಅಬ್ರಾಹ್ಮನಿಗೆ ವಾಗ್ದಾನದ ಮೂಲಕವಾಗಿ ದಯಪಾಲಿಸಿದ್ದಾನೆ. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ದೇವರು ತೋರಿಸಿದ್ದಾನೆ. ಯೇಸು ಸ್ವಾಮಿ ಹೇಳಿದ್ದಾನೆ, ಅಬ್ರಾಹ್ಮನು ನನ್ನ ದಿನವನ್ನು ನೋಡಲಿಕ್ಕೆ ಆಸೆ ಪಟ್ಟು ಅದನ್ನು ನೋಡಿ ಸಂತೋಷಗೊಂಡ, ಉಲ್ಲಾಸಗೊಂಡ ಅಂತ ಹೇಳಿದ್ದಾನೆ. ಯಾಕೆಂದರೆ ದೇವರು ವಾಗ್ದಾನ ಮಾಡಿದ್ದವನಿಗೆ ನಿನ್ನ ಸಂತತಿ. ಆ ಸಂತತಿ ಯಾರು? ಯೇಸು ಕ್ರಿಸ್ತನು. ಯೆಹೋವನು ಅಬ್ರಾಹ್ಮನ ಸಂತತಿಯಲ್ಲಿ ಮನುಷ್ಯನಾಗಿ ಹುಟ್ಟಬೇಕಂತ ತೀರ್ಮಾನ ಮಾಡಿದ. ಆಮೇನ್. ನಾ ಹೇಳಿದ ಅರ್ಥ ಆಯ್ತಾ? ಯೆಹೋವ ದೇವರು ಈ ಭೂಲೋಕಕ್ಕೆ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಂಥ ದೇವರು ಅಬ್ರಾಹ್ಮನು ತನ್ನನ್ನು ಮೆಚ್ಚಿಸಿದ್ದರಿಂದ ಆತನ ಸಂತತಿಯಲ್ಲಿ ನಾನು ಹುಟ್ಟಬೇಕಂತ ತೀರ್ಮಾನ ಮಾಡಿದ. ಅದಕ್ಕೆ ಅಲ್ಲಿ ಹೇಳಿದ್ದಾನೆ, ನಿನ್ನ ಸಂತತಿಯ ಮೂಲಕ ಭೂಲೋಕದ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. ಗ್ರಹಿಸ್ತೀರಾ? ಎಷ್ಟು ಜನಕ್ಕೆ ಗೊತ್ತಾಯಿತು? ಯಾರಿಗೆ ಗೊತ್ತಾಗಲಿಲ್ಲ? ಗ್ರಹಿಸಿದಿರಿ? ತಿಳ್ಕೊಂಡ್ರಿ? ದೇವರು ವಾಗ್ದಾನಗಳನ್ನು ಮರೆಯುವುದಿಲ್ಲ. ಅದಕ್ಕೆ ವಾಗ್ದಾನಗಳನ್ನು ಹುಡುಕಬೇಕು. ಹೊಸ ಹಳೆ ಒಡಂಬಡಿಕೆಯಲ್ಲಿ ದೇವರು ಏನೇನು ವಾಗ್ದಾನ ಮಾಡಿದ್ದಾನೆ. ಈಗ ನಾವು ಯೇಸುವನ್ನು ನಂಬುವುದರಿಂದ ಅಬ್ರಾಹ್ಮನ ಸಂತತಿಯವರಾದ್ವಿ ಅಂತ ವಚನ ಇದೆ. ಹೌದಾ? ಇಲ್ಲೇ ಇದೆ ನೋಡಿ, 29ನೇ ವಚನ. 27ನೇ ವಚನದಿಂದ ನಾವು ಓದುವ. 29ನೇ ವಚನ ನಾನು ಹೇಳಬೇಕಂತ ಇರ್ತೇನೆ. ಎಲ್ಲರ ಒಟ್ಟಿಗೆ ಓದುವ. ಹೇಗೆಂದರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಆಮೇನ್. ನೀವೆಲ್ಲರೂ ದೀಕ್ಷಾ ಸ್ನಾನ ಆಗಿದೆಯಾ? ಅವ್ರಿಗೆ ಅನ್ವಯಿಸ್ತದೆ. ಹೇಗೆಂದರೆ, ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯನು ಎಂದು, ಗಂಡು ಹೆಣ್ಣು ಎಂದ ಭೇದವಿಲ್ಲ. ಸ್ತ್ರೀಲಿಂಗ ಪುಲ್ಲಿಂಗ ಇಲ್ಲ, ಯಹೂದ್ಯರು ಅನ್ಯಜನರು ಅನ್ನೋಂಥ ಭೇದ ಇಲ್ಲ. ಕ್ರಿಸ್ತನನ್ನು ನೀವು ಸೇರಿದ್ದು ಬಿಕಾಸ್ ಆಫ್ ದ ಬ್ಯಾಪ್ಟಿಸಮ್. ಹೌದಾ? ವರ್ಸ್ 27,
For as many as of you as were baptized into Christ have been put on Christ. There is neither Jew nor Greek, there is neither slave or free, there is no male or female, for you are all one in Christ Jesus. Amen. ನೀವು ಈಗ ಕ್ರಿಸ್ತನವರಾಗಿದ್ದೇವೆ. ನಾವು ಕ್ರಿಶ್ಚಿಯನ್ರಾಗಿರ ಕ್ರಿಸ್ತನವರಾಗಿದ್ರಿ. 29ನೇ ವಚನ ಏನು ಹೇಳ್ತದೆ ನೋಡಿ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. ಅದರ ಅರ್ಥ ಏನು? 29ನೇ, ಆ್ಯಂಡ್ ಇಫ್ ಯು ಆರ್ ಆಫ್ ಕ್ರೈಸ್ಟ್, ನೀವು ಕ್ರಿಸ್ತನನ್ನು ಸೇರಿದವರಾಗಿದ್ದರೆ, ಕ್ರಿಸ್ತನಿಗೆ ಸಂಬಂಧಪಟ್ಟವರಾಗಿದ್ದರೆ, ದೆನ್ ಯು ಆರ್ ಅಬ್ರಾಮ್ಸ್ ಆಫ್ ಸ್ಪ್ರಿಂಗ್, ಏರ್ಸ್ ಅಕಾರ್ಡಿಂಗ್ ಟು ಪ್ರಾಮಿಸ್. ಅಬ್ರಾಹ್ಮನ ಸಂತತಿಗೆ ಏನೇನು ವಾಗ್ದಾನ ಮಾಡಿದ್ದಾನೆ ಅದನ್ನೆಲ್ಲ ನಮಗೆ ಅನ್ವಯಿಸ್ತದೆ. ಅಬ್ರಾಹ್ಮನ ಸಂತತಿಗೆ ದೇವರು ರೋಗರಹಿತ ಜೀವಿತ, ಸಮೃದ್ಧಿ ಜೀವನ, ನೀನು ಆಶೀರ್ವಾದ ನಿಧಿಯಾಗಿವೆ ಅಂತ ಹೇಳ್ಬಿಟ್ಟು ಅಬ್ರಾಹ್ಮನಿಗೆ ಹೇಳಿದ್ದಾನೆ. ಅಬ್ರಾಹ್ಮನು ಆಶೀರ್ವಾದ ನಿಧಿಯಾಗಿದ್ದರಿಂದ ನಾವು ಕೂಡ ಆಶೀರ್ವಾದ ನಿಧಿಗಳಾಗಿದ್ದೇವೆ. ಇನ್ನು ಮುಂದೆ ನಾವು ಯಾರ ಮುಂದೆ ಕೈ ಒಡ್ಡುವುದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದನ್ನು ಮಾಡಿದ್ದು ಕ್ರಿಸ್ತನ ಮೂಲಕ, ಆ ಸಿಲುಬೆ ಮರಣದ ಮೂಲಕ ದೇವರು ನಮ್ಮನ್ನು ಅಬ್ರಾಹ್ಮನ ಸಂತತಿಯವರಾಗಿದ್ದಾನೆ. ಮತ್ತು ಅಬ್ರಾಹ್ಮನಿಗೆ ಮಾಡಿದಂತೆಲ್ಲ ವಾಗ್ದಾನಗಳು ನಮ್ಮ ಮೇಲೆ ಬರುವಂತೆ, ಆತನಿಗುಂಟಾದ ಆಶೀರ್ವಾದಗಳು ನಮ್ಮ ಮೇಲೆ ಬರುವಂತೆ ದೇವರು ಮಾಡಿದ್ದಾನೆ. ಅದು ಸಿಲುಬೆ ಮೇಲೆ ತೂಗ ಹಾಕಲ್ಪಟ್ಟವನು, ಶಾಪಗ್ರಸ್ತನ. ಅಲ್ಲೇ ಇದೆ ನೋಡಿ, 13 ಮತ್ತು 14 ವಚನ ನೋಡಿ, ಅದೇ ಅಧ್ಯಾಯ. ಅಬ್ರಾಹ್ಮನಿಗೆ ಉಂಟಾದ, ಎಲ್ಲರೂ ನುಡಿತೀರಾ, ನನ್ನ ಜೊತೆಗೆ ಹೇಳ್ತೀರಾ? ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೂ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು, ಅಂದರೆ ದೇವರಾತ್ಮನು ಹೆಂಗೆ ಸಿಗ್ತದೆ ನಮಗೆ ನಂಬಿಕೆಯ ಮೂಲಕ ದೊರಕುವಂತೆ. ಪವಿತ್ರಾತ್ಮನನ್ನು ಹೇಗೆ ನಾವು ಪಡ್ಕೋತೇವೆ? ಬರೀ ಬಾಯಿಂದಲ್ಲ, ಕ್ರಿಯೆಗಳಿದ್ದ ನಂಬಿಕೆಯಿಂದ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಿಂದ ದೇವರು ವಾಗ್ದಾನ ಮಾಡಿದಂಥ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಯಾಕೆಂದರೆ ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಈ ಕಾರಣದಿಂದ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ ನಮ್ಮೆಲ್ಲ ಶಾಪಗಳು ಯೇಸು ಸ್ವಾಮಿ ಹೊತ್ಕೊಂಡಿದ್ದಾನೆ. ನಾವು ಶಾಪಗಳು ನಮ್ಮನ್ನು ಹಿಂಬಾಲಿಸ್ತಾ ಇಲ್ಲ. ಶಾಪಗಳು ನನ್ನನ್ನು ಬೆನ್ನಟ್ಟಿ ಬರ್ತಾ ಇಲ್ಲ. ನಾವೇನು ಮಾಡ್ತೇವೆ, ಕೆಲವೊಮ್ಮೆ ನಮಗೆ ರೋಗಗಳು ಬಂದಾಗ ನಮಗೆ ಶಾಪ ಬೆನ್ನ ಹತ್ತಿದೇನೋ ಅಂತ ತಿಳ್ಕೊತೇವೆ. ಯೇಸು ಸ್ವಾಮಿ ನನ್ನ ಶಾಪಗಳನ್ನು ಹೊತ್ಕೊಂಡಿದ್ದಾನೆ. ಯಾಕೆ ಹೊತ್ಕೊಂಡಾನಂತಂದರೆ ಅಬ್ರಾಹ್ಮನ ಆಶೀರ್ವಾದಗಳು ಅದಕ್ಕೆ ಬದಲಾಗಿ ಕೊಟ್ಟಿದ್ದಾನೆ. ಈ 13-14 ಸರಿಯಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡ್ರು. ಅಬ್ರಾಹ್ಮನ ಆಶೀರ್ವಾದಗಳು ನಮ್ಮ ಮೇಲೆ ಬರುವಂತೆ ಯೇಸು ಕ್ರಿಸ್ತನು ಶಾಪಗ್ರಸ್ತನಾಗಿದ್ದಾನೆ. ನಮ್ಮ ಶಾಪಗಳನ್ನು ತಗೊಂಡು ಅಬ್ರಾಹ್ಮನ ಆಶೀರ್ವಾದಗಳನ್ನು ನಮ್ಮ ಮೇಲೆ ಬಿಡುಗಡೆ ಮಾಡಿದ್ದಾನೆ. ಬಾಯಿಂದ ನುಡಿತೀರಾ? ಯೇಸು ಕ್ರಿಸ್ತನು ನಮ್ಮೆಲ್ಲ ಶಾಪಗಳನ್ನು ತನ್ನ ಮೇಲೆ ಹೊತ್ಕೊಂಡು ಅಬ್ರಾಹ್ಮನ ಆಶೀರ್ವಾದಗಳು ನಮ್ಮ ಮೇಲೆ ಬಿಡುಗಡೆ ಮಾಡಿದ್ದಾನೆ. ನಾನು ಅದನ್ನು ನಂಬಿಕೆಯಿಂದ ಸ್ವೀಕಾರ ಮಾಡ್ತೇನೆ. ಆಮೇನ್. ಗಟ್ಟಿಯಾಗಿ ಹೇಳ್ರಿ. ಹೌದಾ? ಸಿಕ್ತಾ ನಿಮಗೆ? ಏನು ಸಿಕ್ತು? ನಂಬಿಕೆಯಿಂದ ಸಿಕ್ತು. ಅಬ್ರಾಹ್ಮನ ಆಶೀರ್ವಾದಗಳು ಬರ್ತದೆ. ಈಗ ಏನು ಮಾಡಬೇಕು? ಕ್ರಿಯೆಗಳನ್ನು ತೋರಿಸ್ರಿ. ನೀವು ಬಾಯಿಂದ ಅರಿಕೆ ಮಾಡಿದ್ರಿ, ವಚನ ಹೇಳ್ಕೊಂಡು. ಯಾಕಂದ್ರೆ ನೀವು ಮಾನ್ಯತೆ ಕೊಟ್ಟಿದ್ದು ದೇವ್ರ ವಾಕ್ಯಕ್ಕೆ. ದೇವ್ರ ವಚನದಲ್ಲಿ ಬರೆದಿದ್ದಾನೆ. ಯೇಸು ಕ್ರಿಸ್ತನು ನಮ್ಮ ಶಾಪಗಳನ್ನು ಆತನು ಹೊತ್ಕೊಂಡು ಅದಕ್ಕೆ ಬದಲಾಗಿ ಏನೋ ಕೊಟ್ಟಿದ್ದಾನೆ. ಬರೀ ಶಾಪ ತೆಗಿಲಿಲ್ಲ. ಯೇಸು ಸ್ವಾಮಿ ಶಾಪ ತೆಗಿಲಿಲ್ಲ. ಶಾಪ ತೆಗೆದು ಅಬ್ರಾಹ್ಮನ ಆಶೀರ್ವಾದಗಳನ್ನು ನಮ್ಮ ಮೇಲೆ ಬರಮಾಡಿದ್ದಾನೆ. ಅದನ್ನು ನಾನು ಹೊಂದ್ಕೊಳ್ತೇನೆ. ಅಬ್ರಾಹ್ಮನು ಆಶೀರ್ವಾದ ನಿಧಿಯಾಗಿದ್ದ ಆ ಎಲ್ಲ ಆಶೀರ್ವಾದಗಳನ್ನು, ಅಬ್ರಾಹ್ಮನ ಆಶೀರ್ವಾದಗಳು ನನ್ನ ಕುಟುಂಬದ ಮೇಲೆ ಬರ್ತಾ ಇದೆ, ಬಂದಿದೆ. ಇದನ್ನು ಯಾರು ನಂಬ್ತಾರೆ ಅವ್ರಿಗೂ ಹೋಗ್ತದೆ. ಸಾಲ ಬಿಟ್ಟು ಹೋಗ್ತವೆ, ಸಾಲಗಳು ಬಿಟ್ಟು ಹೋಗ್ತವೆ. ಈ ವಚನ ನಮ್ಮ ಸಾಲಗಳನ್ನು, ಯಾಕಂದರೆ ದೇವರ ವಚನ ಸಜೀವವಾಗಿದೆ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ಯಾವ ಈ ಬಾಯಿ ಕೆತ್ತಿಗಿಂತಲೂ
ಹದವಾದದ್ದು, ಆತ್ಮ ಪ್ರಾಣಗಳನ್ನು ವಿಭಜಿಸುವಂಥದ್ದು, ಕೀಲು ಮಜ್ಜೆಗಳಲ್ಲಿ ತೂರಿ ಹೋಗುವಂಥದ್ದು. ಆ ಸಜೀವ ವಾಕ್ಯಗಳು ನೀವು ಬಾಯಿಂದ ಅರಿಕೆ ಮಾಡಿದನ್ನು ನಂಬಿದಾಗ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತವೆ. ಏನು ಮಾಡಬೇಕು? ಅಬ್ರಾಹ್ಮನ ಆಶೀರ್ವಾದಗಳು ಬಂತು ಅಂದ್ರೆ ಏನು ಮಾಡಬೇಕು? ಈಗ ಎಲ್ಲಿ ತುಂಬಿಡ್ತೀರಿ? ಅಕೌಂಟ್ ಇಲ್ದವರು ಅಕೌಂಟ್ ಓಪನ್ ಮಾಡ್ರಿ. ಅಕೌಂಟ್ ಓಪನ್ ಮಾಡ್ರಿ. ನಿಮ್ಮ ಆತ್ಮಕ್ಕೆ ಒಪ್ಪಿಸ್ರಿ. ಅಬ್ರಾಹ್ಮನ ಆಶೀರ್ವಾದಗಳು ನಂಗೆ ಬರ್ತಾಗ ಅದಕ್ಕೆ ತುಂಬಿಡಕ್ಕೆ ಅಕೌಂಟ್ ಓಪನ್ ಮಾಡಾಕತ್ತೇನೆ ನಾನು. ನನಗೆ ಅಕೌಂಟ್ ಇಲ್ಲರಿ ಅನ್ಬೇಡ್ರಿ. ನನಗೆ ಅಕೌಂಟ್ ಇಲ್ಲ ಅನ್ಬೇಡ್ರಿ. ಹೋಗಿ ಅಕೌಂಟ್ಸದ ಅದು ನಿಮ್ಮ ನಂಬಿಕೆ ಕ್ರಿಯೆಯಲ್ಲಿ ತೋರಿಸಿದಂಗೆ. ಆಮೇಲೆ ಮಾಡ್ತೀರಾ? ಇದಕ್ಕೆ ಒಂದು ಸ್ಪೆಷಲ್ ಅಕೌಂಟ್. ಅಬ್ರಾಹ್ಮನ ಆಶೀರ್ವಾದಗಳು ಸ್ಟೋರ್ ಮಾಡಲಿಕ್ಕೆ ನಿಮ್ಮ ಹತ್ರ ಅಕೌಂಟ್ ಇರ್ಬೋದು. ಒಂದು ಸ್ಪೆಷಲ್ ಅಕೌಂಟ್ ಓಪನ್ ಮಾಡಿರಿ. ಯಾಕೆಂದರೆ ಗಲಾತಿಯ 13:14 ದೇವರು ಹೇಳಿದ್ದು, ನನ್ನ ಶಾಪಗಳನ್ನು ನೀನು ಹೊತ್ಕೊಂಡಿದ್ದಿ ಸ್ವಾಮಿ, ನಿನಗೆ ಧನ್ಯವಾದಗಳು. ಅದರ ಬದಲಾಗಿ ಅಬ್ರಾಹ್ಮನ ಆಶೀರ್ವಾದಗಳನ್ನು ನನ್ನ ಮೇಲೆ ಬರಮಾಡಿದ್ವಿ. ಅದನ್ನು ಆ ಭಂಡಾರ ಬೊಕ್ಕಸವನ್ನು ತುಂಬಿಡಲಿಕ್ಕೆ ನಾನು ಅಕೌಂಟನ್ನು ಓಪನ್ ಮಾಡ್ತಾ ಇದ್ದೇನೆ. ನೀವು ನಿಮ್ಮ ಪ್ರಾರ್ಥನೆಲ್ಲ ಅಳವಡಿಸ್ಕೊಡ್ರಿ. ಹೋಗೊಂದು ಅಕೌಂಟ್ ಓಪನ್ ಮಾಡಿರಿ, ಅಲ್ಲಿ ಜಮಾ ಮಾಡ್ತಾನೆ ದೇವರು. ಆಮೇಲೆ ಕ್ಯಾನಿ ಸ್ಟೋರ್ ನಿಮ್ಮ ಅಕೌಂಟಲ್ಲಿ ತುಂಬಲಿಕ್ಕೆ ದೇವರು ಸಮರ್ಥನಾಗಿದ್ದಾನೆ. ನಂಬೋನಿಗೆ ಎಲ್ಲ ಸಾಧ್ಯ ಅಂತ ಹೇಳಿದ್ದಾನೆ. ಮಾಡ್ತೀರಾ? ಈ ಸಭೆಯಲ್ಲಿ ಯಾರು ಬಡತನದಲ್ಲಿರಬಾರ್ದು. ಸಾಲಗ್ರಸ್ತರು ಒಬ್ಬರು ಇರಬಾರ್ದು. ರೋಗಗ್ರಸ್ತರು ಒಬ್ಬರು ಇರಬಾರ್ದು. ಬಲಹೀನರು ಒಬ್ಬರು ಇರಬಾರ್ದು. ಯಾಕೆಂದರೆ ಇದು ಯಾರ ಸಭೆ? ಕ್ರಿಸ್ತನ ಸಭೆ. ಯೇಸು ಸ್ವಾಮಿ ಆಳುವಂಥ ಸಭೆ. ಆಮೇಲೆ ಹೌದಲ್ಲ? ನೋಡ್ತೀರಾ? ಮಾಡ್ತೀರಾ? ಪರೀಕ್ಷೆ ಮಾಡಿರಿ. ಇವತ್ತಿನ ವಚನಗಳನ್ನು ಎಲ್ಲ ಉಚ್ಚರಿಸ್ರಿ. ಈಗ ಮನೆಗೆ ಹೋಗಿ ಉಚ್ಚರಿಸ್ರಿ. ಇದನ್ನು ಪ್ರತಿನಿತ್ಯ ನಿಮ್ಮ ಪ್ರಾರ್ಥನೆಯೆಲ್ಲ ಅಳವಡಿಸ್ಕೊಳ್ರಿ. ಬ್ರದರ್, ಸ್ವಾಮಿ ನಾ ಬೇಡ್ತಾ ಇದ್ದೇನೆ, ನನಗೊಳಿಸು, ಕರುಣಿಸು ಅಂತಂದರೆ, ಅಧಿಕಾರ ನೀನು ಕೊಟ್ಟೇನಲ್ಲಮ್ಮ, ಅರ್ಭಟಿಸು. ಸಿಂಹ ನೀನು, ಸಿಂಹದ ಮರಿ ನೀನು, ಅರ್ಭಟಿಸು ಅಂತ ಹೇಳ್ತಾನೆ ದೇವರು. ಹೌದಾ? ಯೇಸು ಸ್ವಾಮಿ ಯಾರ ಹತ್ರ ಕೇಳಿದ್ನ? ಹೌದಾ? ಊಟ ಇಲ್ಲ ಅಂದ್ಕೊಳ್ಳಿ ಏನು ಮಾಡಿದ? ನೋ ಪ್ರಾಬ್ಲಮ್. ಮೇಲೇತು. ಎಷ್ಟದಾವೆ ಅಷ್ಟರಲ್ಲಿ ಬರ್ಕತ್ತು. ಹೌದಾ? ಎಷ್ಟು ರೊಟ್ಟಿ ಇದ್ದಾವೆ ಅದನ್ನು ತೊಗೊಂಡು, ಎಷ್ಟು ಮೀನು ಇದ್ದಾವೆ ಅದನ್ನು ತೊಗೊಂಡು ತಂದೆಗೆ ದನ್ನ ಆಗದ ಎತ್ಕೊಂಡು ಶಿಷ್ಯರ ಕೈ ಕೊಟ್ಟಿದ ತಕ್ಷಣ ಏನಾಯ್ತಲ್ಲಿ? ಶಿಷ್ಯರ ಕೈಗೆ ಹಿಂಗೆ ಕೊಟ್ಟ ಮೇಲೆ ಏನಾಯಿತು? ಶಿಷ್ಯರ ಕೈ ಕೊಟ್ಟ ಹಂಚಿರಿ ಅಂತೇಳ್ಬಿಟ್ಟು ಏನಾಯಿತು? ಯೇಸು ಸ್ವಾಮಿ ಕೈಯಿಂದ ನಿಮ್ಮ ಕೈಗೆ ಬಂದಾಗ ಏನಾಗ್ತದದು? 7 ಬುಟ್ಟಿ 7 ಹೆಡಿಗೆ ತುಂಬಿತು. ಉಳಿದಿದ್ದು ತಿಂದು ಬಿದ್ದಿದ್ದನ್ನು ತುಂಡುಗಳನ್ನು ಆರಿಸಿದಾಗ 12 ಹೆಡಿಗೆಗಳೇ 7 ಹೆಡಿಗೆಗಳು 2 ಬಾರಿ ಉಳಿದಿದ್ದನ್ನು ಆರಿಸು ಅಂತ ಹೇಳ್ತಾನೆ. ಯಾಕೆಂದರೆ ಏನಾಗಿದೆ ಗೊತ್ತಾಗಬೇಕು ನಿಮಗೆ. ಅಷ್ಟು ಉಳಿಯುವಷ್ಟು ದೇವ್ರು ಮಾಡ್ತಾನೆ, ಸಮೃದ್ಧಿ ಮಾಡ್ತಾನೆ. ಅದನ್ನು ನೀವು ಅಳವಡಿಸ್ಕೊಡ್ರಿ. ಆಮೇಲೆ ನೀವು ಕೂಡ ಮಾಡಲಿಕ್ಕೆ ಸಮರ್ಥರಾಗಿದ್ದೀರಾ ಅಂತ ಯೇಸು ಸ್ವಾಮಿ ಹೇಳಿದಾನ, ವಾಗ್ದಾನ ಮಾಡಿದ್ದಾನ. ನಿಜವಾಗಿ ನಿಮ್ಗೆ ಹೇಳ್ತಾನೆ, ನಾನು ಮಾಡಿದಂಥ ಅದ್ಭುತಗಳನ್ನು, ಆ ರೊಟ್ಟಿಯನ್ನು ಮುರಿದು ಕೊಡುವಂಥ ಅದನ್ನು ಸೇರಿಸಿದಾನ. ಅದರಲ್ಲಿ ರೊಟ್ಟಿಯನ್ನು ಮುರಿದು ಕೊಟ್ಟಿದ್ದು ಸೇರಿಸಿದಾನ. ನೀವು ಕೂಡ ಮುರಿದು ಕೊಟ್ಟಾಗ ಸಮೃದ್ಧಿ ಆಗ್ತದೆ, ಎಲ್ಲರಿಗೂ ಈಡಾಗ್ತದೆ. ಆಮೇಲೆ ನಿಮ್ಮ ಡಬ್ಬಿ ಖಾಲಿ ಆಗೋದಿಲ್ಲ. ಅಕ್ಕಿ ಡಬ್ಬಿ ಯಾಕೆ ಖಾಲಿ ಆಗೋಲ್ತಾರ? ಬೇರೆದು ಹಾಕಿಯೇನ? ಇನ್ನೊಂದು ಚೀಲ ತಂದು ಸುರಿದೇನ? ಇಲ್ಲ, ಅದು ಖಾಲಿ ಆಗೋಲ್ತು. ಇದನ್ನು ಮಾಡಿದ್ದಾನೆ ಹಳೆ ಒಡಂಬಡಿಕೆಯಲ್ಲಿ. ಆ ವಿಧವೆಗೆ ಸಾಲ ತೀರಿಸಲಿಕ್ಕೆ ದೇವ್ರು ಮಾಡಿದ್ದು ಎಣ್ಣೆ ಡಬ್ಬಿ ಎಲ್ಲ. ಮನೆಯಾಗ ಎಷ್ಟು ಸಾಮಾನು ಐತಿ ಎಲ್ಲ ಖಾಲಿ ಮಾಡು. ಪಾತ್ರೆಗಳನ್ನು ಖಾಲಿ ಮಾಡು ಅಂದಾಗ ಅವಳು ಪಕ್ಕದಲ್ಲಿ ಏನಾದರೂ ಸಿಕ್ಕರೆ ಅಲ್ಲಿಂದನೂ ತಂದ ತುಂಬಿದ್ಲು. ಎಲ್ಲ ಡಬ್ಬಿಯಲ್ಲಿ, ಎಲ್ಲ ಪಾತ್ರೆಯಲ್ಲಿ ಎಣ್ಣೆ ತುಂಬಿತ್ತು. ಅಲ್ಲಿ ಆದ ಸೇವಕ ಏನು ಹೇಳಿದ? ಪ್ರವಾದಿ ಏನು ಹೇಳಿದ? ಅದನ್ನು ಮಾರಿ ನೀನು ಸಾಲ ತೀರಿಸು, ಉಳ್ಕಿದ್ದಕ್ಕೆ ನೀನು ಜೀವನ ಮಾಡು. ಅವನು ಕೊಟ್ಟಿದ್ದೇನು? ಒಂದು ರೊಟ್ಟಿ. ಒಂದೇ ರೊಟ್ಟಿ ಮಾಡುವಷ್ಟು ಹಿಟ್ಟಿತ್ತು ಅವಳ ಹತ್ರ. ಅದನ್ನು ಮಾಡಿ ಹೇಳ್ತಾನೆ, ಮೊದಲು ಸಣ್ಣದು ನಾನು ಕೊಡು, ಆಮೇಲೆ ನಿಂತೇನೆ. ಹೌದಾ? ಹಸ್ದಿತ. ಅದನ್ನು ಮಾಡಿದ್ದಕ್ಕೆ ಅವಳಿಗೇನು ಸಿಕ್ತು ಪ್ರತಿಫಲವಾಗಿ? ನಂಬಿದ್ದರಿಂದ, ಎಲ್ಲ ನಂಬಿಕೆಯಿಂದ. ದೇವ್ ನೋಡಿ, ನೀವು ನಂಬಿಕೆಯಿಂದ ಏನು ಬೇಕಾದರೂ ಹೊಂದ್ಕೋತೀರಿ. ಯೇಸು ಸ್ವಾಮಿ ಅದನ್ನು ಹೇಳಿದ್ದಾನೆ, ನಂಬಿಕೆಯಿಂದ ನೀನು ಏನು ಬೇಕಾದ್ರೂ ಹೊಂದ್ಕೋಬೋದು ಅಂತ. ನಂಬೋನಿಗೆ ಎಲ್ಲ ಸಾಧ್ಯ ಅಂತಂದರೆ ನಾವು ಏನೇನು ಹೇಳಿದ್ದೇವೆ. ನಮ್ಮ ತಿಜೋರಿ ರೆಡಿ ಮಾಡ್ತೀರಾ? ಯಾರಿಗೆ ಸಾಧ್ಯ ಇದೆ ಅದನ್ನು ಮಾಡಿರಿ. ತಿಜೋರಿ ತೊಗೊಳ್ರಿ. ತಿಜೋರಿ ತುಂಬ್ತಾನೆ ದೇವರು. ಇನ್ಕಮ್ ಟ್ಯಾಕ್ಸ್ನವ್ರು ನಿಮ್ಮ ಮನೆಗೆ ಬರೋದಿಲ್ಲ. ಯಾಕೆಂದರೆ ದೇವರ ಆಶೀರ್ವಾದದಲ್ಲಿ ಕೆಟ್ಟದ್ದನ್ನು ಸೇರಿಸೋದಿಲ್ಲ.
ದೇವ್ರ ವಚನದಲ್ಲಿದೆ, ವಾಗ್ದಾನ ಮಾಡಿದ್ದಾನೆ, ದೇವರು ಆಶೀರ್ವಾದ ಮಾಡಿದಾಗ ಅದರಲ್ಲಿ ಕೆಟ್ಟದ್ದನ್ನು ಸೇರಿಸೋದಿಲ್ಲ. ನಿಮ್ಮ ಮನೆಗೆ ಬರದಂಗೆ ತಡಿತಾನೆ ದೇವರು. ಆಮೇನ್. ಎಲ್ಲರೂ ಸಿದ್ಧ ಮಾಡ್ಕೊಳ್ರಿ. ಓಕೆ, ಎಲ್ಲರೂ ಇವತ್ತಿನ ಕಲ್ತಿದ್ದೀರಾ? ಚೆನ್ನಾಗಿತ್ತ ವಚನ? ಎದ್ದು ನಿಂತು ದೇವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸುವ. ಚಪ್ಪಾಳೆ ತಟ್ಟಿ, ಚಪ್ಪಾಳೆ ತಟ್ಟಿ.